அல்லி நாள் தாமரை மேல் ஆரணங்கின் இன்துணைவே மல்லி நாடாண்ட மடமயில் மெல்லியலாய் ஆயர் குலவேந்தன் ஆகத்தான் தெல் புதுவை வேயர் பயந்த விளக்கு தென் புதுவை வேயர் பயந்த விளக்கு श्रीमत्यै विष्णुचित्तार्य मनोनन्दनहेतवे नन्दनन्दन सुन्दर्यै गोदायै नित्यमङ्गलम् गोदायै नित्यमङ्गलम्. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಯೇ ನಮಃ. ಶ್ರೀಶೈಲೇಶದಯಾಪಾತ್ರಂ ಧೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ ಲಕ್ಷ್ಮೀತಾತಂ ಗುರುಂ ವಂದೇ ಯಾದವಾದ್ರಿಯತೀಶ್ವರಂ ದೇವರಾಜಂ ಚ ಕೃಷ್ಣೌ ಚ ಮದಾಚಾರ್ಯ ಸುಸಂತತಂ. ಶ್ರೀಮದ್ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯರಾದ ಉಭಯ ವೇದಾಂತ ಪ್ರವರ್ತಕಾಚಾರ್ಯರಾದ ಪರಮಹಂಸ ಪರಿವ್ರಾಜಕಾಚಾರ್ಯರಾದ ಶಮದಮಾದಿ ಸಕಲ ಕಲ್ಯಾಣ ಗುಣ ಪರಿಪೂರ್ಣರಾದ ಶ್ರೀ 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 ಯದುಗಿರಿ ಯತಿರಾಜ ರಾಮಾನುಜ ನಾರಾಯಣ ಜೀಯರ್ ಸ್ವಾಮಿಯವರ ಪಾದಾರ ವಿಂದಗಳಿಗೆ ಈ ದಾಸಳು ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಸ್ವಾಮಿಯ ದಿವ್ಯಮಂಗಳ ಕಟಾಕ್ಷ, ಅನುಗ್ರಹ, ಆಶೀರ್ವಾದ, ತಿರುವಡಿ ಬಲ ಈ ಎಲ್ಲದನ್ನು ಸೇರಿ ಅದನ್ನು ಸ್ವೀಕರಿಸಿ ಅವರ ತಿರುವಡಿ ಬಲದಿಂದ ಕೆಲವು ಮಾತುಗಳನ್ನು ಆಂಡಾಳ್ ವಿಚಾರವಾಗಿ ಇಲ್ಲಿ ಭಿನ್ನವಿಸಲು ಬಂದಿದ್ದೀನಿ. MOP ಚಾರಿಟೀಸ್ ಅವರು ಅದನ್ನು ಪ್ರಧಾನವಾಗಿ ನಡೆಸುತ್ತಿರುವ ಶ್ರೀ ಉ.ವೆ. ಎಂ.ಎ. ವೆಂಕಟಕೃಷ್ಣನ್ ಸ್ವಾಮಿ ಅವರ ಪಾದಾರವಿಂದಗಳಿಗೂ ಹಾಗೂ ಈ ವಿಷಯ ನಡೆಯೋಕ್ಕೆ ಸಹಾಯ ಮಾಡುವಂತಹ ಎಲ್ಲರ ಪಾದಾರವಿಂದಗಳಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ನಮ್ಮ ಸ್ವಾಚಾರ್ಯರಾದ ಶ್ರೀ ಉ.ವೆ. ಆಳ್ವಾರ್ ಸ್ವಾಮಿ, ಜ್ಞಾನಾಚಾರ್ಯರಾದ ಶ್ರೀ ಉ.ವೆ. ಕೆ.ಬಿ. ದೇವರಾಜನ್ ಸ್ವಾಮಿ, ಶ್ರೀ ಉ.ವೆ. ಎಂ.ಎ.ವಿ. ಸ್ವಾಮಿ, ಶ್ರೀ ವೇಲುಕುಡಿ ಸ್ವಾಮಿ ಕೃಷ್ಣನ್ ಸ್ವಾಮಿ ಹಾಗೂ ಡಾಕ್ಟರ್ ಶ್ರೀ ಉ.ವೆ. ವೆಂಕಟೇಶ್ ಸ್ವಾಮಿ ಎಲ್ಲರ ಪಾದಾರವಿಂದಗಳಿಗೂ ನನ್ನ ನಮನಗಳನ್ನು ಸಮರ್ಪಿಸುತ್ತೇನೆ. ಈಗ ನಾವು ತಿರುವಾಡಿಪುರದ ವೈಭವವನ್ನು ಕೊಂಡಾಡ್ತಿದ್ದೀವಿ. ಆಂಡಾಳ್ ಮಾತೆ ಅಂದ್ರೇ ಅದಕ್ಕೊಂದು ಸ್ಪೆಷಲ್ ಪ್ಲೇಸ್. ತಾಯಿ ಅವತಾರ ಮಾಡಿದ್ಲೋ ನಾವೆಲ್ಲ ಬದುಕೊಂಡ್ವಿ. ಸ್ವಾಮಿ ಮಣವಾಳ ಮಾಮುನಿಗಳು ಅವರ ಉಪದೇಶ ರಥದ ಮಾಲೆಯಲ್ಲಿ ಇಂದ್ರೋ ತಿರುವಾಡಿಪುರಂ ಯಮಕ್ಕಾಹವನ್ರೋ ಇಂಗಾಂಡಾಳ್ ಅವತರಿತಾಳ್ ಕುಂದ್ರಾನ ವಾಳ್ವಾನ ವೈಹುಂದ ವಾನ್ ಬೋಹಂ ತನ್ನ ಇಹಳ್ದು ಆಳ್ವಾರ್ ತಿರುಮಗಳಾರಾಯ್ ಅಂತ ಹಾಡ್ತಾರೆ.
ತಾಯಿ ವೈಕುಂಠ ಭೋಗಗಳನ್ನೆಲ್ಲ ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರಿಸೋಕ್ಕೋಸ್ಕರ ಬಂದಳಂತೆ. ತಾನು ಕೇಳಿದ ಉಪದೇಶವನ್ನು ನಮಗೆ ತಲುಪಿಸಲು ಆ ತಾಯಿ ಬಂದಳು. ಅಂತಹ ತಾಯಿಯ ತಿರುವಾಡಿಪೂರಂ ಅಂದರೆ ತಾಯಿಯ ಜನನ ಬರ್ತ್ಡೇ, ಅದನ್ನು ನಾವೀಗ ಕೊಂಡಾಡೋಕ್ಕೆ ನಾವು ಇಲ್ಲಿ ಉಪನ್ಯಾಸಗಳ ಮಾಲಿಕೆಯನ್ನು ಏರ್ಪಾಡು ಮಾಡಿದ್ದಾರೆ ನಮ್ಮ GR ಸ್ವಾಮಿ ಪರಮ ಕರುಣೆಯಿಂದ. ಅದರಲ್ಲಿ ಈ ದಿನ ತಾಯಿ ಅನುಗ್ರಹಿಸಿರುವ ತಿರುಪ್ಪಾವೈ ಹಾಗೂ ನಾಚ್ಯಾರ್ ತಿರುಮಳಿಯಲ್ಲಿ ನಾಚ್ಯಾರ್ ತಿರುಮಳಿಯನ 7ನೇ ದಶಕ ಕರ್ಪೂರಂ ನಾರಮೋ ಕಮಲಪೂ ನಾರುಮೋ ಅನ್ನುವಂತಹ 10 ಪಾಶರಗಳ ಅನುಭವ ನಮಗಿವತ್ತು. ಇದನ್ನು ನಾವು ಅನುಭವಿಸೋಕ್ಕೆ ಮುಂಚೆ ನಾವು ತಾಯಿಯ ಒಂದು ತನಿಯನ್ ಅದನ್ನು ಅನುಭವಿಸೋಣ. ಅಲ್ಲಿ நாள் தாமரை மேல் ಅಲ್ಲಿ நாள் தாமரை மேல் ஆரணங்கின் துணைவி மல்லி நாடாண்ட மடமயில் மெல்லியலாள் ஆயர் குலவேந்தன் ஆகத்தாள் தென் புதுவை வேயர் பயந்த விளக்கு வேயர் பயந்த விளக்கு ಆಂಡಾಳ್ ಮಾತೆ ಭೂದೇವಿ ಅಂಶ ಸಂಭೂತೆ, ಪೆರಿಯಾಳ್ವಾರ್ ತಿರುಮಗಳು. ತುಳಸಿ ವನದಲ್ಲಿ ಆ ಪೆರಿಯಾಳ್ವಾರ್ಗೆ ದೊರಕಿದ ಅದ್ಭುತವಾದ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಸ್ವರೂಪಿಣಿ. ಆ ಪೆರಿಯಾಳ್ವಾರ್ ಒಂದು ಹಾರವನ್ನು ಎತ್ಕೊಂಡಂಗೆ ಆ ಮಗುವನ್ನು ಎತ್ಕೊಂಡು ಅದಕ್ಕೆ ಕೋದೈ ಅಂತ ನಾಮಕರಣ ಮಾಡ್ತಾರೆ. ಮನೆಗೆ ಕರ್ಕೊಂಡು ಬಂದು ಆ ಮಗು ಬೆಳೀತಾ ಇರುವಾಗ ಕೃಷ್ಣ ಭಕ್ತಿಯನ್ನು ಆ ಮಗುಗೆ ಸಾರ್ತಾರೆ, ಹೇಳ್ಕೊಡ್ತಾರೆ. ಕೃಷ್ಣನ ಬಾಲ ಚೇಷ್ಟಿತಗಳು, ಅವನು ಮಾಡಿದ ತುಂಟಾಟ, ಅವನು ರಾಸಕ್ರೀಡೆ ಆಡಿ ಆ ಭಾಗವತರ ಪರಮ ಭಾಗವತರಾದ ಆ ಗೋಪಿಯರನ್ನು ಮನಸ್ಸನ್ನು ಹೇಗೆ ಅವನು ಆಕರ್ಷಿಸಿದ, ಸೆರೆಗೊಳಿಸಿದ, ಇದನ್ನೆಲ್ಲ ತುಂಬ ಡೀಟೇಲ್ ಆಗಿ ಆಂಡಾಳ್ಗೆ ಪೆರಿಯಾಳ್ವಾರ್ ಉಪದೇಶಿಸಿದರು. ಆಂಡಾಳ್ಗೆ ಕೃಷ್ಣನ ಮೇಲೆ ಭಕ್ತಿ, ಒಲವು, ಪ್ರೀತಿ, ಪ್ರಣಯ, ಪ್ರೇಮ ಎಲ್ಲ ಹಾಗೆ ಬೆಳೀತಾ ಹೋಯಿತು. ಆದರೆ ಅವಳು ಒಂದು ವಿಷಯ ಮರೀಲಿಲ್ಲ. ಇದನ್ನೆಲ್ಲ ಹೇಳಿಕೊಟ್ಟವರು ಪೆರಿಯಾಳ್ವಾರ್ ಆಚಾರ್ಯರು. ಆಚಾರ್ಯರ ಮೂಲಕವಾಗಿ ನಾನು ಕೃಷ್ಣನನ್ನು ಪಡಿತೀನಿ ಅಂತ ಆಂಡಾಳ್ ಅಷ್ಟು ಒಂದು ಆಚಾರ್ಯ ನಿಷ್ಠೆಯಿಂದ ಭಕ್ತಿಯಿಂದ ಕೃಷ್ಣನನ್ನು ಆರಾಧಿಸಿದಳು, ಪ್ರೇಮಿಸಿದಳು. ಕೃಷ್ಣನ ಒಲಿಯುವ ಬಗೆ ಹೇಗೆ ಅಂತ ಯೋಚನೆ ಮಾಡಿ ಕೃಷ್ಣನಿಗೆ ದಿನ ಪೆರಿಯಾಳ್ವಾರ್ ಹಾರಗಳನ್ನು ಸಮರ್ಪಿಸ್ತಾ ಇದ್ರು. ತಾನು ಆ ಹಾರವನ್ನು ನೋಡಿಕೊಂಡು ತಾನು ಚೆಂದಾಗಿದ್ದೀನಾ, ಕೃಷ್ಣನಿಗೆ ಮದುವೆ ಆಗೋಕ್ಕೆ ಒಲಿತಳ ಕರೆಕ್ಟಾಗಿದ್ದೀನಾ ಅಂತ ನೋಡ್ಕೊಳ್ತಾ ಇದ್ಲು. ಹೀಗೆ ಅವಳ ಪ್ರೇಮ ಎಷ್ಟು ಪರಾಕಾಷ್ಠೆಗೆ ಹೋಯಿತು ಅಂದರೆ ಹೇಗೆ ಭಗವಂತನನ್ನು ಪಡಿಬೇಕು ಅಂತ ಯೋಚನೆ ಮಾಡಿ ಅಲ್ಲಿ ಒಬ್ಬರು ಉಪನ್ಯಾಸಕರು ಬಂದಿದ್ದರು. ನೋಡು, ಗೋಪಿಯರೆಲ್ಲ ಒಂದು ವ್ರತಾನುಷ್ಠಾನ ಮಾಡಿದ್ರು ಕೃಷ್ಣನನ್ನು ಪತಿಯಾಗಿ ಪಡೆಯೋಕ್ಕೆ ಅಂತ ಹೇಳಿದ್ದಕ್ಕೆ ತಾನೂ ಒಂದು ಶ್ರೀವ್ರತವನ್ನು ಪ್ರಾರಂಭಿಸಿ ಆ ಶ್ರೀವ್ರತದಲ್ಲಿ ನಮಗೆ 30 ಪಾಶರಗಳನ್ನು ನಮ್ಮ ಈ ಚೇತನರಿಗೆ ಆ ತಾಯಿ ಅನುಗ್ರಹಿಸಿದಳು. ತಿರುಪ್ಪಾವಿ ಧನುರ್ಮಾಸದಲ್ಲಿ ಒಂದೊಂದು ದಿವಸನೂ ಒಂದೊಂದು ಸಂಭ್ರಮ, ನಮಗೆ ಒಂದೊಂದು ಪಾಶರಗಳು, ಅಂತಹ ದಿವ್ಯವಾದ ಅರ್ಥಗಳು, ವೇದಾರ್ಥಗಳನ್ನು ಒಳಗೊಂಡ ಪಾಶರಗಳು. ವೇದಮನೈತ್ತುಕ್ಕೂ ವಿತ್ತಾಹಿಯ ತಿರುಪ್ಪಾವಿ ಅಂತಾರೆ. ಅಂತಹ ವೇದಾರ್ಥಗಳನ್ನೆಲ್ಲ ಒಳಗೊಂಡ ತಿರುಪ್ಪಾವಿಯನ್ನು ಆ ತಾಯಿ ಅನುಗ್ರಹಿಸಿದಳು. ನಾರಾಯಣನೇ ನಮಕ್ಕೆ ಪರಿತರುವ, ನಾರಾಯಣ ನೀನೇ ನಮಗೆ ನಮ್ಮ ಕೈಂಕರ್ಯವನ್ನು ಕೊಡಬೇಕು ಅಂಥೇಳಿ ಭಾಗವತರನ್ನು ಮುಂದಿಟ್ಕೊಂಡು ಹೋಗಿ ಆ ಭಗವಂತನಿಗೆ ಶರಣಾಗತಿ ಮಾಡ್ತಾಳೆ. ಶರಣಾಗತಿ ಮಾಡುವಾಗ ಆ ದಂಪತಿಗಳ ಸಮೇತವಾಗಿ ಮಾಡಬೇಕು. ಅದಕ್ಕಿಂತ ಮುಂಚೆ ತಾಯಿಯ ಪುರುಷಕಾರ ಆಗಬೇಕು. ಆ ಶ್ರೀ ಮಹಾಲಕ್ಷ್ಮಿಯನ್ನು, ನಪ್ಪಿನ ಈ ಸ್ವರೂಪಿಣಿಯಾದ ಶ್ರೀ ಮಹಾಲಕ್ಷ್ಮಿಯ ಪುರುಷಕಾರ ತಗೊಂಡು ಆ ಭಗವಂತನನ್ನು ಆಶ್ರಯಿಸ್ತಾಳೆ. ಆಶ್ರಯಿಸಿ, ನೋಡು, ನನಗೂ ನಿನಗೂ ಒಳಿಯಾದ ಸಂಬಂಧ, ನವವಿಧ ಸಂಬಂಧವಿದೆ, ಅದಕ್ಕಾಗಿ ನೀನು ನನ್ನನ್ನು ಕಾಪಾಡಬೇಕು ಅಂಥೇಳಿ ಆಕಿಂಚನ್ಯ ಮನನ್ಯ ಗತಿತ್ವವನ್ನು ಹೇಳುವಂತಹ ದೊಡ್ಡ ದೊಡ್ಡ ವಿಷಯಗಳು, ವೇದಾರ್ಥ ವಿಷಯಗಳನ್ನೆಲ್ಲ
ಅದನ್ನೆಲ್ಲ ತಿಳಿಸಿ ಸುಲಭವಾದ ತಮಿಳಿನಲ್ಲಿ ತಿಳಿಸಿ ಆ ಭಗವಂತನಿಗೆ ಶರಣಾಗತಿ ಮಾಡಿ ಕೊನೆಗೆ ಏನು ಬೇಕು ಅಂತ ಕೇಳಿದಾಗ ನನಗೆ ಕೈಂಕರ್ಯ ಬೇಕು, ಯಾವಾಗಲೂ ನಿನ್ನ ಜೊತೆ ಇದ್ದು ಒಳಗಡೆ ತೆರೆ ಒಳಗಡೆ ಇದ್ದು ನಿನಗೆ ಸೇವೆ ಮಾಡಬೇಕು, ನಿನ್ನನ್ನು ಅಗಲಿರಲಾರೆ, ನಿನ್ನ ಕೈಂಕರ್ಯ ಕೊಡು ಅಂತ 7 ಜನ್ಮಕ್ಕೂ ನಿನ್ನ ಕೈಂಕರ್ಯವನ್ನು ಕೊಡು ಅಂತ ಪ್ರಾರ್ಥಿಸಿದ್ಲು. ಇಷ್ಟೆಲ್ಲ ಆಗಿ ಅದು ನಮಗೆ ಉಪದೇಶ ಆಯಿತು ಚೇತನರಿಗೆ. ತಾನು ವರಾಹ ಸ್ವಾಮಿಯಿಂದ ಪಡೆದ ಉಪದೇಶವನ್ನೆಲ್ಲ ಚೇತನರಿಗೆ ಅನುಗ್ರಹಿಸಿದಳು. ಈಗ ತಾನು ಕೃಷ್ಣನನ್ನು ಸೇರಬೇಕಲ್ಲ, ಆದ್ದರಿಂದ ನಾಚಿಯಾರ್ ತಿರುಮುಳಿ ಅನ್ನುವಂತಹ 140 ದಿವ್ಯವಾದ ಪಾಶುರಗಳು, ಅದರಲ್ಲಿ ತಾನು ಹೇಗೆ ಕೃಷ್ಣನ್ ಸ್ಪೈನಿಂಗ್ ಬೇಕು ಕೃಷ್ಣ ನಿನ್ನನ್ನು ನಾನು ಸೇರಬೇಕು, ಅದಕ್ಕೆ ಏನು ದಾರಿ ಅಂತ, ಅದು ಒಂದು ಸಾಧಾರಣವಾದ ಮಾತಲ್ಲ. ತಾಯಿ ಅಳ್ತಾಳೆ ಒಂದೊಂದು ಪಾಶುರದಲ್ಲೂ. ಕೃಷ್ಣನನ್ನ ವಿರಹವನ್ನು ತಾನು ಸಹಿಸ್ಕೊಳ್ಳೋಕ್ಕಾಗಲ್ಲ, ಹೇಗಾದರೂ ಮಾಡಿ ಕೃಷ್ಣನನ್ನು ಪಡಿಬೇಕು ಅಂತ 60 ಪಾಶುರಗಳು ಹಾಡ್ತಾಳೆ. ಇವಾಗ 50 ಪಾಶುರ ತನಕ ನಾವು ನೋಡ್ತೀವಿ. 61ನೇಯಿಂದ ಪಾಶುರದಿಂದ ಅದು ಆಂಡಾಳ್ದು ಮಾರಣಮಾಯಿರಂ ಎನ್ನುವಂತಹ ಪಾಶುರ. ಅದರಲ್ಲಿ ಅವಳಿಗೆ ಎಷ್ಟು ಮಟ್ಟಿಗೆ ಕೃಷ್ಣನ್ ಸೇರಬೇಕು ಅಂತ ಒಂದು ಪ್ರೀತಿ ತ್ವರೆ ಜಾಸ್ತಿ ಆಗಿಬಿಡುತ್ತೆ ಅಂದರೆ, ಕೃಷ್ಣನೇ ಅಂದ್ಕೊಳ್ತಾನೆ, ಅಯ್ಯೋ ನಾನು ಆಂಡಾಳನ್ನ ಹೀಗೆ ನಾನು ಇಗ್ನೋರ್ ಮಾಡಿಬಿಟ್ರೆ, ಅವಳನ್ನು ಉದಾಸೀನ ಮಾಡಿಬಿಟ್ರೆ ಅವಳೇನಾದರೂ ಅವಳ ಪ್ರಾಣಕ್ಕೆ ಆಪತ್ತು ಬರಬಹುದು, ಸರಿ ಕನಸಿನಲ್ಲಾದರೂ ಅವಳಿಗೆ ನಾನು ಮದುವೆ ಮಾಡಿಕೊಂಡ ಹಾಗೆ ನಾನು ಒಂದು ಅನುಭವ ಕೊಡ್ತೀನಿ ಅಂತ ನಿನ್ನೆ ನಾವು ಅನುಭವಿಸಿರಬಹುದು. ವಾರಣಮಾಯಿರಂ ಅನ್ನುವಂತಹ ದಿವ್ಯವಾದ 10 ಪಾಶುರಗಳು. ಅದರಲ್ಲಿ ಆಂಡಾಳ್ ಹೇಗೆ ಕೃಷ್ಣನನ್ನು ಮದುವೆ ಮಾಡಿಕೊಂಡ್ಲು ಅಂತ ಡೀಟೇಲ್ ಆಗಿದೆ. ಈ ಕಾಲದ ನಾವು ಮದುವೆ ಮಾಡುವಾಗಲೂ ಆಂಡಾಳ್ ಅನುಭವಿಸಿದ ಅದೇ ಸರಣಿನಲ್ಲಿ ಅದೇ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅದೇ ಅನುಭವ, ಅದನ್ನೇ ನಾವು ನಮ್ಮ ಟ್ರೆಡಿಷನಲ್ ರೈಟ್ಸ್ ಪರ್ಫಾರ್ಮ್ ಮಾಡುವಾಗ ಅದನ್ನೇ ಇಟ್ಕೊಳ್ತೀವಿ. ಅದೇ ರೀತಿ ನಡೆಯುತ್ತೆ ಮದುವೆ. ಸರಿ, ಇವಾಗ ಆಂಡಾಳ್ ಮದುವೆ ಮಾಡ್ಕೊಂಡ್ಬಿಟ್ಲು. ಏನಂದರೆ ಕೃಷ್ಣ ಗೋಕುಲದಿಂದ ಬಂದ, 1000 ಫ್ರೆಂಡ್ಸ್ ಜೊತೆ 1000 ಆನೆ ಮೇಲೆ ಕೂತು ಬಂದ. ಅಲ್ಲಿ ಕೃಷ್ಣನನ್ನು ಬರಮಾಡ್ಕೊಂಡ್ರು. ಇಂದ್ರಾದಿ ದೇವತೆಗಳೆಲ್ಲ ಬಂದುಬಿಟ್ಟಿದ್ದಾರೆ. ಹಿಂದಿನ ದಿವಸನೇ ಬಂದು ಪೆರಿಯಾಳ್ವರೇ ನೀನು ಆಂಡಾಳನ್ನು ನಮ್ಮ ಮದುವೆ ಮಾಡ್ಕೊಳ್ತೀವ, ಗೊತ್ತು ಮಾಡ್ಕೊಂಡ್ವ ಹುಡುಗಿನ, ಸರಿ ನೋಡಿ ನಾದ್ನಿ ಸೀರೆ ತಂದು ಕೊಟ್ಟಾಯಿತು, ಹೋಮದ ಕುಂಡ ರೆಡಿಯಾಗಿದೆ, ತೋರಣ ಎಲ್ಲ ಕಟ್ಟಿ ಸರಿ ಉಂಗುರ ಎಲ್ಲ ರೆಡಿಯಾಗಿದೆ, ಆಭರಣಗಳು ಸೀರೆ ಹಾರ ಎಲ್ಲ ರೆಡಿಯಾಗಿದೆಯಾ, ಸರಿ ಯಾವತ್ತು ಮದುವೆ ಅಂತ ಕೇಳುವಾಗ ಆಂಡಾಳಿಗೆ ದೊಡ್ಡ ಅಂತ ಅವಳಿಗೆ ಯಾವತ್ತು ದೂರದ್ದು ದಿವಸ ಹೇಳಿಬಿಟ್ರೆ ನನಗೆ ಅಷ್ಟು ದಿವಸ ಕಾಯೋಕ್ಕಾಗಲ್ಲ, ಮ್ಯಾರೇಜ್ ಇನ್ವಿಟೇಷನ್ ಮಾಡಿ ಎಲ್ಲರೂ ಕರೆದು ನಂಗೆ ತಕ್ಷಣ ಮದುವೆ ಮಾಡ್ಕೋಬೇಕು ಅಂತ ಆಂಡಾಳ್ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಸರಿಯಾಗಿ ನಾಳೆನೇ ನಿನಗೆ ಮದುವೆ ಅಂತ ಹೇಳ್ತಾರೆ. ಆಂಡಾಳ್ ಹಬ್ಬ ಒಂದು ರಾತ್ರಿ ಕಳೆದ್ರೆ ಸಾಕು, ನಾಳೆ ಕೃಷ್ಣನ ಮದುವೆ ಮಾಡ್ಕೊಳ್ತೀನಿ ಅಂತ. ಸರಿ, ಅದೇ ರೀತಿ ಕೃಷ್ಣನು 1000 ಫ್ರೆಂಡ್ಸ್ ಜೊತೆ ಆನೆ ಮೇಲೆ ಕೂತು ವಾರಣಮಾಯಿರಂ ಶೂರವಲಂಶ ಇದೆ ಅಂತ ಕೃಷ್ಣ ಬಂದು ಹೀಗೆ ಕೋಳರಿ ಮಾಧವನ್ ಸಿಂಹದ ನಡೆ ಹಾಕ್ಕೊಂಡು ಬರ್ತಾನೆ ಕೃಷ್ಣ. ಆಹಾ, ವೃಷಭ ನಡೆ ಗಜ ನಡೆ ನೋಡಿ ಆಂಡಾಳು ಹಾಗೆ ಪರವಶಳಾಗ್ಬಿಡ್ತಾಳೆ. ಏನು ಕೃಷ್ಣ ಯಾವಾಗ ನಿನ್ನನ್ನು ಮದುವೆ ಮಾಡ್ತೀನಿ ಅಂತ. ಅದಕ್ಕೆ ಸರಿಯಾಗಿ ಪುರೋಹಿತರು ಬಂದು ಕಂಕಣ ಕಟ್ಟಿ ಹಾರ ಮಾಲೆ ಎಲ್ಲ ಧಾರಣೆ ಮಾಡಿ ಅದೆಲ್ಲ ಅಗ್ನಿಗೆ ಪ್ರದಕ್ಷಿಣ ಎಲ್ಲ ಆಯಿತು, ಹೋಮ ಆಯಿತು, ಕೃಷ್ಣ ತಿರುಮಂಗಲ್ಯ ಧಾರಣೆ ಮಾಡಿದ್ದಾನೆ, ಸಪ್ತಪದಿ ಆಯಿತು, ಎಲ್ಲ ಮುಗೀತು. ಈಗ ಕೊನೆ ಪಾಶುರದಲ್ಲಿ ಆಂಡಾಳು ಏನು ಹೇಳ್ತಾಳೆ, ಮಂಜನ ಮಾಟಕ್ಕೆ ಕನಾ ಕಂಡೇನು ತೋಡಿ ನಾನು ಅಂತ ಹೇಳ್ತಾಳೆ. ಅವರಿಬ್ರಿಗೂ ಒಂದು ಮಂಗಳ ಸ್ನಾನ ಮಾಡಿಸ್ತಾರೆ. ಯಾಕೆಂದರೆ ಅಷ್ಟೊತ್ತು ಅಗ್ನಿ ಮುಂದೆ ಕೂತಿರ್ತಾರೆ, ಭಾರವಾದ ಹಾರಗಳು ಹಾಕ್ಕೊಂಡಿರ್ತಾರೆ, ಅವರ ಗ್ರ್ಯಾಂಡ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಎಷ್ಟು ಭಾರವೋ ಏನೋ ಅದೆಲ್ಲ ಆಗಿ ಆಯಾಸವೆಲ್ಲ ಕಳೆಯೋ ಹಾಗೆ ಮದುವೆ ಎಲ್ಲ ಮಾಡ್ಕೊಳ್ತಾರೆ. ಇಲ್ಲಿ ತಂಗ ಆಂಡಾಳು ಪಾಶುರ ಹಾಡಿದಾಳೆ. ಇವಾಗ ನೆಕ್ಸ್ಟು ಕರ್ಪೂರಂ ನಾರುಮೋ ನಾವು ಇವತ್ತು ಅನುಭವಿಸಬೇಕು. ಇದ್ರ ಮಧ್ಯದಲ್ಲಿ ಏನೋ ಒಂದು ನಡೆದಿದೆ. ಅದು ಏನು ನಡೆದಿದೆ ಅಂತ ನಮ್ಮ ಆಚಾರ್ಯ ಶ್ರೇಷ್ಠರಾದ ಕಾಂಚಿ ಸ್ವಾಮಿ ಅದನ್ನು ಆ ಸಂಗತಿಯನ್ನು ಹೇಳ್ತಾರೆ, ಏನು ನಡೆದಿದೆ ಅಂತ. ಇವಾಗ ಆಂಡಾಳ್ ಕೃಷ್ಣ ಇಬ್ಬರು ಉತ್ಸವ ಹೊರಡ್ತಾರೆ. ಶ್ರೀವಿಲ್ಲಿಪುತ್ತೂರಿನಲ್ಲಿ ಉತ್ಸವದಿಂದ ಹೊರಟು ನೆಕ್ಸ್ಟ್ ಗೋಕುಲಕ್ಕೆ ಬಂದುಬಿಡ್ತಾರೆ. ಅಲ್ಲಿ ಗೋಕುಲದಲ್ಲಿ ಯಶೋದೆ ನಂದಗೋಪ ಅವರೆಲ್ಲ ಆಂಡಾಳನ್ನು ಚೆನ್ನಾಗಿ ಆರತಿ ಮಾಡಿ ಬರಮಾಡ್ಕೊಳ್ತಾರೆ. ಎಲ್ಲ ತುಂಬ ಖುಷಿ. ಇವಾಗ ಆಂಡಾಳ್ ಕೃಷ್ಣ ಇಬ್ಬರೇ ಒಂದು ಕೋಣೆಯಲ್ಲಿ ಕೂತಾಗ ಆಂಡಾಳ್ ಯಾವ ಗಳಿಗೆಗಾಗಿ ಕಾಯ್ತಾ ಇದ್ಲೋ ಆ ಗಳಿಗೆ ಬಂತು. ಇವಾಗ ಕೃಷ್ಣ ಆಂಡಾಳನ್ನು ಬಿಗಿದಪ್ಪಿಕೊಳ್ತಾನೆ. ಏನಂದರೆ ಇದು ಜೀವಾತ್ಮ ಪರಮಾತ್ಮರಿಗಿರೋ ಒಂದು ಸಂಬಂಧ. ನಾವು ಶ್ರೀವೈಕುಂಠ ಲೋಕಕ್ಕೆ ಹೋದಾಗಲೂ ಭಗವಂತ ನಮ್ಮ ಪರಿಶ್ವಂಗ ಮಾಡ್ಕೊಳ್ತಾನೆ. ಆಂಜನೇಯನ್ನ ಶ್ರೀರಾಮ ಪರಿಶ್ವಂಗ ಮಾಡ್ಕೊಂಡಂಗೆ, ಭರತನನ್ನು ಶ್ರೀರಾಮ ಪರಿಶ್ವಂಗ ಮಾಡ್ಕೊಂಡಂಗೆ ಆ ಜೀವಾತ್ಮರನ್ನು ಭಗವಂತ ಪರಿಶ್ವಂಗ ಬಿಗಿಯಾಗಿ ಅಪ್ಪಿ ಆಂಡಾಳನ್ನು ಆಲಿಂಗನ ಮಾಡಿಕೊಂಡು ಅವನ ತಿರುವಾಯಮುದು ಅನ್ನುವಂತಹ ಅವನ ಅಧರಾಮೃತವನ್ನು ಆಂಡಾಳ್ಗೆ ಸೇವಿಸ್ತಾನೆ. ಆಂಡಾಳು ಇದಕ್ಕಾಗಿ ಅವಳು ಕಾಯ್ತಾ ಇದ್ಲು. ಆಹಾ, ಆ ಕೃಷ್ಣ ಪರಮ ಪಾವನವಾದ ಪವಿತ್ರವಾದ ಆ ಕೃಷ್ಣನ ಅಧರಾಮೃತವನ್ನು ಅವಳು ಸೇವಿಸಿ ಹಾಗೇ ಪರವಶಳಾಗಿ ಏನೋ ಒಂದು ಗುಂಗಿನಲ್ಲಿ ಇರುವಾಗ ಏನಾಗುತ್ತೆ ಅಂದರೆ ಪಾಪ ಅವಳ ಕನಸು ಭಂಗವಾಗಿಬಿಡುತ್ತೆ.
ಕನಸಿಂದ ಎಚ್ಚರ ಆಗಿಬಿಡ್ತಾಳೆ. ಅಯ್ಯಯ್ಯೋ, ನಾನು ಇಷ್ಟೊತ್ತು ಕಂಡಿದ್ದು ಕನಸಾ ಅಂತ ತನ್ನ ನೋಡ್ಕೊಳ್ತಾಳೆ. ಹಿಂದಿನ ರಾತ್ರಿ ಯಾವ ಉಡುಗೆ ಜೊತೆ ಹೋಗಿರ್ತಾಳೋ ಅದೇ ಉಡುಗೆ. ಹೊರಗಡೆ ಬಂದು ನೋಡ್ತಾಳೆ, ಪಕ್ಕದಲ್ಲಿ ಕೃಷ್ಣ ಇಲ್ಲ, ಅಲ್ಲಿ ಹೋಮ ಮಾಡಿದ್ದು ಯಾವುದು ಕುರುಹುನು ಗುರುತು ಇಲ್ಲ, ಮಾಲೆ ಧರಿಸ್ಕೊಂಡಿದ್ದಿಲ್ಲ, ಎಲ್ಲ ಇಂದ್ರಾದಿ ದೇವತೆಗಳೆಲ್ಲ ಎಲ್ಲಿ ಹೋದರು ಅಂತೆಲ್ಲ ಹೊರಗಡೆ ಹೋಗಿ ಚಪ್ರ ಇದೆಯನ್ನ ಚಪ್ರನೂ ಇಲ್ಲ. ಅಯ್ಯೋ, ಕಂಕಣ ಕೆಟ್ಟಿದ್ದಿಲ್ಲ, ಕಂಕಣ ಇಲ್ಲ, ಚಪ್ರ ಇಲ್ಲ, ಹೀಗಾಗೋಯ್ತೆ ಅಂತ ತುಂಬ ಮನಸ್ಸಿಗೆ ಅವಳಿಗೆ ದುಗುಡ ಆಗಿಬಿಡುತ್ತೆ. ಅಯ್ಯಯ್ಯೋ ಕೃಷ್ಣ, ಇದೆಲ್ಲ ಬರೀ ಕನಸಾಗಿ ನೀನು ಕೊಟ್ಬಿಟ್ಯಾ, ನನ್ನ ಹೀಗೆ ವಂಚಿಸ್ಬಿಟ್ಯಾ, ನೀನು ಹೀಗೆ ಮಾಡಬಾರ್ದಾಗಿತ್ತು ನೋಡು ಅಂತ ಆಂಡಾಳು ತುಂಬ ದುಃಖದಿಂದಿರ್ತಾಳೆ. ಏನಂದರೆ ಅವಳು ತನಗೆ ಆಗಿದ್ದ ದುಃಖವ ಈ ರೀತಿ ಯಾರನ್ನಾದರೂ ಕೃಷ್ಣ ವಂಚಿಸಿದಾನೆಯೇ ಅಂತ ಯೋಚನೆ ಮಾಡ್ತಾಳೆ. ದ್ವಾಪರ ಯುಗದಲ್ಲಿ ಗೋಪಿಯರಿಗೆ ಹೀಗೆ ಮಾಡಿದ್ದ, ಯಾವುದೋ ಒಂದು ಶರತ್ ರಾತ್ರಿನಲ್ಲಿ ಅವರ ಜೊತೆ ರಾಸಕ್ರೀಡೆ ಮಾಡಿದ್ದ, ಅದರ ಅಮೃತವನ್ನು ಕೊಟ್ಟಿದ್ದ. ಅವರೆಲ್ಲ ಋಷಿಗಳು, ಆ ಋಷಿಗಳು ದಂಡಕಾರಣ್ಯ ಋಷಿಗಳೆಲ್ಲ ಗೋಪಿಯರಾಗಿ ಬಂದಿದ್ದಾರೆ. ಕೃಷ್ಣನ ಜೊತೆ ಹಾಗೆ ಹಾಡಿ ಕುಣಿದಾಡಿ ಆ ಬ್ರಹ್ಮಾನುಭವವನ್ನು ಅವರು ಪಡೆದರು. ಅಧರಾಮೃತವನ್ನು ಒಂದು ಸ್ವಲ್ಪ ಮಟ್ಟಿಗೆ ಅನುಭವಿಸಿದ್ರು. ಆದರೆ ಕೃಷ್ಣ ಹೊರಟುಬಿಟ್ಟ, ಅವ್ರಿಗೂ ಕಣ್ಮರೆಯಾದ. ಅಯ್ಯೋ, ಅವರನ್ನೂ ನೀನು ವಂಚಿಸಿದೀಯಾ, ಈಗ ನೀನು ನನ್ನನ್ನು ವಂಚಿಸಕ್ಕೆ ಹೀಗೆ ಬಂದಿದ್ಯಾ ಅಂತ ಆಂಡಾಳು ಯೋಚನೆ ಮಾಡ್ತಾಳೆ. ಮತ್ತೆ ಹೋಗಿ ನಿದ್ದೆ ಮಾಡೋಣ ಅಂದರೆ ನಿದ್ದೆನೂ ಬರಲ್ಲ, ಯಾಕೆಂದರೆ ಆ ಅನುಭವ ಮುಂದುವರಿಲಿ ಅನ್ನೋಕ್ಕೋಸ್ಕರ ಅದು ಆಗಲ್ಲ. ಏನು ಮಾಡೋದು ಅಂತ ಆಂಡಾಳು ಯೋಚನೆ ಮಾಡ್ತಾಳೆ. ಕೃಷ್ಣನನ್ನೇ ಧ್ಯಾನ ಮಾಡ್ತಾಳೆ. ಯಾಕೆಂದರೆ ಆ ಅನುಭವ ಒಂದು ಮಿಂಚಿದ ಹುಳದ ಥರ, ಒಂದು ಜಸ್ಟ್ ಲೈಟ್ನಿಂಗ್ ಥರ ಆ ಅನುಭವ ಬಂದು ಹೋಯಿತು. ಹೀಗಾಗ್ಬಿಡ್ತಲ್ಲ ಅಂತ ಯೋಚನೆ ಮಾಡಿ ಅವಳು ಯೋಚನೆ ಮಾಡ್ತಿದ್ದಂಗೆ ಕೃಷ್ಣನ ತಿರುಮೇನಿ ದಿವ್ಯಮಂಗಳ ವಿಗ್ರಹ ಅವಳ ಕಣ್ಮುಂದೆ ಬರುತ್ತೆ. ಅದರಲ್ಲೂ ಫೋಕಸ್ಡ್ ಆಗಿ ಏನಂದರೆ ಕೃಷ್ಣನ ಎಡಗೈಯಲ್ಲಿರುವಂತಹ ಆ ಪಾಂಚಜನ್ಯ ಶಂಖ ಫಳಿಚ್ಚಂತ ಸ್ಪಷ್ಟವಾಗಿ ಆಂಡಾಳ ಕಣ್ಣಿಗೆ ಗೋಚರವಾಗುತ್ತೆ. ಅದು ಭಗವದ್ ಅನುಗ್ರಹನೇ. ಕೃಷ್ಣಂಗೆ ಗೊತ್ತು ಯಾವ ರೀತಿ ಆಂಡಾಳನ್ನು ನಡೆಸ್ಕೊಂಡು ಹೋಗಬೇಕು ಮುಂದೆ ಅಂತ. ಪ್ರತಿಯೊಂದು ಘಟ್ಟಕ್ಕೂ ನಮ್ಮ ಲೈಫಲ್ಲೂ ಅಷ್ಟೇ, ಪ್ರತಿಯೊಂದು ಘಟ್ಟವೂ ಆ ಭಗವಂತನ ಸಂಕಲ್ಪದಂತಾಗತ್ತೆ. ಆಚಾರ್ಯರನ್ನು ಆಶ್ರಯಿಸಿದಾಗಲಿ, ಆ ಭಕ್ತಿ ಭಾವನೆ ಬರೋದಾಗಲಿ, ಆ ಪಾಶುರುಗಳನ್ನು ನಮ್ಮ ಬಾಯಿಂದ ನುಡಿಯೋಕ್ಕಾಗಲಿ, ಪ್ರತಿಯೊಂದು ಆ ಭಗವಂತ ಹೀಗೆ ಆಗತ್ತೆ ಅಂತ ಹೇಳ್ತಾನೆ. ಅವನು ಮಾಡೋದು ಹೇಗೆ ಅಂದರೆ ನಮಗೆ ಆಚಾರ್ಯರ ದೃಷ್ಟಿ ಕಟಾಕ್ಷ ಬಿದ್ದರೆ ಅದೇ ರೀತಿ ತುಂಬ ಸೊಗಸಾಗಿ ನಮ್ಮ ಲೈಫ್ನಲ್ಲೂ ನಡೆಯುತ್ತೆ. ಹೀಗೆ ಆಂಡಾಳನ್ನು ಗವರ್ನ್ ಮಾಡ್ತಾ ಇರೋನು ಕೃಷ್ಣ. ಸರಿ, ಶಂಖವನ್ನು ಅವಳಿಗೆ ಗೋಚರಕ್ಕೆ ತರೋಣ ಅಂತ ಶಂಖ ಅವಳ ಕಣ್ಣಿಗೆ ಬೀಳುತ್ತೆ. ಬೆಳ್ಳಂಬಿಳಿಯಾದ ಶಂಖ ಹಾಗೆ ಸುರುಳಿಯಾಗಿ ಬಲಮುರಿ ಶಂಖ ಕಣ್ಣಿಗೆ ಬೀಳುತ್ತೆ. ಹೇ ಶಂಕರಯ್ಯ, ನಿನಗೊಂದು ದೊಡ್ಡ ನಮನ, ನಿಂಗೆ ನಮಸ್ಕಾರ ಮಾಡ್ತೀನಿ. ನೀನು ನನಗೆ ಆ ಕೃಷ್ಣನ ಅಧರಾಮೃತವನ್ನು ಯಾವಾಗಲೂ ಅನುಭವಿಸ್ತೀಯ ನೋಡು, ನೀನು ಅದನ್ನು ನನಗೆ ಹೇಳು. ಅದರ ಪರಿಮಳ ಹೇಗಿದೆ, ಅದರ ಸುವಾಸನೆ, ಅದರ ರುಚಿ ಹೇಗಿದೆ, ನೀನು ತಾನೇ ಅನವರತವು ಅವಿಚ್ಛಿನ್ನವಾಗಿ ಅದನ್ನು ಅನುಭವಿಸ್ತಿರ್ತೀಯ, ಅದ್ರ ಬಗ್ಗೆ ನನಗೊಂದು ಸ್ವಲ್ಪ ಹೇಳ್ತೀಯಾ ಅಂತ ಆಂಡಾಳ್ ಆ ಶಂಖವನ್ನು ನೋಡಿ ಹೇಳ್ತಾಳೆ. ನೋಡಿ, ಈ 10 ಪಾಶರುಗಳಿಗೆ ತುಂಬ ದೊಡ್ಡ ಲಾಂಗ್ ಇಂಟ್ರೊಡಕ್ಷನು. ಯಾಕಂದರೆ ಆಚಾರ್ಯರಿಗೆ ಹಾಗೆ ಅರ್ಥಗಳೆಲ್ಲ ಸ್ಫುರಿಸ್ತಾ ಇರುತ್ತೆ. ಅವರಿಗೆ ಪಾಶರ ಒಳಗೆ ಹೋಗೋಕ್ಕೆ ಅವ್ರಿಗೆ ಕಷ್ಟ. ಅಷ್ಟೊಂದು ಸ್ವಾರಸ್ಯವಾದ ವಿಚಾರಗಳೆಲ್ಲ ಅವರಿಗೆ ತಿಳಿಯತ್ತೆ. ಅದನ್ನೆಲ್ಲ ನಮಗೆ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ ಅದ್ಭುತವಾಗಿ ಅನುಗ್ರಹಿಸಿದ್ದಾರೆ. ಇವರು ಆಂಡಾಳಿಗೆ ಇವಾಗ ತುಂಬ ಡಿಸಪಾಯಿಂಟ್ಮೆಂಟ್ ತಾನೆ. ಕೃಷ್ಣನನ್ನು ಅವಳು ಇಷ್ಟು ದಿವಸ ಏನಂದರೆ ಕೃಷ್ಣನ ಅಗಲಿದ್ಲು, ಆ ಒಂದು ದುಃಖ ಇತ್ತು. ಇವಾಗ ಕನಸಿನಲ್ಲಿ ಕೃಷ್ಣನ ಮದುವೆ ಆಗಿ ಕೃಷ್ಣನ ಮನೆಗೆ ಹೋಗಿ ಕೃಷ್ಣನ ಬಿಗಿದಪ್ಪಿಕೊಂಡು ಆ ಅನರಾಮೃತವನ್ನು ಅನುಭವಿಸಿದ್ದಾಯಿತು. ಅದು ಆಂಡಾಳಿಗೆ ಆ ಅನುಭವ ಆಗಿದೆ, ಪ್ರಾಕ್ಟಿಕಲಾಗಿ ಆದಂಗೆ ಆಗಿದೆ ಸ್ವಲ್ಪ, ಆದರೆ ತೃಪ್ತಿ ಆಗಿಲ್ಲ. ಇವಾಗ ಇನ್ನೂ ದುಃಖ ಜಾಸ್ತಿ ಆಗಿಬಿಟ್ಟಿದೆ. ಆ ಶಂಖವನ್ನು ನೋಡಿ ಇವಾಗ ಶಂಖ ಕಣ್ಣಿಗೆ ಗೋಚರ ಆಗಿದ್ದು ಅದು ಆಂಡಾಳಿನ ದೊಡ್ಡ ಭಾಗ್ಯ ಅಂತ ಹೇಳ್ತಾರೆ ಪೆರಿಯವಾಚಾನ್ ಪಿಳ್ಳೈ. ಯಾಕೆ ಅಂತ ಹೇಳಿದ್ರೆ ನೋಡಿ, ಶ್ರೀರಾಮಾಯಣದಲ್ಲಿ ಒಂದು ಉದಾಹರಣೆ ಇದೆ. ಆಂಜನೇಯನ ಶ್ರೀರಾಮ ಸೀತೆಯನ್ನು ಹುಡ್ಕೊಂಡು ಬಾ ಅಂತ ಕಳಿಸ್ದ. ಆಂಜನೇಯನೋ ಎಷ್ಟೋ ಕಷ್ಟಪಟ್ಟು ವಿಘ್ನಗಳನ್ನೆಲ್ಲ ದಾಟಿ ಆ ರಾಕ್ಷಸ ರಾಜ್ಯದಲ್ಲಿ ಒಳಗೆ ಹೋಗೋದೇ ಕಷ್ಟ. ಹೋಗಿ ತಾಯಿಯನ್ನು ಅಶೋಕವನದಲ್ಲಿ ಕಂಡುಹಿಡಿದು ತಾಯಿ ಜೊತೆ ಏನಂದರೆ ಬ್ರಾಹ್ಮ ಮುಹೂರ್ತದಲ್ಲಿ ತಾಯಿಯನ್ನು ನೋಡಿ ಆ ತಾಯಿಗೆ ಸಂದೇಶವನ್ನು ಕೊಟ್ಟು ಉಂಗುರವನ್ನು ಕೊಟ್ಟು ಚೂಡಾಮಣಿಯನ್ನು ಪಡೆದು ಇನ್ನೂ ಎಷ್ಟೋ ಸಾಹಸ ಕೃತ್ಯಗಳನ್ನೆಲ್ಲ ನಡೆಸಿ ಹಿಂತಿರುಗಿ ಬರ್ತಾನೆ ಆಂಜನೇಯ. ಬಂದಾಗ ರಾಮಂಗೆ ತುಂಬ ಕಂಡೆ ಸೀತೆಯನ್ನು ಕಂಡೆ ದೃಷ್ಟವಾ ಸೀತಾ ಅಂತ ಸಂತೋಷದಿಂದ ಹೇಳ್ತಾನೆ. ಆಗ ಶ್ರೀರಾಮಂಗೆ ತುಂಬ ಕ್ಯೂರಿಯಸ್ಸು, ಹೇಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಹೇಳು ಕತಂಬಾಹು ಹೇಗಿದ್ದಾಳೆ ಸೀತೆ ಹೇಳು ಅಂತ, ಸೀತೆ ಬಗ್ಗೆ ಡೀಟೇಲಾಗಿ ಹೇಳು, ಅವಳು ಹೇಗಿದ್ದಾಳೆ ನೋಡೋಕ್ಕೆ ಅಂತೆಲ್ಲ ಕೇಳ್ತಾನೆ. ಈಗ ಪಾಪ ಆಂಜನೇಯ ಮಹಾಶ್ರೇಷ್ಠರಾದ ಒಂದು ವಾನರ,
ಬೇರೆ ಯಾರಾದರೂ ಆಗಿದ್ರು, ಅಯ್ಯೋ ನಾನು ನೋಡಿದ್ದೆ 3 ಗಂಟೆ ಕಾಲ, ಅದು ಇನ್ನೂ ಬೆಳಕು ಸರಿಯಾಗಿ ಬಂದಿಲ್ಲ, ಆಗ ಸೀತೆ ನೋಡಿದ್ದೀನಿ, ಅವಳನ್ನೆಲ್ಲ ಹೇಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ, ಅದೆಲ್ಲ ನನಗೆ ಕಷ್ಟ ಅಂತ ಹೇಳಕ್ಕೆ ಹೋಗಲಿಲ್ಲ. ನೋಡಿ, ರಾಮ ಯಾರನ್ನು ಕೇಳ್ದ? 3 ಗಂಟೆ ಕಾಲ ನೋಡಿದ ವಾನರನ ಹತ್ರ ಸೀತೆಯನ್ನು ಕಂಡ್ಯಾ, ಏನು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡು ಅಂತ ರಾಮ ಕೇಳ್ದ. ಆದರೆ ಆಂಡಾಳ್ ಯಾರನ್ನು ಕೇಳ್ತಾ ಇದ್ದಾಳೆ ಅಂದರೆ ಶಂಕರಯ್ಯನ ಶಂಖನ. ಆ ಶಂಖ 3 ಹೊತ್ತು ಯಾವಾಗಲೂ ಭಗವಂತನ ಕೈಯಲ್ಲೇ ಆಗಿರುತ್ತೆ. ಏನಾದರೂ ಹೊರಗೆ ಹೋಗಿ ಸಂಹಾರ ಮಾಡೋಕ್ಕೆ ಹೊರಗೆ ಹೋಗತ್ತಾ ಅಂತ ಇಲ್ಲ. ಅನುಕ್ಷಣವೂ ಒಂದು ಘಳಿಗೆನೂ ಒಂದು ಅಗಲಿಕೆ ಇಲ್ಲದೆ ಆ ಭಗವಂತ ತನ್ನ ಕೈಯಲ್ಲೇ ಶಾಶ್ವತವಾಗಿ ಆ ಶಂಖನ ಇಟ್ಕೊಂಡಿರ್ತಾನೆ. ಅಕಸ್ಮಾತ್ ಅದಕ್ಕೆ ಮೂವ್ಮೆಂಟ್ ಬೇಕು ಅಂದರೆ ಕೃಷ್ಣನ ಬಾಯಿ ಹತ್ರ ಹೋಗುತ್ತೆ, ಮತ್ತೆ ಅಲ್ಲೇ ಕೂತ್ಕೊಳ್ಳುತ್ತೆ. ಇದಕ್ಕೆ ನಮ್ಮ ಪೂರ್ವಿಕರು, ನಮ್ಮ ಭೂವರಾಹ ಸ್ವಾಮಿ ಅವರು, ಇಳೆಯವಲ್ಲಿ ಸ್ವಾಮಿ ಒಂದು ಕಥೆನ ಹೇಳ್ತಾಯಿದ್ರು. ಏನಂದರೆ ಒಬ್ಬ ಸೇವಕ ಬರ್ತಾನೆ, ಒಂದು ದೊಡ್ಡ ಶ್ರೀಮಂತನ ಮನೆಗೆ ಬಂದುಬಿಟ್ಟು, ಸ್ವಾಮಿ ನಮಗೇನಾದರೂ ಕೆಲಸ ಕೊಡಿ. ಸರಿ ನೀನು ದಟ್ಟ ಪುಷ್ಟವಾಗಿದೆಯಾ, ತುಂಬ ಕೆಲಸ ಮಾಡ್ತೀಯಾ ಅಂತ ಕಾಣಿಸತ್ತೆ, ಏನು ನಿನ್ನ ಕಂಡೀಷನು, ಏನು ನಿನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತ ಕೇಳ್ತಾನೆ. ಸ್ವಾಮಿ, ನನಗೆ ನೋಡಿ ತುಂಬ ಹಸಿವಾಗುತ್ತೆ, ನೀವು ಸರಿಯಾಗಿ ನನಗೆ ಊಟ ಹಾಕಬೇಕು ಅಂತಾನೆ. ಸರಿ ಊಟ ಹಾಕ್ತೀನಿ. ಊಟ ಹಾಕಿದ್ಮೇಲೆ ಅವ್ರು ಅಂದ್ಕೊಳ್ತಾರೆ ಆ ಶ್ರೀಮಂತರು, ಮೋಸ್ಟ್ಲಿ ಕೆಲಸ ಮಾಡ್ತಾರೆ ಊಟ ಎಲ್ಲ ಹಾಕಿದ್ಮೇಲೆ ಅಂತ. ಸರಿ, ಊಟ ಹಾಕಿದ್ಮೇಲೆ ಅಂತ ಕೇಳ್ತಾರೆ. ಸ್ವಾಮಿ, ನಂಗೆ ಒಳ್ಳೆ ಊಟ ಕೊಟ್ಟಮೇಲೆ ನಂಗೆ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ, ನಾನು ನಿದ್ದೆ ಮಾಡಬೇಕು, ಸರಿಯಾಗಿ ನಿದ್ದೆ ಮಾಡಿದ್ರೆ ನೋಡಿ ನನಗೆ ಶಕ್ತಿ ತುಂಬ ಜಾಸ್ತಿ ಆಗತ್ತೆ ಅಂತ. ಸರಿ, ಓಹೋ, ಊಟ ಮಾಡಿ ನಿದ್ದೆ ಮಾಡಿದ್ಮೇಲೆ ಮೋಸ್ಟ್ಲಿ ಅವರು ಕೆಲಸ ಮಾಡ್ತಾನೆ ಅಂತ ಕಾಣಿಸುತ್ತೆ ಇವನು ಅಂತ ಕೇಳಿ, ಆಮೇಲೆ ಮುಂದೆ ಅಂತ ಕೇಳ್ತಾನೆ ಆ ಶ್ರೀಮಂತ. ನೋಡಿ ಸ್ವಾಮಿ, ನಾನು ಚೆನ್ನಾಗಿ ಊಟ ಮಾಡಿಬಿಟ್ರೆ ನನಗೊಂದು ವೀಕ್ನೆಸ್ ಇದೆ, ನಂಗೆ ಮತ್ತೆ ನಿದ್ದೆ ಬಂದುಬಿಡುತ್ತೆ, ಮತ್ತೆ ನಾನು ನಿದ್ದೆ ಮಾಡಬೇಕು ಅಂತ ಹೇಳ್ತಾನೆ. ಏನಪ್ಪ ಇದು, ಹಸಿವಾದಾಗ ಊಟ ಮಾಡ್ತಾನೆ, ಊಟ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ, ನಿದ್ದೆ ಆದ ತಕ್ಷಣ ಹಸಿವು, ಏನಿದು, ಎಂಥ ಸೇವಕ ಇದು ಅಂತ. ಇದೇನು ನಾವು ಈ ದೃಷ್ಟಾಂತ ಏನು ತುಂಬ ದೂರ ಏನಿಲ್ಲ. ಅದು ಯಾರಂದರೆ ಆ ಶಂಕರಯ್ಯನೇ, ಶಂಖನೇ. ಏನಂದರೆ ಶಂಖಕ್ಕೆ ತುಂಬ ಹಸಿವಾದಾಗ ಭಗವಂತನ ಅಧರಾಮೃತವನ್ನು ಕುಡಿಯುತ್ತಂತೆ. ಆ ಕುಡಿದ ತಕ್ಷಣ ತುಂಬ ನಿದ್ದೆ ಬಂದುಬಿಡುತ್ತೆ, ಮತ್ತೆ ಹೋಗಿ ಎಡಗೈಯಲ್ಲಿ ಅದು ನಿದ್ದೆ ಮಾಡಿಬಿಡುತ್ತೆ. ನಿದ್ದೆ ಮಾಡಿ ಕುಡಿಯುತ್ತೆ, ಕುಡಿದ್ಮೇಲೆ ನಿದ್ದೆ ಮಾಡುತ್ತೆ. ಈ ರೀತಿ ಒಂದು ಸೇವಕನ ಭಗವಂತ ಇಟ್ಕೊಂಡಿದ್ದಾನೆ. ಆದರೆ ಶಂಖಕ್ಕೂ ಒಂದು ಸೇವೆ ಇದೆ, ಅದನ್ನೆಲ್ಲ ಆಂಡಾಳು ಕೊಂಡಾಡ್ತಾಳೆ. ಏನು ಭಗವಂತನ ವಿಚಾರದಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ವೇದವ್ಯಾಸರು ವಿಷ್ಣು ಸಹಸ್ರನಾಮದಲ್ಲಿ ಶಂಖಭೃತ್ ನಂದಕಿ ಚಕ್ರಿ ಶಾಂಗದನ್ವಾ ಗದಾಧರ ಅಂತ ಹೇಳಿದ್ದಾರೆ. ಶಂಖಭೃತ್ ಅಂದರೆ ಶಂಖಕ್ಕೆ ಊಟ ಕೊಡೋನು ಅಂತ. ನೋಡಿ, ಚಕ್ರ ಹೇಳುವಾಗ, ಶಾರ್ಂಗವಿಲ್ ಹೇಳುವಾಗ, ಗದೆ ಹೇಳುವಾಗ, ಕೌಮೋದಿಕೆ ಗದೆ ನಂದಕ ಹೇಳುವಾಗ ಅವರಿಗೆಲ್ಲ ಊಟ ಕೊಡಲ್ವಂತೆ. ಊಟ ಯಾವಾಗಲೂ ಕೊಡೋದು ಯಾರಿಗೆ ಅಂದರೆ ಆ ಶಂಖಕ್ಕೆ. ಹೀಗೆ ಭಗವಂತ ಊಟ ಕೊಟ್ಟು ಸಾಕುವಂತಹ ಒಂದು ಆಯುಧ, ಒಂದು ನಿತ್ಯ ಸೂರಿ ಅಂದರೆ ಅದು ಶಂಖ. ಅಂತಹ ಒಂದು ಹಿರಿಮೆ ಆ ಶಂಖಕ್ಕೆ. ಈಗ ಆಂಡಾಳ್ ಶಂಖವನ್ನು ಆರಿಸ್ಕೊಂಡ್ಲಲ್ಲ ಕೇಳಿದ್ದಕ್ಕೆ, ಅದಕ್ಕೇ ಪೆರಿಯವಾಚನ್ ಪಿಳ್ಳೆ ಆಶ್ಚರ್ಯಪಡ್ತಾರೆ. ಅಬ್ಬಬ್ಬಬ್ಬಾ, ನೀನು ಏನಮ್ಮ, ಏನು ನಿನ್ನ ಅದೃಷ್ಟ, ಏನು ಭಾಗ್ಯ, ನೀನು ಶಂಖವನ್ನು ಹೀಗೆಲ್ಲ ನೀನು ಪ್ರಶ್ನೆ ಮಾಡ್ತೀಯಲ್ಲ ಅಂತ ತುಂಬ ಸಂತೋಷ ಪಟ್ಕೊಂಡು ಇನ್ನೊಂದು ಕಾರಣ ಹೇಳ್ತಾರೆ. ಏನಂದರೆ, ಶಂಖವನ್ನು ಯಾಕೆ ಆರಿಸ್ಕೊಂಡ್ಲು ಅನ್ನೋದಕ್ಕೆ 8 ಕಾರಣ ಇದೆಯಂತೆ. ನೋಡಿ, 8 ಕಾರಣಗಳಿಟ್ಕೊಂಡು ಆಂಡಾಳ ಶಂಖವನ್ನು ಆರಿಸ್ಕೊಂಡ್ಲಾ ಇಲ್ಲ, ಆಚಾರ್ಯರಿಗೆ ಈ ಅರ್ಥಗಳೆಲ್ಲ ಗೊತ್ತಾಗತ್ತೆ. ಅದು ಪೆರಿಯವಾಚನ್ ಪಿಳ್ಳೆ ಹೇಳ್ತಾರೆ. ಏನಂದರೆ, ಒಂದು ಅಂತರಂಗದಲ್ಲಿ, ಅಂತಃಪುರದಲ್ಲಿ ರಾಜ ರಾಣಿ ಇಬ್ಬರೇ ಏಕಾಂತದಲ್ಲಿ ಇರಬೇಕು ಅಂದರೆ ಯಾರು ಸೇವಕರು ಹೊರಗಡೆನವರು ಒಳಗಡೆ ಬರಬಾರ್ದು ಅಂತಃಪುರಕ್ಕೆ. ಆದರೆ ಅವರಿಗೆ ಸ್ವಲ್ಪ ಅವಶ್ಯಕತೆ ಇರುತ್ತೆ ಕೆಲವು ಕೆಲಸಗಳೆಲ್ಲ ಮಾಡಿಕೊಡೋಕ್ಕೆ, ನೀರು ತಂದುಕೊಡು, ಪಾದ ತೊಳಿ, ವಸ್ತ್ರ ತಂದುಕೊಡು ಅಂತೆಲ್ಲ ಹೇಳೋಕ್ಕೆ. ಆಗ ಯಾರನ್ನು ಇಟ್ಕೊಳ್ತಾರೆ ಅಂದರೆ ಈ ವಾಮನ ಸ್ವಲ್ಪ ಕುಳ್ಳಗಿರೋರನ್ನು, ಸ್ವಲ್ಪ ಗೂನ್ ಬಿದ್ದಿರೋರನ್ನು ಇಟ್ಕೊಳ್ತಾರಂತೆ. ಇವಾಗ ಶಂಖವನ್ನು ಭಗವಂತ ಅಂತರಂಗದಲ್ಲಿ, ಅಂತಃಪುರದಲ್ಲಿ ಇಟ್ಕೊಂಡಿರ್ತಾನೆ. ಶಂಖವನ್ನು ಯಾವತ್ತೂ ಅಗಲಲ್ಲ. ಸರಿ, ಯಾಕೆ ಅಂದರೆ ಶಂಖ ಗೂನಿದ್ದಾನೆ, ಸ್ವಲ್ಪ ಹೀಗೆ ಶಂಖದ ರೂಪ ನೀವು ನೋಡಿರಬಹುದು, ಈ ರೀತಿ ಗೂನ್ ಥರ ಇರುತ್ತೆ. ಮತ್ತು ಅದಕ್ಕೆಲ್ಲ ಸುಳಿಯೆಲ್ಲ ಇರುತ್ತೆ. ಸುಳಿಯೆಲ್ಲ ಇದ್ದರೆ ವಾಮನ ರೂಪ ಮತ್ತು ಗೂನು ಇದೆಲ್ಲ ಶಂಖಕ್ಕಿದೆ. ಆದ್ದರಿಂದ ಒಂದು ಕಾರಣ ಹೇಳ್ತಾರೆ. 2ನೇ ಕಾರಣ ಏನಂದರೆ, ಆಂಡಾಳಿಗೆ ಇವಾಗ ಭಗವಂತನ ಪಾದದ ಮೇಲೆ ಅವಳಿಗೆ ಕಣ್ಣಿಲ್ಲ. ಎಲ್ಲಿ ಅವಳ ದೃಷ್ಟಿಯೆಲ್ಲ ಎಲ್ಲಿ ಫೋಕಸ್ ಆಗಿದೆ ಅಂದರೆ ಭಗವಂತನ ಅದರಾಮೃತದಲ್ಲಿ, ಹವಳದಂಥ ತುಟಿ ಮೇಲೆ ಸ್ವಲ್ಪ ಅದನ್ನು ಸವಿತಿದ್ದಾಳಲ್ಲ. ಆದ್ದರಿಂದ ನನಗೆ ನೀನು ತುಂಬ ಎಕ್ಸ್ಪರ್ಟೈಸ್ ಇರೋರು ಯಾರಿಗೆ ಆ ಪರ್ಟಿಕ್ಯುಲರ್ ಅವಯವದಲ್ಲಿ ಅಂತ ಹೇಳಿದ್ರೆ, ಯಾವುದೋ ಒಂದು ಹಕ್ಕಿ ಬಂತು, ಹಕ್ಕಿ ನಿನಗೆ ಗೊತ್ತಾ ಭಗವಂತನ ಅದರಾಮೃತ ಹೇಗಿದೆ ಅಂದರೆ ಗೊತ್ತಾಗತ್ತಾ? ಈಗ ಪಾಂಚಜನ್ಯ ತಾನೇ ಯಾವಾಗಲೂ ಸವಿಯುತ್ತಿರುವನು. ಸೊ ಪಾಂಚಜನ್ಯವನ್ನು ಆಂಡಾಳ ಆರಿಸ್ಕೊಂಡ್ಲಂತೆ. ಮೂರನೆಯದಾಗಿ, ಇವಾಗ ಈ
ರಾಸಕ್ರೀಡೆ ಆಡ್ದಾಗಿ ಗೋಪಿಯರಿಗಾಗಲಿ ಆಂಡಾಳ್ಗಾಗಲಿ ಅಥವಾ ಕೃಷ್ಣಾವತಾರದಲ್ಲಿ ಕೃಷ್ಣನ ಕೊಳಲಿಗಾಗಲಿ ಅದರಾಮೃತ ಯಾವಾಗಲೂ ಸ್ವಲ್ಪ ಹೊತ್ತು ಸಿಕ್ತು. ಆಮೇಲೆ ಕೃಷ್ಣ ಯಾವಾಗಲೂ ಕೊಳಲಿಟ್ಕೊಂಡ ಅಂತ ಗೊತ್ತಿಲ್ಲ. ಬೇರೆ ಅವತಾರದಲ್ಲೂ ಕೊಳಲನ್ನೇನು ಇಟ್ಕೊಂಡಿದ್ದು ನಾವು ಕಾಣಿಸ್ಲಿಲ್ಲ. ವರಾಹ ಅವತಾರದಲ್ಲಿ, ನರಸಿಂಹ ಅವತಾರದಲ್ಲಿ ಏನು ಕೊಳಲ್ ಪಕ್ಕದಲ್ಲಿತ್ತ. ಸೊ ಆ ಕೊಳಲಿಗೆ, ಗೋಪಿಯರಿಗೆ, ಆಂಡಾಳ್ಗೆಲ್ಲ ಕಾದಾಚಿತ್ಕ ಒಂದು ಸ್ವಲ್ಪ ಹೊತ್ತು ಅವರ ಅನುಭವ ಸಿಕ್ತು. ಆಮೇಲೆ ಅದು ಮರೆಯಾಯಿತು. ಆದರೆ ಈ ಶಂಕರ ಅವನಿಗೆ ಯಾವಾಗಲೂ ಕೃಷ್ಣನ ಅಧರಾಮೃತದ ಮೇಲೆ ಕಣ್ಣು, ಯಾವಾಗಲೂ ಅದನ್ನು ಹೇಗಂದರೆ ಶವರ್ ಥರ ಬೀಳ್ತಾ ಇರುತ್ತೆ. ಅದು ಕೃಷ್ಣ ಊದಿದಾಗ ಹಾಗೆಲ್ಲ ಹಾರ್ತಿರುತ್ತೆ ಅವನ ದಿವ್ಯ ಪಾವನವಾದಂತಹ ಅವನ ಅಧರಾಮೃತ. ಅದನ್ನು ನಾವು ನಮಗಾದರೆ ಎಂಜಿಲು ಅಂತೀವಿ, ಭಗವಂತನಿಗೆ ಅದು ಅಮೃತಪ್ರಾಯ, ಅಮೃತವಾದ ಹನಿಗಳು. ಅದರಿಂದ ಆಂಡಾಳ್ ಆ ಮೂರನೇ ಕಾರಣ ಹಾಗೆ ಹೇಳ್ತಾಳೆ. ನಾಲ್ಕನೇದಾಗಿ ಶಂಖ ಯಾವತ್ತೂ ಹಸ್ತ ಬಿಟ್ಟು ಅಗಲಲ್ಲ, ಯಾವಾಗಲೂ ಕೈಯಲ್ಲೇ ಇರುತ್ತೆ. ಆದರೆ ಒಂದು ಅಸುರ ವಧೆ ಅಂತ ಹೇಳಿದ್ರೆ ಆವಾಗ ಚಕ್ರ ಆದರೆ ಅದನ್ನು ಬಿಡಬೇಕು. ಚಕ್ರ, ಸುದರ್ಶನ ಚಕ್ರ, ಹೋಗು ಅಸುರ ಸಂಹಾರ ಮಾಡು ಅಂದರೆ ಅದು ಇವನು ಯಾವಾಗಲೂ ಕೈಯಲ್ಲಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ ಸಘೋಷೋ ಧಾರ್ತರಾಷ್ಟ್ರಾನಾಂ ಹೃದಯಾನಿ ವ್ಯಧಾರಯತ್ ಅಂತ ಆ ಶಂಖವನ್ನು ಬಾಯಿಗೆ ಇಟ್ಕೊಂಡು ಊದುತ್ತಾನೆ. ಊದಿದಾಗ ಇನ್ನೂ ಮಜಾ ಶಂಖಂಗೆ. ಸರಿ, ಆ ರೀತಿ ಅದನ್ನು ನಾಲ್ಕನೇ ಕಾರಣ. ಐದನೇ ಕಾರಣ, ಇವಾಗ ಕೃಷ್ಣ ಅವತಾರದಲ್ಲಿ ವಸುದೇವ ದೇವಕಿಯರಿಗೆ ಕೃಷ್ಣ ಅವನ ಅವತಾರ ಆದಾಗ 4 ತಿರುಕೈಯಲ್ಲಿ ಜೊತೆ ಅವತಾರ ಆಡ್ದ, ಶಂಖ ಚಕ್ರದ ಜೊತೆ. ಹಾಗಾದಾಗ ದೇವಕಿ ತಕ್ಷಣ ಪ್ರಾರ್ಥಿಸ್ಕೊಳ್ತಾಳೆ, ಅಯ್ಯೋ ಮಗುವೇ ಕೃಷ್ಣ, ನಿನ್ನ ಉಪಸಂಹಾರ ಮಾಡ್ಕೋ, ನೀನು ಶಂಖಚಕ್ರವನ್ನು ಒಳಗಡೆ ಉಪಸಂಹಾರ ಮಾಡ್ಕೊಂಡ್ಬಿಡು. ಆ ಕಂಸ ದುಷ್ಟ ಬಂದರೆ ನಿಮ್ಮ ಮೊದಲೇ ಎಲ್ಲ ಮಕ್ಕಳನ್ನು ಅವನು ವಧೆ ಮಾಡೋಕ್ಕೆ ಬರ್ತಾನೆ. ಇನ್ನು ನೀನು ನಾರಾಯಣ ಸ್ವರೂಪಿ ಅಂದರೆ ಇನ್ನೂ ಅವನು ದ್ವೇಷ ಜಾಸ್ತಿಯಾಗಿ ನಿನಗೆ ಆಪತ್ತು ಬರುತ್ತೆಪ್ಪ, ಅದನ್ನು ನೀನು ಉಪಸಂಹಾರ ಮಾಡ್ಕೋ ಅಂತ ಆ ದೇವಕ್ಕೆ ಕೇಳ್ಕೊಳ್ಳಂತೆ. ಅದು ತಕ್ಷಣ ಅದನ್ನು ಒಳಗಡೆ ಎಳ್ಕೊಂಡ್ಬಿಟ್ಟ ಕೃಷ್ಣ. ನೋಡಿ, ಒಬ್ಬ ದುಷ್ಟರು ಅಂದರೆ ಅವರಿಗೆ ಶಂಖಚಕ್ರ ಕಾಣಿಸಲ್ವಂತೆ. ಅದೇ ನಾವು ಈ ಶಂಖಚಕ್ರ ಯಾರಿಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ನಾವು ರಾಮಾವತಾರವನ್ನೇ ತಗೊಳ್ಳಿ. ರಾಮ ಏನು 4 ಚತುರ್ಭುಜದ ಜೊತೆ ಬರಲಿಲ್ಲ. ಆದರೆ ವಾಲಿ ವಧೆ ಆದಮೇಲೆ ತಾರೆ ಬಂದುಬಿಟ್ಟು ರಾಮನನ್ನು ಸ್ತೋತ್ರ ಮಾಡ್ತಾಳೆ. ಆಗ ಭಗವಂತ ಅವಳಿಗೆ ಶಂಖಚಕ್ರದ ಜೊತೆ ಅವಳಿಗೆ ದರ್ಶನ ಕೊಟ್ಟನಂತೆ. ಅದೇ ರೀತಿ ಮಂಡೋದರಿಗೆ ಯುದ್ಧ ಭೂಮಿಯಲ್ಲಿ, ಮಂಡೋದರಿ ತುಂಬ ಪತಿವ್ರತೆ, ಭಕ್ತೆ, ಅವಳು ನ್ಯಾಯವಾದಿ, ಅವಳಿಗೆ ದರ್ಶನ ಕೊಟ್ಟ. ಹೀಗೆ ಪ್ರೀತಿಯಿಂದ ಕೇಳುವರಿಗೆ ಶಂಖಚಕ್ರದ ದರ್ಶನವಾಗತ್ತೆ, ದುಷ್ಟರಿಗೆ ದರ್ಶನವಾಗಲ್ವಂತೆ. ಈಗ ಆಂಡಳಿಗೆ ಶಂಖ ಗೋಚರ ಆಗ್ತಾ ಇದೆ ಅಂದರೆ ಅದೇ ಅವಳಿಗೆ ಕನ್ವಿನ್ಸ್ ಆಗ್ಬಿಡೋದು, ಓಹೋ ನಾನು ಕೃಷ್ಣಗೆ ಬೇಕಾದವಳು, ಅದಕ್ಕೆ ನನಗೀಗ ಶಂಖ ಕಾಣಿಸ್ತಾ ಇದೆ ಅಂತ. ಇದನ್ನು 5ನೇ ಕಾರಣವಾಗಿ ಹೇಳ್ತಾರೆ. ಮತ್ತು 6ನೇ ಕಾರಣ, ಈ ಶಂಖ ಯಾವಾಗಲೂ ಭಗವಂತನ ಸೇವೆಗಾಗೇ ಇದೆಯಂತೆ. ಯಾರಾದರೂ ದುಷ್ಟರು ಬಂದರೆ ಈ ಚಕ್ರ ಏನು ಮಾಡುತ್ತೆ, ಭಗವಂತನ ಕೈ ಬಿಟ್ಟು ಹೊರಟೋಗುತ್ತೆ, ಎಲ್ಲ ಇದನ್ನು ಕೈ ಬಿಟ್ಬಿಡುತ್ತೆ. ಆದರೆ ಶಂಖ ಮಾತ್ರ ಜೊತೆಯಲ್ಲೇ ಇದ್ದು ಕೃಷ್ಣನನ್ನು ಸೇವೆ ಮಾಡ್ತಾ ರಕ್ಷಿಸ್ತಾ ಇರುತ್ತಂತೆ. ನೋಡಿ ಆಚಾರ್ಯನ ಅನುಭವ ಹೇಗಿದೆ ಇದು. 7ನೇದಾಗಿ, ಆಂಡಾಳ್ಗೆ ಯಾವಾಗಲೂ ಒಂದು ಕಲರ್ಫುಲ್ ಆಗಿರಬೇಕು ಅಂತ ಆಸೆ. ನೋಡಿ, ಒಂದು ಪಿಂಕ್ ಕಲರ್, ಒಂದು ಬ್ಲೂ ಕಲರು, ಒಂದು ವೈಟ್ ಕಲರ್, ಈ ಕಾಂಬಿನೇಷನ್ ಎಲ್ಲ ಇದ್ದರೆ ಹೆಂಗಸರಿಗೆ ಜಾಸ್ತಿ ಇಷ್ಟ. ಅಂದರೆ ಆಂಡಾಳೇನೋ ಬೇರೆನಾ, ಆಂಡಾಳ್ಗೂ ಅದೇ ರೀತಿ. ಈ ಶಂಖವನ್ನು ಕೃಷ್ಣ ಇಟ್ಕೊಂಡ್ಬಿಟ್ರೆ ಹೊರಗಡೆ ಎಲ್ಲ ಕರಿನೀಲ ಬಣ್ಣ, ಒಳಗಡೆ ಪಿಂಕ್ ಕಲರ್, ಅವನ ತಾಮರೆ ಅಂತಹ ಕೈ, ಇಲ್ಲಿ ಮೇಲ್ಗಡೆ ಶಂಖ ಬೆಳ್ಳಂ ಬಿಳಿಯಾಗಿ ಚಂದ್ರದಂತೆ ಹೊಳಪು ಜೊತೆ ಇರ್ತಾನೆ ಬ್ರೈಟಾಗಿ. ಸೊ ಇದನ್ನೆಲ್ಲ ನೋಡಿ ನನಗಿಂಥ ಒಳ್ಳೆ ಕಲರ್ ಕಾಂಬಿನೇಷನ್ ಬೇಕು ಅಂತ ಅದಕ್ಕೆ ಶಂಖವನ್ನು ಚೂಸ್ ಮಾಡೋದ್ಲಂತೆ. ಕೊನೆಯದಾಗಿ, ಈಗ ಶಂಖ ತನ್ನ ಸ್ವಂತ ಟ್ಯೂನ್ನಲ್ಲಿ ಹಾಡಲ್ಲ. ಅದು ಯಾವಾಗಲೂ ಯಾರು ನುಡಿಸ್ತಾರೋ ಅವ್ರು ಯಾವ ರಾಗವನ್ನು ಎಳಿತಾರೋ ಆ ರಾಗದಲ್ಲೇ ಆ ಶಂಖ ನುಡಿಯೋದು. ಅದರಿಂದ ಭಗವಂತ ಮಾತಾಡ್ದಂಗೆ, ಈಗ ಶಂಖ ಏನಾದರೂ ಒಂದು ಉತ್ತರ ಕೊಟ್ಟರೆ ಅದು ಶಂಖ ಸ್ವಂತವಾಗಿ ಕೊಟ್ಟಿದ್ದಲ್ಲ, ಭಗವಂತ ಹೇಳಿದ ಮಾತದು. ಆದ್ದರಿಂದ ಇದೆಲ್ಲ ಕಾರಣಗಳಿಂದ ಅದನ್ನೆಲ್ಲ ಪರಿಗಣೆಗೆ ತಗೊಂಡು ಶಂಖವನ್ನು ಆರಿಸ್ಕೊಂಡ್ಲು ಅಂತ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ ಅವರು ಈ ಅರ್ಥಗಳನ್ನೆಲ್ಲ ಹೇಳ್ತಾರೆ. ಇಷ್ಟೆಲ್ಲ ಒಂದು ದೊಡ್ಡ ಇಂಟ್ರೊಡಕ್ಷನ್ ಆದಮೇಲೆ ನಾವಿವಾಗ ಪಾಶರದೊಳಗೆ ಎಂಟರ್ ಆಗ್ತೀವಿ. ಮೊದಲನೇ ಪಾಶರ ಅದ್ಭುತವಾದ ಪಾಶರ. ಕರ್ಪೂರಂ ನಾರುಮೋ ಕಮಲಪೂ ನಾರುಮೋ, ಕರ್ಪೂರಂ ನಾರುಮೋ ಕಮಲಪೂ நாருமோ திருப்பவள செவ்வாய்த்தான் தித்திருக்குமோ கற்பூரம் நாருமோ கமலப்பூ
നാരുമോ മറുപുഷിത്ത മാധവത്തിൽ വായ്ച്ചുവയും നാറ്റവും മറുപുഷിത്ത മാധവത്തിൽ വായ്ച്ചുവയും നാത്തമും விருப்புற்று கேட்கிறேன் சொல்லறிவள் செல்கே கற்பூரம் நாருமோ கமலப்பூ நாருமோ ಹೀಗೆ ಆಂಡಾಳ್ ಆ ಶಂಖವನ್ನು ನೋಡಿಬಿಟ್ಟು ಮೊದಲನೇ ಮಾತು, ಹೇ ಶಂಖವೇ, ನೀನು ಭಗವಂತನ ಅದರಾಮೃತವನ್ನು ಕುಡಿದ್ಯಲ್ಲ, ಅದರ ಪರಿಮಳ ಹೇಗಿದೆ, ಅದರ ರುಚಿ ಸ್ವಾದ ಹೇಗಿದೆ ನನಗೆ ಹೇಳ್ತೀಯಾ ಸ್ವಲ್ಪ ಅಂತ ಕೇಳ್ತಾಳೆ. ನೋಡಿ, ಇವಾಗ ಕರ್ಪೂರಂ ಅಂದರೆ ಅದು ತುಂಬ ಡಿವೈನ್ ಆ್ಯಂಬಿಯನ್ಸ್. ಅದಕ್ಕೆ ಅದು ನೋಡಿದ್ರೆ ಏನೋ ದೈವಿಕವಾಗಿ ಏನೋ ಪೂಜೆ ನಡೀತಾ ಇದೆ ಅಂತ ಪಚ್ಚಕರ್ಪೂರ ವಾಸನೆ ಬಂದ್ರೇ ಓಹೋ ಏನೋ ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ನಡೀತಾ ಇದೆ, ಒಂದು ಔತಣ ಕಾದಿದೆ, ಎಲ್ರಿಗೂ ದೈವಿಕವಾದ ಅನುಭವ ಆಗತ್ತೆ. ಹಾಗೆ ಕರ್ಪೂರದ ಥರ ಘಮಘಮ ಅಂತಿದೆಯಾ ಕೃಷ್ಣನ್, ನೀನು ಯಾವಾಗಲೂ ಹತ್ತಿರನೇ ಇದೆಯಲ್ಲ, ನೀನು ಹಾಗೆ ಆಘ್ರಾಣಿಸ್ತೀಯಲ್ಲ, ಅದು ಕರ್ಪೂರದ ಥರ ಪರಿಮಳ ಇದೆಯಾ, ಅಥವಾ ಕಮಲ ಹೂ ಥರ ತುಂಬ ತಂಪಾಗಿ ಹಾಗೆ ನೋಡೋಕ್ಕೆ ಚೆಂದ ಒಂದು ಕಮಲದ ಪೂ. ಏನಂದರೆ ಏನಾದರೂ ಒಂದು ಡೆಲಿಕಸಿ, ಒಂದು ಸ್ವೀಟನ್ನು ನಾವು ತಯಾರು ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರಬೇಕು, ಒಳ್ಳೆ ಪರಿಮಳನೂ ಬರಬೇಕು. ಹಾಗಿದೆಯಾ, ಕಮಲದ ಪೂ ಥರ ಇದೆಯಾ ಅಂತ ಆಂಡಾಳ್ ಆ ಸುಗಂಧದ ಬಗ್ಗೆ ಕೇಳ್ತಾಳೆ. ಆದರೆ ಅದೆರಡರಲ್ಲೂ ಒಂದು ಚಿಕ್ಕ ಚಿಕ್ಕ ಸಣ್ಣ ದೋಷಗಳಿದೆಯಂತೆ. ಏನಂದರೆ ಕರ್ಪೂರದಲ್ಲಿ, ಪಚ್ಚ ಕರ್ಪೂರದಲ್ಲಿ ಒಂದು ಖಾರ ಇದೆ, ಒಂದು ಉರಿ ಇದೆ. ಆದ್ದರಿಂದ ಸರಿ, ಭಗವಂತನ ಪರಿಮಳ ನಾವು ಆ ಖಾರಕ್ಕೆ ಹೇಳ್ಬೋದಾ? ಮತ್ತು ಕಮಲದ ಹೂವು ಅಷ್ಟೇ, ಫ್ರೆಶ್ ಆಗಿ ಅರಳಿದಾಗ ತುಂಬ ಚೆನ್ನಾಗಿದೆ, ಬಾಡಿಬಿಟ್ರೆ ಅದು ಸ್ವಲ್ಪ ಒಂದು ದುರ್ನಾತ ಬರೋ ಚಾನ್ಸ್ ಇದೆ. ಸೊ ಎರಡರಲ್ಲೂ ಒಂದು ದೋಷ. ಆದರೆ ಭಗವಂತನ ಪರಿಮಳ ಆ ಎರಡು ದೋಷವನ್ನು ನೀಗಿದೆ. ಯಾಕೆಂದರೆ ನಾವು ಛಾಂದೋಗ್ಯ ಉಪನಿಷತ್ನಲ್ಲಿ ಭಗವಂತನನ್ನು ಸರ್ವಗಂಧ ಅಂತ ಕರೀತಾರೆ. ಸರ್ವಗಂಧ ಅಂದರೆ ನಾವು ಬರೀ ಎರಡು ಮಾತ್ರ ಇಲ್ಲ, ಇವ ಆಂಡಳಿಗೆ ಪಾಶದಲ್ಲಿ ಜಾಗ ಇಲ್ಲ. 4 ಲೈನ್ಸಿನ ಪಾಶಗಳಲ್ಲಿ ನಾವು ಎಲ್ಲ ಭಗವಂತನ ಗುಣಗಳನ್ನು ಹೇಳು, ಅವನ ಸ್ವರೂಪವನ್ನು ಹೇಳು, ಪರಿಮಳದ ಬಗ್ಗೆ ಎಲ್ಲ ಹೇಳು ಅಂತ ಹೇಳಿದ್ರೆ ಜಾಗ ಇಲ್ವಲ್ಲ ಪಾಶದಲ್ಲಿ ಹಾಡೋಕ್ಕೆ. ಅದಕ್ಕೆ ಭಗವಂತನೇ ಎಷ್ಟು ಸುಗಂಧಿತವಾಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸರ್ವಗಂಧ ಅಂತ ಆ ಉಪನಿಷತ್ ಹೇಳುತ್ತೆ. ಏನು ಬರೀ ಪರಿಮಳ ಅಂದರೆ ಪಚ್ಕರ್ಪೂರ ಕಮಲ ಅಲ್ಲ, ಅವನು ಲವಂಗ, ಏಲಕ್ಕಿ, ಜಾಯಿಕಾಯಿ, ಜಾಯಿಪತ್ರೆ, ಕಸ್ತೂರಿ, ಕೇಸರಿ ಎಲ್ಲ ಪರಿಮಳನೂ ಸೇರಿ ಎಲ್ಲ ಒಂದೊಂದು ಇದೆ. ಈ ಪದಾರ್ಥಗಳೆಲ್ಲ ಭಗವಂತನಿಂದ ಸಾಲ ತೊಗೊಂಡಿದ್ಯಂತೆ ಆ ಪರಿಮಳ ಸಿಗೋಕ್ಕೆ. ಅಂತಹ ಪರಿಮಳ ಇದೆ ಭಗವಂತನ ಬಾಯಿ ಅಮೃತದಲ್ಲಿ. ಹಾಗೆ ಆಂಡಾಳ್ ಕೇಳ್ತಾಳೆ, ಮತ್ತು ನೀನು ಆ ಭಗವಂತ ಕಲ್ಯಾಣ ಗುಣ ಪರಿಪೂರ್ಣ ಏನಂತ ಹಾಡೋದು ಆಂಡಾಳ್ಗೆ. ಸರಿ, ಇದು 2 ವಿಚಾರ ಮಾತ್ರ ಕೇಳ್ತಾಳೆ. ಎರಡನೇದಾಗಿ ನೋಡು, ನೀನು ಮತ್ತೆ ತಿರುಪ್ಪವಳ ಚೆವ್ವಾಯ್ತಾನ್ ತಿರುಕುಮೋ, ಆ ಹವಳದಂಥ ತುಟಿ ಕೆಂಪಿಗೆ ಏನು ಲಿಪ್ಸ್ಟಿಕ್ ಹಾಕೋಬೇಕಾಗಿಲ್ಲ, ಕೃಷ್ಣನ ಹವಳದಂಥ ಅಷ್ಟು ಆಕರ್ಷಕವಾದ ತುಟಿಗಳು, ಅದ್ರ ಮೇಲೆ ಆಂಡಾಳ್ಗೆ ಕಣ್ಣು. ಅದನ್ನು ನೋಡು ತುಂಬ ಸ್ವೀಟಾಗಿದೆಯಾ, ತಿರುಕುಮೋ, ಏನು ಸಿಹಿ ಪದಾರ್ಥಗಳು, ಏನು ಅಕ್ಕಾರೆ ವೆಡಿಸಲ್ ಅಂತ ನಾವು ಪಾಯಸ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿದೆಯಾ, ಸಕ್ಕರೆ ಪೊಂಗಲ್ ಥರ ಇದೆಯಾ, ಯಾವ ರೀತಿ ಇದೆ ಅಂತ ಆಂಡಾಳ್ ಕೇಳಲೇ ಇಲ್ಲ. ಯಾಕೆಂದರೆ ಆಂಡಾಳ್ಗೆ ಆ ಸ್ವೀಟನ್ನು ಆಂಡಾಳು ಅನುಭವಿಸಿದ್ದಾಳೆ, ಅದರಾಮೃತವನ್ನು ಅನುಭವಿಸಿ ಅವಳು ಅದನ್ನು ತಿರುಪ್ಪವಳ ಚೆವ್ವಾಯಿ ಅಂತ ಹೇಳಿದ ತಕ್ಷಣವೇ, ಅವನ ಬಾಯಿ ಅಂತ ಹೇಳಿದ ತಕ್ಷಣವೇ ಅವಳಿಗೆ ಹಾಗೆ ಟ್ರಾನ್ಸ್ಗೆ ಹೊರಟೋಗ್ತಾಳೆ. ಆಹಾ, ಎಷ್ಟು ಚೆನ್ನಾಗಿತ್ತು ಆ ಅಮೃತ ಅಂತ ಅವಳಿಗೆ ಹಿಂದಿನ ದಿವಸ ಕನಸಿನಲ್ಲಿ ಸಿಕ್ಕಿರತ್ತಲ್ಲ, ಅದಕ್ಕೆ ಜ್ಞಾಪಕ ಬಂದುಬಿಟ್ಟು ಅದಕ್ಕೆ ಅವಳಿಗೆ ಹೋಲಿಕೆನೇ ಕೊಡೋಕ್ಕಾಗಲ್ಲ, ಉದಾಹರಣೆ ಕೊಡೋಕ್ಕೆ ಆಂಡಾಳಿಗೆ ಶಕ್ತಿ ಸಾಕಾಗಲ್ಲ. ಹಾಗೆ ಅವಳಿಗೆ ಅಷ್ಟು ಚೆನ್ನಾಗಿದೆ ಅಂತ ಅವಳು ಅನುಭವಿಸ್ತಾಳೆ. ಅದಲ್ಲೇ ಲೀನ ಆಗಿಬಿಟ್ಟು ಅವಳಿಗೆ ಅದನ್ನು ಉದಾಹರಣೆ ಕೊಡದೆ ಅದನ್ನು ಮುಂದೆ ಮರುಪೊಷಿತ್ತ ಮಾಧವಂತನ್ ವಾಯ್ಚುವಯುಂ ನಾತ್ತಮಂ ಅಂತ ಹೇಳ್ತಾಳೆ. ಮರುಪೊಷಿತ್ತ ಅಂತ ಹೇಳಿದ್ರೆ ಅದು ಮರುಪ್ ಅಂದರೆ ಆನೆ ದಂತವನ್ನು ಮುರಿದ. ಯಾವುದು ಆನೆ ಇಲ್ಲಿ ಬಂತುಪ್ಪ ಅಂತ ಹೇಳಿದ್ರೆ ಆಂಡಾಳಿಗೆ ಯಾವಾಗಲೂ ಕೃಷ್ಣಾವತಾರದ ಮೇಲೆ ಯಾವಾಗಲೂ ಚಿಂತೆ. ಕೃಷ್ಣ ಏನು ಮಾಡ್ದ ಅಂದರೆ
ಆ ರಾಕ್ಷಸ ದುಷ್ಟ ಕಂಸ ಮಾವ ಅವನು ಏನಾದರೂ ಪ್ರೀತಿ ತೋರಿಸಿದ್ನ ಕೃಷ್ಣನ ಮೇಲೆ, ಅವನ ಆಕಾರ ನೋಡಿದ್ರೇ ಬೇಕು ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಅಂತ ಒಂದು ದುಷ್ಟ ಕಂಸ ಎಷ್ಟು ಹಿಂಸೆ ಕೊಟ್ಟ. ಅವನ ಕರ್ಮ, ಅವನ ರಾಕ್ಷಸ ಪ್ರಕೃತಿ ಅವನದು. ಹಾಗೆ ಅವನು ಏನು ಮಾಡಿರ್ತಾನೆ, ಒಂದು ಆನೆ, ಕುವಲಯಾಪೀಠ ಅಂತ ಮದ ಹಿಡಿದ ಆನೆ, ಆ ಆನೆಯನ್ನು ಬಾಗಿಲಲ್ಲಿ ನಿಲ್ಲಿಸಿರ್ತಾನೆ. ಏನಂದರೆ ಕೃಷ್ಣನಿಗೆ ತೊಂದರೆ ಕೊಡಲಿ ಅದಂತ. ಕೃಷ್ಣ ಒಂದು ನಿಮಿಷದ ಕೃಷ್ಣ ಬಲರಾಮ ಏನು ಮಾಡಿದ್ರು, ಆ ಆನೆನ ವಧೆ ಮಾಡೋಕ್ಕೆ ಹಾಗೆ ಆಟ ಆಡಿಸಿ ಸುಲಭವಾಗಿ ಆನೆ ದಂತವನ್ನು ಕಿತ್ತು ಆ ದಂತದಿಂದಲೇ ಅವನನ್ನು ಮುಗಿಸ್ಬಿಡ್ತಾನೆ, ವಧೆ ಮಾಡಿಬಿಡ್ತಾನೆ ಕುವಲಯಾಪೀಠವನ್ನು. ಆ ಆನೆನ ಸಂಹಾರ ಮಾಡಿದ ತಕ್ಷಣ ಏನಾಯಿತು ಅಂತ ಹೇಳಿದ್ರೆ, ಆಂಡಾಳು ನೋಡ್ತಾಳೆ, ಆಹಾ ಆಹಾ ಆನೆಯನ್ನು ನೀನು ಕೊಂದ್ಯಾ, ಎಷ್ಟು ಆಶ್ಚರ್ಯ ಅಂತ. ಇವಾಗ ಕಂಸನಿಗೆ ಏನು ಪ್ರದರ್ಶನ ಮಾಡ್ದ ಅಂದರೆ ಅವನ ಶೌರ್ಯ ವೀರ್ಯ, ನೋಡು ನನ್ನ ಶಕ್ತಿನ ನೀನು ಅಂಡರ್ ಎಸ್ಟಿಮೇಟ್ ಮಾಡಬೇಡ, ನನಗೆ ತುಂಬ ಶಕ್ತಿ ಇದೆ ಅಂತ ಕೃಷ್ಣ ಆ ಶೌರ್ಯ ವೀರ್ಯವನ್ನೆಲ್ಲ ಕಂಸನಿಗೆ ಪ್ರದರ್ಶನ ಮಾಡ್ದ. ಆದರೆ ಆಂಡಾಳಿಗೆ ಏನು, ಆಂಡಾಳಿಗೆ ಅದರಲ್ಲಿ ಏನು ಅಟ್ರ್ಯಾಕ್ಷನ್ ಅಂದರೆ ಈ ಸಂಗತಿನಲ್ಲಿ, ಇವಾಗ ನಾವು ಶ್ರೀರಾಮಾಯಣಕ್ಕೆ ಹೋಗ್ಬೇಕು ಪ್ರತಿಯೊಂದು ಇನ್ಸಿಡೆಂಟ್ಗೂ. ಶ್ರೀರಾಮಾಯಣದಲ್ಲಿ ಶ್ರೀರಾಮ ಅವನು ಜನಸ್ಥಾನದಲ್ಲಿದ್ದಾಗ ಆ ಖರದೂಷಣಾದಿ 14,000 ದುಷ್ಟ ರಾಕ್ಷಸರು, ಮಹಾಪರಾಕ್ರಮಿಗಳು, ಮಾಯಾವಿಗಳು, ಅಧರ್ಮಿಗಳು ಅಂಥವರನ್ನೆಲ್ಲ ಕೃಷ್ಣ ಶ್ರೀರಾಮ ಏಕೈಕ ವೀರನಾಗಿ ಅವನೆಲ್ಲರೂ 1 ಮುಹೂರ್ತದಲ್ಲಿ ಸಂಹಾರ ಮಾಡಿಬಿಟ್ಟ. ಅದಾದ ತಕ್ಷಣ ಆ ಸೀತೆ ಬಚ್ಚಿಟ್ಕೊಂಡಿದ್ದಾಳೆ ಗುಹೆನಲ್ಲಿ. ಅವಳು ಬಂದು ನೋಡ್ದಾಳೆ ಶ್ರೀರಾಮನ್ ನೋಡಿ, ಆಹಾ ವಿಜಯರಾಘವ ವಿಜಯರಾಮ ಅಂತ ಹೇಳಿ ಓಡ್ ಬಂದು ಅವಳನ್ನು ಶ್ರೀರಾಮನನ್ನು ಪರಿಶ್ವಂಗ ಮಾಡ್ಕೊಳ್ತಾನೆ, ಒಪ್ಕೊಂಡು ಬಿಡ್ತಾಳೆ. ಎಂದರೆ ತಮ್ ದೃಷ್ಟ್ವಾ ಶತ್ರುಹಂತಾರಂ ಮಹರ್ಷೀಣಾಂ ಸುಖಾವಹಂ ಬಭೂವ ಹೃಷ್ಟ್ವಾ ವೈದೇಹಿ ಭರ್ತಾರಂ ಪರಿಶಸ್ವಜೇ. ಒಂದು ಟೈಟ್ ಹಗ್ ಅಂತಾರಲ್ಲ, ಹಾಗೆ ಕಟ್ಕೊಂಡು ಬಿಡ್ತಾಳೆ. ಆಗ ಭಗವಂತನಿಗೆ ಅವನ ಸಂಕಲ್ಪದಿಂದ ಆದ ಗಾಯಗಳೆಲ್ಲ ಹಾಗೆ ಮಾಯ ಆಗಿಬಿಡುತ್ತಂತೆ. ಸೊ ಇವಾಗ ಆಂಡಾಳು ನೋಡ್ತಾಳೆ, ಅಯ್ಯಯ್ಯೋ ಕೃಷ್ಣ ಕುವಲಯಾಪೀಠ ಆನೆಯನ್ನು ಕೊಂದ, ಅವನು ಪಾಪ ಎಷ್ಟು ಗಾಯ ಆಗಿರಬಹುದು, ನಾನು ಓಡ್ ಹೋಗಿ ಕಟ್ಕೊಂಡು ಬಿಡ್ತೀನಿ ಕೃಷ್ಣನ್ನ ಅಂತ. ಆ್ಯಕ್ಚುಲಿ ಆಂಡಾಳು ಹೇಳಿದ್ದು, ನಮ್ಮ ಪೂರ್ವಾಚಾರ್ಯರು ಹೇಳ್ತಾರೆ, ಪೆರಿಯವಾಚನ್ ಪಿಳ್ಳೆ, ನೋಡಿ ನೋಡಿ ಆ ಕುವಲಯಾಪೀಠವನ್ನು ಕಂಸನಿಗೋಸ್ಕರ ಅವನು ಸಂಹಾರ ಮಾಡಲಿಲ್ಲ ಕೃಷ್ಣ, ಆಂಡಾಳು ಬಂದು ತನ್ನನ್ನು ಅಪ್ಕೊಳ್ಳಿ ಅನ್ನೋಕ್ಕೋಸ್ಕರ ಕೃಷ್ಣ ಕುವಲಯಾಪೀಠವನ್ನು ಸಂಹಾರ ಮಾಡ್ದ ಅಂತ. ಎಷ್ಟು ಸ್ವಾರಸ್ಯವಾದ ಅರ್ಥ. ಸೊ ಇವಾಗ ಓಡ್ ಹೋಗಿ ಆಂಡಾಳು ಕೃಷ್ಣನನ್ನು ಪರಿಶ್ವಂಗ ಬಿಗಿಯಾಗಿ ಕಟ್ಕೊಂಡು ಬಿಡ್ತಾಳಂತೆ. ಕಟ್ಕೊಂಡಾಗ ಕೃಷ್ಣಗೂ ಇದೇ ಬೇಕಾಗಿತ್ತು, ಆಂಡಾಳು ತನ್ನನ್ನು ಕಟ್ಕೋಬೇಕು ಅಂತ ಅಪ್ಕೊಂಡಿದ್ದ ತಕ್ಷಣ ಆಂಡಾಳು ಏನು ಮಾಡ್ತಾಳಂದರೆ, ಅಲ್ಲಿ ಕೃಷ್ಣನ ಬಾಯಿ ಹತ್ತಿರ ಅವಳು ಹೋಗ್ತಾಳೆ ಅಲ್ವಾ, ಆ ಬಾಯಿ ಪರಿಮಳ ನೋಡ್ತಾಳೆ, ಅದರ ಸವಿ ರುಚಿ ಹೇಗಿದೆ ಅಂತ. ಇವಾಗ ಶಂಖವನ್ನು ಕೇಳ್ತಿದ್ದಾಳಲ್ಲ, ತಾನು ಅದನ್ನು ನೋಡಬೇಕು ಅಂತ ಆಸೆ ಪಡ್ತಾಳೆ. ನೋಡಿ, ಮರುಪಶಿತ್ತ ಮಾಧವನ್ ಅಂದರೆ ಶ್ರೀ ಮಹಾಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮಿ ಕೂಡ ಅದೇ ಜಾಗಕ್ಕಾಗಿ ಆಸೆ ಪಡ್ತಾಳೆ, ತನಗೆ ಆ ಪರಿಮಳ ಸಿಗಬೇಕು ಅಂತ ಶ್ರೀ ಮಹಾಲಕ್ಷ್ಮಿನೂ ಆಸೆ ಪಡ್ತಾಳಂತೆ. ಒಂದು ನಿಮಿಷನೂ ಭಗವಂತನನ್ನು ಅಗಲದೆ ಆ ಚಾನ್ಸ್ಗೆ ಆ ತಾಯಿಯೇ ಕಾಯ್ತಿರುವಂತಹ ಆ ಜಾಗದಲ್ಲಿ ಹೀಗೆ ಮರುಪಶಿತ್ತ ಮಾಧವನ್ಗೆ ಎಷ್ಟು ಅರ್ಥ ಹೇಳಿದ್ದಾರೆ. ವಿರುಪುಟ್ರ ಕೇಳ್ಕಿಂದ್ರೆ ನೋಡಿ, ನಾನು ಆಸೆಯಿಂದ ಕೇಳ್ತೀನಿ ಅಂತ ಅದರ ಅರ್ಥ. ವಿರುಪುಟ್ರು ಅಂದರೆ ತುಂಬ ಆಸೆಯಿಂದ ನಾನು ಕೇಳ್ತೀನಿ, ಶಂಕ ನೀನು ನನಗೆ ಹೇಳಬೇಕು, ಭಗವಂತನ ಬಾಯಿಯ ಸುವಾಸನೆ ಆ ರುಚಿಯನ್ನು ನನಗೆ ಹೇಳಬೇಕು ಅಂತ ಕೇಳ್ಕೊಳ್ತಾಳೆ. ಈಗ ಆಂಡಾಳು ಆಸೆ ಬಗ್ಗೆ ಹೇಳ್ತಾರಲ್ಲ, ಅದಕ್ಕೆ ಪೆರಿಯವಾಚನ್ ಪಿಳ್ಳೆಯವರು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಏನಂದರೆ, ಕೃಷ್ಣ ಭಗವದ್ಗೀತೆನ ಅರ್ಜುನನಿಗೆ ಹೇಳ್ತಾ ಇರುವಾಗ, ಅರ್ಜುನ ನಾನು ನಿನಗೆ ರಾಜವಿದ್ಯಾ ರಾಜಗುಹ್ಯ ಯೋಗ ನಿನಗೆ ಹೇಳ್ತೀನಿ ನೋಡು. ಈ ಚಾಪ್ಟರ್ನಲ್ಲಿ 9ನೇ ಅಧ್ಯಾಯ ಅದು. ಅದರಲ್ಲಿ ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ನಾನು ಪರಮ ರಹಸ್ಯವಾದ ಗುಹ್ಯವಾದ ನಿನಗೆ ಭಕ್ತಿ ಯೋಗವನ್ನು ಉಪದೇಶ ಮಾಡ್ತೀನಿ. ಅದನ್ನು ಹೇಳ್ತಾನೆ, ಇತಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ. ನಿನಗೆ ಯಾಕೆ ಹೇಳ್ತೀನಿ ಅಂದರೆ, ನಿನಗೆ ನನ್ನ ಮೇಲೆ ಅಸೂಯೆ ಇಲ್ಲ, ನೀನು ಅಸೂಯೆ ಇಲ್ಲದೇ ಇರೋದ್ರಿಂದ ನಾನು ನಿನಗೆ ಹೇಳ್ತೀನಿ. ನೋಡಿ, ಅಸೂಯೆ ಇರೋರಿಗೆ ಇದನ್ನೆಲ್ಲ ಹೇಳಬಾರ್ದು ಅಂತ ಕೃಷ್ಣ ವಾರ್ನ್ ಮಾಡ್ತಾನೆ. ಆಚಾರ್ಯರ ಹತ್ರ ಹೋಗಿ ಅವರ ಪಾದವನ್ನು ಆಶ್ರಯಿಸಿ ಅವರ ಪಾದದ ಕೆಳಗೆ ಕೂತ್ಕೊಂಡು ಹೇಳಿ ಹೇಳಿ ಅಂತ ಪ್ರಾರ್ಥಿಸ್ಕೊಂಡು ಕೈ ಜೋಡಿಸಿ ಕೂತ್ಕೊಂಡು ಕೇಳುವಂತಹ ಅರ್ಥಗಳಿದೆಲ್ಲ. ಸೊ ಆ ಭಕ್ತಿಯುಗ ಉಪದೇಶ ಮಾಡೋಕ್ಕೆ ಕೃಷ್ಣ ಹೇಳ್ತಾನೆ, ನೋಡಿ ಅಸೂಯೆ ಇರಬಾರ್ದು, ಆಚಾರ್ಯರನ್ನು ಆಶ್ರಯಿಸಿ ಕೇಳ್ಕೋಬೇಕು. ಮತ್ತು ಭಗವಂತನ ಮೇಲೂ ಭಗವದ್ ಭಕ್ತರ ಮೇಲೂ ನಮಗೆ ತುಂಬ ಗೌರವ ಇರಬೇಕು, ದ್ವೇಷ ಇರಬಾರ್ದು. ನೋಡಿ, ದ್ವೇಷ ಇರಬಾರ್ದು ಅನ್ನೋದೇ ಒಂದು ದೊಡ್ಡ ವಿಚಾರ ಆಗಿಬಿಟ್ಟಿದೆ. ಈಗ ಎಷ್ಟು ಯಾರಾದರೂ ಒಂದು ಏಳಿಗೆಗೆ ಬಂದರೆ, ಅಯ್ಯೋ
ನಮಗಿಲ್ವಲ್ಲ ಅಂತ ಒಳ್ಳೆ ರೀತಿಯಲ್ಲಿ ಆತ್ಮೀಯವಾಗಿ ಸಾತ್ವಿಕವಾಗಿ ತಿಳ್ಕೊಂಡ್ರೆ ಪರವಾಗಿಲ್ಲ. ಹೀಗೆ ದ್ವೇಷ ಇರಬಾರ್ದಂತೆ, ಅವ್ರ ಮೇಲೆ ಗೌರವ ಇರಬೇಕು ಅಂತ ಹೇಳ್ತಾರೆ. ಭಕ್ತರ ಮೇಲೂ ಭಗವಂತನ ಮೇಲೂ ಒಂದು ಪ್ರೀತಿ ಗೌರವದಿಂದ ಇರಬೇಕು. ಮತ್ತು ಭಗವಂತ ಅನುಗ್ರಹ ಮಾಡ್ತೀನಿ ಬಂದಾಗ ನಾವು ಅದನ್ನು ತಡಿಬಾರ್ದು. ಹೀಗೆಲ್ಲ ಇದ್ದರೆ ಅವಾಗ ಆಸೆ ಇದೆ ಅಂತ ಅರ್ಥ. ಇವಾಗ ಆಂಡಾಳ್ ವಿರುಪುಟ್ರೆ ಕೇಳ್ಕಿಂದ್ರೆ ಆಸೆಯಿಂದ ಕೇಳ್ತೀನಿ ಅಂತ ಹೇಳ್ತಾಳಲ್ಲ, ಈ ಆಸೆ ಏನು? ಇದು ಆಂಡಾಳಿಗೆ ಹೊಸದಾಗ ಆಸೆ ಬರಬೇಕಾ? ಅವಳು 3 ಹೊತ್ತು ಇದನ್ನೇ ಚಿಂತೆ ಮಾಡ್ತಿರ್ತಾಳೆ. ಆದರೆ ಆಂಡಾಳ್ ವಿನಯವಾಗಿ ಕೇಳ್ತಾಳಂತೆ. ಆ್ಯಕ್ಚುಲಿ ಆಂಡಾಳಿಗೆ ಇದೇನೆಂದರೆ ರಹಸ್ಯವಾದ ವಿಚಾರ. ಇಲ್ಲಿ ಭಕ್ತಿಯೋಗ ರಹಸ್ಯ ಅನ್ನಲ್ಲ. ಇವಾಗ ಕೃಷ್ಣನ ಪರಿಮಳ ಇದೆಯಲ್ಲ ಅದು ಒಂದು ರಹಸ್ಯ, ಮತ್ತು ರುಚಿ ಇದೆಯಲ್ಲ ಅದು ಒಂದು ರಹಸ್ಯ. ಈ 2 ರಹಸ್ಯಗಳನ್ನು ನಾನು ಕೇಳ್ತೀನಿ, ಆಸೆಯನ್ನು ಕೇಳ್ತಾ ಇದ್ದೀನಿ, ಹೇಳು, ನನಗೆ ಆ ಯೋಗ್ಯತೆ ಇದೆ ಅಂತ ಆಂಡಾಳ್ ತುಂಬ ವಿನಯವಾಗಿ ಹೇಳ್ತಾಳೆ. ವಿನಯದಿಂದ ಹೇಳಬೇಕು ಅಂದರೆ ಯಾರಾದರೂ ಸೇವಕರು ದೊಡ್ಡವರನ್ನು ನೋಡಿದ್ರೆ ವಿನಯ ಎಲ್ಲ ತೋರಿಸ್ಬೇಕು. ಇವಾಗ ಪಾಂಚಜನ್ಯ ಯಾರು ಅಂದರೆ ಭಗವಂತನ ಸೇವಕ. ಇವಾಗ ಆಂಡಾಳ್ ಯಾರು? ಶ್ರೀ ಮಹಾಲಕ್ಷ್ಮಿ ಸ್ವರೂಪಿಣಿ. ಭಗವಂತನಿಗೆ ಯಾರು ದಾಸರೋ ಅವರು ಮಹಾಲಕ್ಷ್ಮಿಗೂ ದಾಸರು. ಆಂಡಾಳ್ ಇವಾಗ ನಾವು ತಿರುಮಂತ್ರ ದ್ವಯ ಹೇಳ್ತೀವಲ್ಲ, ಆ ದ್ವಯದಲ್ಲಿ ದಂಪತಿಗಳಿಬ್ಬರೂ ಇದ್ದು ಕೈಂಕರ್ಯವನ್ನು ಸ್ವೀಕರಿಸ್ತಿರ್ತಾರೆ. ಶ್ರೀ ಮಹಾಲಕ್ಷ್ಮಿ ಮತ್ತು ಕೃಷ್ಣ ಇಬ್ಬರು ಕೈಂಕರ್ಯವನ್ನು ಶಂಖದಿಂದ ಸ್ವೀಕರಿಸ್ತಿರ್ತಾರೆ. ಆದರೂ ಆಂಡಾಳ್ ಇವಾಗ ಯಾವ ಪೊಸಿಷನಲ್ಲಿದ್ದಾಳೆ ಅಂದರೆ ವಿನಯದಿಂದ ಪ್ರಾರ್ಥಿಸ್ತಾಳೆ. ಯಾಕೆಂದರೆ ಅದು ಪರಮ ರಹಸ್ಯವಾದದ್ದು, ಅದನ್ನು ನನಗೆ ಹೇಳು ಅಂತ. ಆಳಿ ಶಂಕೆ, ಆಳಿಯಿಂದ ವಿಶಾಲವಾದ ಶಂಖನೇ. ನೀನು ಗಂಭೀರವಾಗಿದೆಯಾ, ಸಮುದ್ರದ ಥರ ಗಂಭೀರವಾಗಿದೆಯಾ, ತುಂಬ ಬ್ರಾಡ್ ಮೈಂಡೆಡ್ ನೀನು. ಯಾಕೆಂದರೆ ನನಗಿವಾಗ ಅರ್ಥಗಳನ್ನು ಹೇಳ್ತೀಯಲ್ಲ, ಆದ್ದರಿಂದ ನೀನು ತುಂಬ ವಿಶಾಲವಾದ ಹೃದಯ ಉಳ್ಳವನು, ನನಗಿದನ್ನು ಹೇಳು. ಶಂಕೆ, ಬಿಳುಪಾದ ಶಂಖಗಷ್ಟು ಬಿಳಿಯಾಗಿದೆಯಂತೆ. ನೀನು ಬೆಳ್ಳಕ್ಕೆ ಪ್ರಕಾಶವಾಗಿದೆಯಾ ಅಂದರೆ ಜ್ಞಾನವನ್ನು ಕೊಡಬೇಕು ಅಂದರೆ ತುಂಬ ಪ್ರಕಾಶವಾದ, ಅದು ಜ್ಞಾನವೇ ಪ್ರಕಾಶವಾದಂಥದ್ದು. ಅದರಿಂದ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳ್ತಾರಲ್ಲ, ಆಗ ನನ್ನ ಪ್ರಕಾಶ ಕೊಟ್ಟು ನನ್ನ ಮನಸ್ಸನ್ನು ನೀನು ಅನುಗ್ರಹ ಮಾಡು ಅಂತ. ಇನ್ನೊಂದು ಅರ್ಥ ಹೇಳ್ತಾರೆ, ಶಂಖ ಯಾಕೆ ಬೆಳ್ಳಕ್ಕಿದೆ ಅಂದರೆ ಇವಾಗ ಆಳ್ವಾರ್ ಪಾಶದಲ್ಲಿ ಭಗವಂತನನ್ನ ವಿರಹ ಆಗಿಬಿಟ್ರೆ ಒಂಥರ ಮೈಯೆಲ್ಲ ಬಿಳುಪಾಗ್ಬಿಡುತ್ತೆ, ಬಿಳಿಚ್ಕೊಂಡು ಬಿಡುತ್ತಂತೆ. ಇವಾಗ ಶಂಖ ಯಾಕೆ ಬೆಳ್ಳಕ್ಕಿದೆ ಅಂತ ಹೇಳ್ತಾನೆ. ಯಾಕೆಂದರೆ ಭಗವಂತ ಯಾವಾಗಲೂ ಅದರಾಮೃತ ಕೊಡ್ತಿರುವಾಗ ಅವನಿಗೆ ಸರಿಯಾಗಿರುತ್ತಂತೆ. ವಾಪಸ್ ಹೀಗೆ ಕೈಯಲ್ಲಿ ಹೊರಟಿದ ತಕ್ಷಣ ಅಯ್ಯಯ್ಯೋ ನಾ ಭಗವಂತನನ್ನು ಅದರಾಮೃತ ಕುಡಿದೇ ಹೊರಗೆ ಹೊರಟೋಗಿದ್ದೀನಲ್ಲ ಅಂತ ಆ ಪಶಲೈ ನೋಯ್ ಅಂತ ಹೇಳ್ತಾರೆ. ಸೊ ಬೆಳ್ಳಕ್ಕಾಗ್ಬಿಡುತ್ತೆ ಅಂತ. ಇದು ಒಂದು ಅರ್ಥ ಬೇರೆ ನಮ್ಮ ಪೆರಿವಾಚನ್ ಪಿಳ್ಳೆ ಹೇಳ್ತಾರೆ. ಹೀಗೆ ಕರ್ಪೂರಂ ನಾರುಮೋ ಕಮಲಪ್ಪೂ ನಾರುಮೋ ತಿರುಪ್ಪವಳ ಚೆವ್ವಾಯ್ತಾನ್ ತಿರುக்குமோ மறுப்புஷித்த மாதவந்தன் வாய்ச்சுவையும் நாத்தமும் விருப்புற்று ಕೇಳ್ಕಿಂದ್ರೇನ್ ಶೊಲ್ಲಾಳಿ ವೆಣ್ಶಂಗೆ ಅಂತ ಆಂಡಾಳ್ ಮೊದಲನೇ ಪಾಶುರಕ್ಕೆ ಮಂಗಳಾಶಾಸನ ಹಾಡ್ತಾಳೆ. ಈಗ 2ನೇ ಪಾಶುರವನ್ನು ಅನುಭವಿಸೋಣ. கடலில் பிறந்து கருதாது, கடலில் பிறந்து கருதாது, பஞ்சஜனன் உடலில் வளர்ந்து போய், பஞ்சஜனன் உடலில் வளர்ந்து போய், ஒழியான் கைத்தலத்து இடரில் குடியேறி, ஒழியான் கைத்தலத்திடரில் குடியேறி, தீயகாசூரர் நடலைப்பட முழங்கும், தீயகாசூரர் நடலைப்பட முழங்கும், தோற்றத்தாய் நற்சங்கே, தோற்றத்தாய் நற்சங்கே. ಈಗ ಆಂಡಾಳ್ ಇದರ ಸಮ್ಮರಿ ಏನಂದರೆ, ಮೊದಲನೇ ಪಾಶುರದಲ್ಲಿ ಬರೀ ಭಗವಂತನ ಗುಣಗಾನ ಮಾಡಿಬಿಟ್ಲು.
ಅವನ ತುಟಿ ಹೇಗಿದೆ, ಅದರಾಮೃತ ಹೇಗಿದೆ, ಪರಿಮಳ ಹೇಗಿದೆ, ರುಚಿ ಹೇಗಿದೆ ನೋಡು. ಅವನು ಆನೆ ದಂತವನ್ನು ಮುರಿದು ಅವನ ಇದೆಲ್ಲ ಅಡಗಿಸ್ದ, ನನಗೆ ಹೇಳು ಅಂತ ಇಷ್ಟು ಮಾತ್ರ. ಶೊಲ್ಲಾಳಿ ವೆಣ್ಶೆಂಗೆ ಅಂತ ಅಷ್ಟು ಮಾತ್ರ ಅವನಿಗೆ ವಿಶೇಷಣ ಕೊಟ್ಟಳು. ಈ ಪಾಠದಲ್ಲಿ ಈಗ ಸ್ವಲ್ಪ ಶಂಖವನ್ನು ಸ್ವಲ್ಪ ಕೊಂಡಾಡಬೇಕು. ನಮಗೇನಾದರೂ ಒಂದು ಸಹಾಯ ಬೇಕು ಅಂದರೆ ಕೊಂಡಾಡುವಂತಹ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ, ಇವಾಗ ಆಂಡಾಳ್ ಅದನ್ನು ತಿಳ್ಕೊಂಡ್ಬಿಟ್ಟು ಶಂಖವನ್ನು ಇದರಲ್ಲಿ ಕೊಂಡಾಡ್ತಾಳೆ. ಶಂಖದ ಬಗ್ಗೆ ಸ್ವಲ್ಪ ಚರಿತ್ರೆಯನ್ನೆಲ್ಲ ಹೇಳ್ತಾಳೆ. ನೋಡು ಶಂಖ, ನಿನ್ನ ಹಿರಿಮೇನು ಹೇಳ್ತೀನಿ, ನೀನು ಹಾಗಿದೆಯಾ, ಇಲ್ಲಿ ಹುಟ್ಟಿದೆ, ಅಲ್ಲಿ ಬೆಳೆದೆ, ಎಲ್ಲ ನೀನು ಚೆನ್ನಾಗಿ ಮಾಡ್ತೀಯಾ, ಭಗವಂತನ ಸೇವೆ ಮಾಡಬೇಕು ಅಂತ ಅವನ ಕೈ ಮೇಲೆ ಏರಿ ಕೂತ್ಕೊಂಡ್ಬಿಟ್ಟಿದೀಯಾ. ಇಷ್ಟೆಲ್ಲ ನೋಡು, ನೀನೇನು ಮಾಡ್ತೀಯ, ಅಸುರರು ಬಂದರೆ ನಾದ ಮಾಡಿ ದುಷ್ಟರನ್ನೆಲ್ಲ ಹಾಗೆ ನೀನು ಸಂಹಾರ ಮಾಡಿಬಿಡ್ತೀಯಾ. ಇಂತಹ ಶಂಖವೇ, ನನ್ನ ಕೆಲಸವನ್ನು ಸ್ವಲ್ಪ ಮಾಡಿಕೊಡು ಅಂತ ಪ್ರತಿಯೊಂದು ಪಾಶುರಕ್ಕೂ ನಾವು ಕರ್ಪೂರಂ ತಿರುಪ್ಪವಳಚವಾಯ್ತ ಅಂತ ವಿರುಪುಟ್ರೆ ಕೇಳ್ಕೊಂಡ್ರೇನು ಚೊಲ್ಲಾಳಿ ವೆಣ್ಶಂಗೇನು ಸೇರಿಸ್ಕೋಬೇಕು. ಸೊ ನೋಡು, ನೀನು ಹಾಗೆಲ್ಲ ಇದೆಯಲ್ಲ, ನನಗೆ ಭಗವಂತನ ತಿರುಪ್ಪವಳ ಅಮುದು, ತಿರುವಾಯಿ ಅಮುದು ಅನ್ನೋ ಅಧರಾಮೃತದ ರುಚಿ ಹೇಗಿದೆ, ಸವಿ ಹೇಗಿದೆ ಹೇಳ್ತೀಯ ನನಗೆ, ಪರಿಮಳ ಹೇಗಿದೆ ಅಂತ ಆಂಡಾಳ್ ಇದರಲ್ಲಿ ಕೇಳ್ಕೊಳ್ತಾಳೆ. ನೋಡು, ಕಡಲಿಲ್ ಪಿರಂದು ಕರುದಾದ. ಕಡಲ್ ಅಂದರೆ ನಮಗೆ ಉಪ್ಪು ಸಮುದ್ರ. ನೋಡು, ನೀನು ಉಪ್ಪು ಸಮುದ್ರದಲ್ಲಿ ಹುಟ್ಟಿದೆ. ಯಾಕೆ ಉಪ್ಪು ಸಮುದ್ರದಲ್ಲಿ ಹುಟ್ಟಬೇಕಾಗಿತ್ತು? ಈಗ ಶಂಖ ಅಂದರೆ ಅದು ಯೂಶ್ವಲಾಗಿ ನಮಗೆ ಶಂಖ ಸಮುದ್ರದಲ್ಲಿ ಸಿಗುತ್ತೆ, ಅದು ಒಂದು ಕಾರಣ. ಆದ್ದರಿಂದ ಶಂಖ ತನ್ನ ಫ್ರೆಂಡ್ಸ್ ಜೊತೆ ಅಲ್ಲಿರಬೇಕು ಅಂತ ನೀನು ಸಮುದ್ರದಲ್ಲಿ ಹುಟ್ಟಿದೆ. ಎರಡನೇ ಕಾರಣ, ನೀನು ನಿತ್ಯ ಸೂರಿ ಆದ ನೀನು ಇವಾಗ ಭಗವಂತ ಕೃಷ್ಣ ಅವತಾರ ಮಾಡಿದಾಗ ಅವನ ಕೈ ಸೇರಬೇಕು. ಆ ಕೈ ಸೇರಕ್ಕೆ ಏನು ಮಾಡಬೇಕು? ಅದಕ್ಕೊಂದು ಚರಿತ್ರೆಯನ್ನು ಅವನು ಒಂದು ಕಲ್ಪಿಸ್ಕೋಬೇಕು. ಓಹೋ, ಕೃಷ್ಣ ಬರ್ತಾನೆ, ಅವನು ಕಂಸಬಧೆ ಆದಮೇಲೆ ಸಾಂದೀಪನಿ ಹತ್ತಿರ ಬಂದುಬಿಟ್ಟು ಗುರುಕುಲಕ್ಕೆ ಬರ್ತಾನೆ, ಅದೆಲ್ಲ ಶಂಖ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಅದರಿಂದ ಮೊದಲೇ ರೆಡಿಯಾಗಿಬಿಡುತ್ತೆ ಎಲ್ಲಿ ಅವತಾರ ಮಾಡಿದ್ರೆ ಕೃಷ್ಣನ ಕೈ ಸೇರಬಹುದು ಅಂತ. ಕೃಷ್ಣ ಬಲರಾಮರು ಸಾಂದೀಪಿನಿ ಹತ್ತಿರ ಗುರುಕುಲ ಎಲ್ಲ ಮುಗಿದ್ಮೇಲೆ ಗುರುದಕ್ಷಿಣೆ ಕೊಡೋಕ್ಕೆ ಅವರು ನೋಡಿ ತುಂಬ ವರ್ಷದ ಹಿಂದೆ ಪ್ರಭಾಸ ಕ್ಷೇತ್ರದಲ್ಲಿ ಅವ್ರ ಮಗ ಕಣ್ಮರೆ ಆಗಿಬಿಟ್ಟ, ಏನಾಗಿದೋ ಗೊತ್ತಿಲ್ಲ, ಕೃಷ್ಣ ನನ್ನ ಮಗವನ್ನು ಬದುಕಿಸ್ಕೊಡು, ಅದೇ ನೀನು ನನಗೆ ಕೊಡೋದು ಗುರುದಕ್ಷಿಣೆ ಅಂತ ಹೇಳ್ಬಿಡ್ತಾರೆ. ಕೃಷ್ಣ ಸಮುದ್ರದೆಲ್ಲ ಹೊಡೆದಾಗ ಅಲ್ಲೊಂದು ಪಂಚಜನ ಅಂತ ರಾಕ್ಷಸ ಇರ್ತಾನೆ, ಅವನು ನುಂಗಿರಬಹುದು ಅಂತ ಸಮುದ್ರ ಹೇಳಿದ್ದಕ್ಕೆ ಅವನು ಹೊಟ್ಟೆ ಬಗ್ಗದು ನೋಡಿದ್ರೆ, ಅವನು ವಧೆ ಮಾಡಿ ನೋಡಿದ್ರೆ ಅಲ್ಲಿ ಪಾಂಚಜನ್ಯ ಶಂಖ ಸಿಗತ್ತೆ. ಈ ಕಡೆ ಯಮಲೋಕದಿಂದ ಮಗುವನ್ನು ತಂದು ಗುರುಗೆ ಒಪ್ಪಿಸ್ಬಿಡ್ತಾನೆ ಕೃಷ್ಣ. ಆದರೆ ಇವಾಗ ಆ ಪಂಚಜನ ಅನ್ನೋ ರಾಕ್ಷಸನ ಹೊಟ್ಟೆನಲ್ಲಿ ಈ ಶಂಖ ಸಿಕ್ತು. ಈಗ ಪಂಚಜನ ಅಂದರೆ ರಾಕ್ಷಸನ ಹೊಟ್ಟೆನಲ್ಲಿ ಅವನು ಹುಟ್ಟಿದ್ದಕ್ಕೆ, ಶಂಖ ವಾಸ ಮಾಡಿದ್ದಕ್ಕೆ ಅವನಿಗೆ ಪಾಂಚಜನ್ಯ ಅನ್ನೋ ಹೆಸರು ಬಂದುಬಿಡ್ತು. ಅದನ್ನೇ ಇವಾಗ ಆಂಡಾಳ್ ಕೊಂಡಾಡ್ತಾಳೆ. ನೋಡು, ಕಡಲಿಲ್ ಪಿರಂದು ಕರೆದಾದ. ನೀನು ಉಪ್ಪು ಸಮುದ್ರದಲ್ಲಿ ಹುಟ್ಟಿದೆ, ಎಲ್ಲಾದರೂ ನಿತ್ಯ ಸೂರಿ ಹೋಗಿ ಉಪ್ಪು ಸಮುದ್ರದಲ್ಲಿ ಹುಟ್ಟಿ ಕೃಷ್ಣನ್ ಸೇರಬೇಕಾ? ಇರಲಿ, ನೀನು ಅದನ್ನು ಕನ್ಸಿಡರೇ ಮಾಡಲಿಲ್ಲ, ಪರವಾಗಿಲ್ಲ, ಭಗವಂತನಿಗೆ ಹೋಗಿ ಸೇವೆ ಮಾಡೋಕ್ಕಾದರೂ ಹೇಗಾದರೂ ಇರ್ತೀನಿ ಅಂತ. ಸರಿ, ಉಪ್ಪು ಸಮುದ್ರದಲ್ಲಿ ಹೇಗೋ ಇದ್ದೆ ನೀನು, ಸರಿ, ರಾಕ್ಷಸನ ಹೊಟ್ಟೆನಲ್ಲಿ ಬೆಳಿಬೇಕಪ್ಪ. ನೋಡು, ಪಂಚಶನನ್ ಉಡಲಿಲ್ ಪೋಯಿ ವಳರ್ದು, ಪಂಚಶನ್ ಉಡಲಿಲ್ ವಳರ್ದು ಪೋಯಿ ವಳರ್ದು, ಅಲ್ಲಿ ಹೋಗಿ ನೀನು ವಾಸ ಮಾಡ್ತಾಯಿದ್ದೆ. ಎಷ್ಟು ನೀನು ವರ್ಷ ಕಾದ್ಯೋ. ಆ ರಾಕ್ಷಸನಿಗೆ ಒಂದೇ ದ್ವೇಷ ಕೃಷ್ಣನ ಕಂಡ್ರೆ. ಈ ರಾಕ್ಷಸರಂದರೆ ಕೆಲವರು ಪ್ರಹ್ಲಾದ, ವಿಭೀಷಣ, ಬಲಿ ಇಂಥವರೆಲ್ಲ ಭಗವದ್ ಭಕ್ತರು. ಆದರೆ ಇವರೆಲ್ಲ ಕೃಷ್ಣನ ಮೇಲೆ ಹಾಗೆ ದ್ವೇಷ ಕಾರ್ತಾಯಿದ್ರು. ಆ ಪಂಚಜನ ಆ ಹೊಟ್ಟೆನಲ್ಲಿ ನೀನು ಬೆಳೆದು ಹಾಗೆ ಮಾಡಿದ್ಯಲ್ಲ, ಸರಿ, ಹುಟ್ಟಿದ್ದು ಒಂದು ಕಡೆ, ಬೆಳೆದಿದ್ದು ಇನ್ನೊಂದು ರಾಕ್ಷಸನ ಹೊಟ್ಟೆನಲ್ಲಿ. ಆದರೆ ಫೈನಲಾಗಿ ನೀನು ಏನು ಮಾಡಿದೆ ಅಂದರೆ ಊழிಯಾನ್ ಕೈತಲತ್. ಭಗವಂತನನ್ನು ಆಂಡಾಳ್ ಊழிಯಾನ್ ಅಂತ ಕರೀತಾಳೆ. ಏನಂದರೆ ಭಗವಂತನಿಗೆ ಈ ಸೃಷ್ಟಿ, ಈ ಪ್ರಪಂಚ, ಈ ಕಾಲ ಎಲ್ಲ ಅವನ ಕಂಟ್ರೋಲಲ್ಲಿದೆ. ಎಲ್ಲ ಭಗವಂತನ ಚಕ್ರ ಇದೆಯಲ್ಲ, ಅದನ್ನು ಹೀಗೆ ತಿರುಗಿಸಿದ್ರೆ ಕಾಲ ಮುಂದೆ ಹೋಗುತ್ತೆ, ಹಿಂದ್ಗಡೆ ಅಂದರೆ ಹಿಂದಕ್ಕೆ ಹೋಗುತ್ತೆ. ಹೀಗೆ ಚಕ್ರವನ್ನು ಹಿಡಿದಿರುವಂತಹ ಭಗವಂತ ಹೀಗೆ ಊழிಯಾನ್. ಚತುರ್ಯುಗಗಳು ಎಷ್ಟು ನಡೆದರೂ ಆ ಭಗವಂತನ ಆಯಸ್ಸನ್ನು ನಾವು ನೋಡೋಕ್ಕಾಗತ್ತಾ? ಪೆರಿಯಾಳವರ ಆಂಡಾಳ್ ತಂದೆ ಪಲ್ಲ ಇರುತ್ತಾನೆ. ಸಹಸ್ರ ಯುಗಗಳು, ಕಾಲಗಳು, ಎಲ್ಲದಕ್ಕಿಂತ ನೀನು ತುಂಬ ವರ್ಷ ನೀನು ಬದುಕಬೇಕು ಅಂತ ಅವರು ಹಾಗೆ ಹಾಡ್ತಾರೆ. ಭಗವಂತನೇ ಕಾಲವೇ ಅವನ ಅಧೀನ, ಕಾಲ ಪುರುಷಕ್ಕೆ ಭಗವಂತನೇ ಚಕ್ರವರ್ತಿ, ಅದನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರುವಂತಹ ಊழிಯಾನ್ ಕೈತಲತ್ ಅಂತಹ ಭಗವಂತ ಒಂದು ಕಡೆ ಆ ಚಕ್ರವನ್ನು ಹಿಡ್ಕೊಂಡಿದ್ದಾನಲ್ಲ, ಅದೇ ಸ್ಟೇಟಸ್ಗೆ ನೀನು ಬಂದು ಸೇರಿಬಿಟ್ಟೆ. ನೋಡು, ನೀನು ಹುಟ್ಟಿದ್ದೋ ಕಡಲಿನಲ್ಲಿ, ಸಮುದ್ರದಲ್ಲಿ, ಬೆಳೆದಿದ್ದೋ ಹೊಕ್ಕಿದ್ದೋ ರಾಕ್ಷಸನ ಹೊಟ್ಟೆನಲ್ಲಿ. ಆದರೆ ಕೊನೆಗೆ ಎಲ್ಲಿ ಬಂದು ಸೇರಿಬಿಟ್ಟೆ? ಭಗವಂತನ ಕೈ ಮೇಲೆ ಒಂದು ಎಡಗ ಹಸ್ತದಲ್ಲಿ ನೀನು ಬಂದು ಸೇರಿಬಿಟ್ಟೆ. ಕುಡಿಯೇರಿ
ಅಲ್ಲಿ ಮೇಲೆ ಏರಿ ಕೂತಿಯಲ್ಲ, ಎಂತಹ ನಿನ್ನ ಅನುಗ್ರಹ ನೋಡು. ನೀನು ಹುಟ್ಟುವಾಗಲೂ ನಿನಗೇನು ಸ್ವಾರ್ಥತೆ ಇರಲಿಲ್ಲ. ಯಾಕಂದರೆ ಭಗವಂತನ ಕೈಂಕರ್ಯ ಮಾಡುವಾಗ ನಿಸ್ವಾರ್ಥವಾಗಿ ಮಾಡಬೇಕು, ಅನ್ಕಂಡೀಷ್ನಲ್ ಆಗಿ ಮಾಡಬೇಕು. ನಮಗಿದು ಬೇಕು, ಅದು ಬೇಕು, 2 ಪ್ರದಕ್ಷಿಣೆ ಮಾಡ್ತೀನಿ, ಕಾಯಿ ಹೊಡಿತೀನಿ, ಹೂ ಹಾಕ್ತೀನಿ, ಇಲ್ಲವೇ ಇಲ್ಲ. ನಮ್ಮ ಆಚಾರ್ಯರು ಹೇಳ್ಕೊಟ್ಟಿರೋದೇ ತ್ರಿಕರಣವು ಭಗವಂತನಿಗೆ ಅರ್ಪಿತ ಆಗಬೇಕು. ನಮಗಾಗಿ ನಾವು ಏನು ಕೇಳ್ಕೋಬಾರ್ದು. ಎಲ್ಲ ಅವನ ವಸ್ತು, ನಾವು ಅವನ ಸೊತ್ತು, ಅವನ ಕಾಪಾಡೋಕ್ಕೆ ಅವನಿಗೆ ಗೊತ್ತಿಲ್ವಾ? ಈ ರೀತಿ ನೀನು ನಿಸ್ವಾರ್ಥತೆಯಿಂದ ಹುಟ್ಟಿದೆ ಭಗವಂತನ ಕೈಂಕರ್ಯ ಮಾಡಬೇಕು ಅಂತ. ಹಾಗೆ ಬೆಳೆದಿದ್ದು ರಾಕ್ಷಸನ ಹೊಟ್ಟೆಲೂ ಒಂದು ನಿಸ್ವಾರ್ಥತೆ ಇತ್ತು. ಇವಾಗ ನೋಡು, ನೀನು ಹೀಗೆ ಕಾಲವನ್ನು, ಜಗತ್ತನ್ನು ಅವನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರುವಂತಹ ಅಂಥ ಪರಾಕ್ರಮನಾದ ಆ ಭಗವಂತನ ಕೈಯಲ್ಲಿ ಹೋಗಿ ನೀನು ಸೇರ್ಕೊಂಡು ಬಿಟ್ಟಿಯಲ್ಲ ಕೈಂಕರ್ಯ ಮಾಡೋಕ್ಕೆ. ನೀನು ಹೀಗೆ ನಿಸ್ವಾರ್ಥತೆ ಇರುವಾಗ ನನ್ನ ವಿಚಾರದಲ್ಲಿ ನೀನು ಕರುಣೆ ತೋರಿಸ್ಬೇಕು ತಾನೆ. ನಾನು ನಿನ್ನನ್ನು ಏನು ಕೇಳ್ತಾ ಇದ್ದೀನಿ? ಭಗವಂತನ ತಿರುಪವಳವಾಯಿ ಹವಳದಂತಹ ತುಟಿನ ಸುಗಂಧ, ಪರಿಮಳ, ಅದ್ರ ಟೇಸ್ಟ್, ರುಚಿ ಹೇಗಿದೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದನ್ನು ನೀನು ಕೊಡಬೇಕೋ ಬೇಡವೋ, ಅದನ್ನು ನೀನು ಕೊಡು ಅಂತ ಆಂಡಾಳು ಪ್ರಾರ್ಥನೆ ಮಾಡ್ತಾಳೆ. ನೋಡು, ನರ್ಚಂಗ್ ಅಂತ ಹೇಳ್ತಾರೆ. ನರ್ಚಂಗನ ಒಳ್ಳೆಯ ಶಂಖಾನೆ ಅಂತ ಆಂಡಾಳು ಕೊಂಡಾಡ್ತಾಳೆ. ಇಬ್ಬರು ನಿಂತಿದ್ರೆ ಇವರು ತುಂಬ ಒಳ್ಳೆಯವರು ಅಂತ ಹೇಳಿದ್ರೆ ಏನರ್ಥ? ಬೇರೆಯವ್ರ ಮೇಲೆ ಏನೋ ಒಂದು ಸ್ವಲ್ಪ ದೋಷ ಇದೆ ಅಂತ. ಇವಾಗ ಆಂಡಾಳು ನೋಡ್ತಿರೋದು ಭಗವಂತ ಮತ್ತು ಶಂಖ. ಸೊ ಶಂಖವನ್ನು ಕೊಂಡಾಡಿದ್ರೆ ಇವನು ಒಳ್ಳೆಯವನು ಅಂದರೆ ಭಗವಂತನ ಹತ್ರ ಏನೋ ದೋಷ ನೋಡ್ದಂಗೆ ಆಯ್ತಲ್ಲಪ್ಪ. ಅದೇನು ದೋಷ ಅಂದರೆ ಅದು ಭಗವಂತನ ಆಳುಮೆಗೆ ಒಂದು ಆಳುವ ಇದಕ್ಕೆ ಆ ಕ್ಯಾರೆಕ್ಟರಿಗೆ ಸೇರಿದ್ದು. ಎಂದರೆ ಭಗವಂತ ನಮ್ಮನಿಗೆಲ್ಲ ಕರ್ಮ ಫಲದ ಪ್ರಕಾರ ನಮಗೆ ಪುಣ್ಯ ಪಾಪದ ಪ್ರಕಾರ ನಮಗೆ ದಂಡನೆ ಆಗಲಿ ಅನುಗ್ರಹ ಆಗಲಿ ಭಗವಂತ ಕೊಡ್ತಾನೆ. ಆದರೆ ಶಂಖಕ್ಕೆ ಅದರ ಅವಶ್ಯಕತೆ ಇಲ್ವಲ್ಲ. ಅದೇನು ಅಡ್ಮಿನಿಸ್ಟ್ರೇಟರಾ ನಮ್ಮ ಕರ್ಮದ ಪ್ರಕಾರ ಫಲ ಕೊಡಬೇಕಾ? ಒಳ್ಳೇದು ಕೆಟ್ಟದ್ದು ನೋಡಬೇಕಾಗಿಲ್ಲ. ನೀನು ಯಾವಾಗಲೂ ಒಳ್ಳೇದು ಮಾಡೋವನು, ಆದ್ದರಿಂದ ನೀನು ಭಗವಂತನಿಗಿಂತ ನೀನು ಉತ್ತಮನಾದವನು ಅಂತ ಆಂಡಾಳಿಲಿ ಶಂಖವನ್ನು ಅಷ್ಟು ಮಟ್ಟಿಗೆ ಇಲ್ಲಿ ಕೊಂಡಾಡ್ತಾ ಇದ್ದಾಳೆ. ನೋಡಿ, ಇಲ್ಲಿ ಇನ್ನೂ 2 ಅರ್ಥಗಳನ್ನು ನಮ್ಮ ಪೆರಿಯವಾಚನ್ ಪಿಳ್ಳೆ ಹೇಳ್ತಾರೆ. ಕೃಷ್ಣಂಗೂ ಶಂಖಂಗೂ ಒಂದು ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಮಾಡ್ತಾಳೆ ಆಂಡಾಳ್. ತುಂಬ ಕಾಮನ್ ಫೀಚರ್ಸ್ ಇದೆ ಅಂತ. ಏನೆಂದರೆ ನೋಡು, ಕೃಷ್ಣನು ಕಡಲಿನಲ್ಲಿ ಅವನು ಹುಟ್ಟಿದಂಗೆ. ಏನಂದರೆ ಅವನು ಯದುಕುಲ ಅನ್ನೋ ಸಮುದ್ರ, ದೊಡ್ಡ ಸಮುದ್ರ. ಯದುಕುಲ ಅನ್ನೋದು ತುಂಬ ಜನ ರಾಜರೆಲ್ಲ ಬಂದರು. ಅಂತಹ ಸಮುದ್ರದಂತೆ ಇರುವಂತಹ ಕುಲ, ಅಲ್ಲಿ ನೀನು ಕೃಷ್ಣ ಹುಟ್ಟಿದ. ಇವನು ಶಂಖ ಉಪ್ಪು ಕಡಲಿನಲ್ಲಿ ಹುಟ್ಟಿದ. ನೆಕ್ಸ್ಟು ಅವನು ಈ ಕಂಸ, ಅವನು ದುಷ್ಟ ರಾಕ್ಷಸನ ಆಳ್ವಿಕೆಯಲ್ಲಿತ್ತು ಗೋಕುಲ ಬೃಂದಾವನ ಎಲ್ಲ. ಸೊ ಅವನು ಸಂಹಾರ ಮಾಡಿದ್ಮೇಲೆ ಒಳ್ಳೇದಾಯಿತು. ಆದರೆ ಕೃಷ್ಣ ಹುಟ್ಟಿದ ಕಾಲದಲ್ಲಿ ರಾಕ್ಷಸನ ರಾಜ್ಯ ಇತ್ತಲ್ವ. ಹಾಗೆಯೇ ಶಂಖನೂ ಅಷ್ಟೇ, ಈ ಪಂಚಜನ ಅನ್ನೋ ರಾಕ್ಷಸನ ಹೊಟ್ಟೆಯಲ್ಲಿ ಬೆಳೆಯುವಂತಹ ಒಂದು ಸಂದರ್ಭ ಎಲ್ಲ ಆದಮೇಲೆ ಕೃಷ್ಣ ಗೋಕುಲದಿಂದ ಮಥುರದಿಂದ ದ್ವಾರಕೆ ಅಂದರೆ ಸ್ವಲ್ಪ ಸಮುದ್ರದ ಮಧ್ಯದಲ್ಲಿ ಎತ್ತರದ ಗುಡ್ಡ ಮಾಡಿ ಅಲ್ಲಿ ಒಂದು ನಿರ್ಮಾಣ ಮಾಡಿ ಆ ನಗರವನ್ನು ಅಲ್ಲಿ ವಾಸ ಮಾಡೋದಂತೆ. ಅದೇ ರೀತಿ ಇವಾಗ ಉಪ್ಪು ಕಡಲಿನಲ್ಲಿ ಬಿಟ್ಟು ರಾಕ್ಷಸನ ಹೊಟ್ಟೆಯಲ್ಲಿ ಬಿಟ್ಟು ಆ ಶಂಖ ಹೋಗಿ ತಲೆ ಮೇಲೇರಿ, ಕೃಷ್ಣಂಗೆ ಸ್ವಲ್ಪ ಮೇಲೇ ಇದೆ ಅಂತ ಹೇಳ್ಬೋದು. ಶಂಖ ಮೇಲೇರಿ ನೀನು ಕೈ ಮೇಲೆ ಕೂತ್ಕೊಂಡ್ಬಿಟ್ಟಿಯಲ್ಲ, ಏಂತಪ್ಪ ಇಬ್ರಿಗೂ ಒಂದೇ ಸಮಾನ ಇದೆ ಅಂತ. ಯಾಕೆಂದರೆ ಆಂಡಾಳ್ ಶಂಖವನ್ನು ನೋಡ್ತಾ ಇರುವಾಗ ಕೃಷ್ಣನ ಮರೆಯಲ್ಲ. ಕೃಷ್ಣನೇ ಮೇನ್ ಇಲ್ಲಿ ಆಬ್ಜೆಕ್ಟು. ಅವನ ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ಶಂಖಕ್ಕೆ ಏನೇನೇನೇನು ಹೇಳಬೇಕೋ ಅದನ್ನೆಲ್ಲ ಪ್ರಾರ್ಥಿಸ್ತಾಳೆ. ಇಲ್ಲಿ ನಮ್ಮ ಪೆರಿಯವಾಚನ್ ಪಿಳ್ಳೆ ಒಂದು ಸ್ವಾಪದೇಶ ಹೇಳಿದ್ದಾರೆ. ಆ ಸ್ವಾಪದೇಶ ಅಂದರೆ ಒಳಗಿನ ಅರ್ಥ. ಅಂದರೆ ನಾವು ಮೇಲ್ನೋಟಕ್ಕೆ ನಮಗೆ ಪಾಶುರಗಳಲ್ಲಿ ಆಂಡಾಳ ಅನುಭವ ಗೊತ್ತಾಗುತ್ತೆ, ಅದರ ಒಳಗಿನ ಅರ್ಥ ಏನಿದೆ ಅಂತ ಒಂದು ಹೇಳ್ತಾರೆ. ಏನಂದರೆ, ಕರ್ನಾಟಕದಲ್ಲಿ ಒಬ್ಬರು ವೇದಾಂತಿ ಮಾಧವಾಚಾರ್ಯರಂತಿದ್ರಂತೆ. ಅವರು ಅದ್ವೈತಿಯಾಗಿರ್ತಾರೆ. ರಾಮಾನುಜರ ಕಾಲದಲ್ಲಿ ಅವರಿಗೆ ನೋಡ್ತಾರೆ, ಆ ವೇದಾಂತಿ ತುಂಬ ಭಗವದ್ಭಕ್ತರು, ಅವರನ್ನು ಒಳ್ಳೆ ವೇದ ಮಾರ್ಗದಲ್ಲಿ ಶ್ರೀವೈಷ್ಣವರಾಗಿ ಅವರು ಬಂದರೆ ಕಂಗೊಳಿಸ್ತಾರೆ ಅಂತ ತಿಳಿದು ಅವರ ಶಿಷ್ಯರಾದ ಕೂರತ್ತಾಳ್ವನ ಮಗ ಪರಾಶರ ಭಟ್ಟರು ಅವ್ರಿಗೆ ಹೇಳ್ತಾರೆ, ನೋಡು, ನೀನು ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಮೇಲ್ಕೋಟೆನಲ್ಲಿ ವೇದಾಂತಿ ಮಾಧವಾಚಾರ್ಯರಿದ್ದಾರೆ, ಅವರನ್ನು ಉಪದೇಶ ಮಾಡಿ ಅವರನ್ನು ಶ್ರೀರಂಗಕ್ಕೆ ಕರ್ಕೊಂಡ್ಬಂದು ಅನುಗ್ರಹ ಮಾಡಬೇಕು ಅಂತ ಪರಾಶರ ಭಟ್ಟರಿಗೆ ನಿಯಮನ ಆಗಿರುತ್ತೆ. ಪರಾಶರ ಭಟ್ಟರು ಹೋಗಿ ವೇದಾಂತಿಗೆ ಸದುಪದೇಶ ಮಾಡಿ ಅವರನ್ನು ವಾದದಲ್ಲಿ ಅವರನ್ನು ಜಯಿಸಿ ಅವ್ರಿಗೆ ಹೇಳ್ತಾರೆ, ನೋಡಿ, ವೇದ ಮಾರ್ಗದಲ್ಲಿ ಇಂತಿಂಥ ಅರ್ಥಗಳಿದೆ, ಭಗವಂತನಿಗೆ ರೂಪ ಇದೆ, ಸ್ವರೂಪ ಇದೆ, ಗುಣ ಇದೆ, ಲೀಲೆಗಳನ್ನೆಲ್ಲ ಚೇಷ್ಟಿತ ಮಾಡ್ತಾನೆ, ದಿವ್ಯಮಂಗಳ ವಿಗ್ರಹ ಇದೆ ಅಂತೆಲ್ಲ ಹೇಳಿ ಅವರನ್ನು ವಿಶಿಷ್ಟಾದ್ವೈತದ ಸಂಪ್ರದಾಯದ ಅದ್ಭುತ ಅರ್ಥಗಳನ್ನೆಲ್ಲ ಅವ್ರಿಗೆ ತಿಳಿಸಿ ಮಾಡಿದ್ದಕ್ಕೆ ಅವರು ತುಂಬ ಸಂತೋಷ ಆಗಿಬಿಟ್ಟು ಅವ್ರೇನು ಮಾಡ್ತಾರೆ, ಪರಾಶರ ಭಟ್ಟರು ವಾಪಸ್ ಶ್ರೀರಂಗಕ್ಕೆ ಬಂದುಬಿಡ್ತಾರೆ. ಸರಿ, ಇವರು ವೇದಾಂತಿ ಮಾಧವಾಚಾರ್ಯರು ಅವರು ತಾವು ನಮಗೆ ತುಂಬ ಶ್ರೀಮಂತರಾಗಿರ್ತಾರೆ.
ಅದನ್ನೆಲ್ಲ ತ್ಯಾಗ ಮಾಡಿ ಅವರು ಸನ್ಯಾಸವನ್ನು ಸ್ವೀಕರಿಸಿ ಶ್ರೀರಂಗದ ಕಡೆ ಹೋಗ್ತಾ ಇರ್ತಾರೆ. ಆವಾಗ ಆನಂದಾಳ್ವಾರ್ ಆನಂದಾಂಪಿಳ್ಳೆ ಅಂತ ರಾಮಾನುಜರ ಶಿಷ್ಯರು ಅವರು ಎದುರು ಬರ್ತಾರೆ. ಎದುರು ಬಂದು ಅವರಿಗೆ ಈ ವೇದಾಂತಿ ಮಾಧವಾಚಾರ್ಯರ ಐಶ್ವರ್ಯ ಎಲ್ಲ ಗೊತ್ತು ಅವರಿಗೆ. ಅವ್ರು ಬಂದುಬಿಟ್ಟು, ಯಾಕೆ ನೀನು ಸನ್ಯಾಸ ತೊಗೊಳ್ತಾ ಇದೀಯಾ, ಅದಕ್ಕೆ ಅವಶ್ಯಕತೆ ಇತ್ತಾ, ನೀನು ವಿಳ್ಯದೆಲೆ ಹಾಕ್ಕೊಂಡು ಹೂವು ಮುಡ್ಕೊಂಡು ಜಮ್ ಅಂತ ನೀನು ಗೃಹಸ್ಥಾಶ್ರಮದಲ್ಲೇ ಇಟ್ಕೊಂಡು ನೀನು ಆಚಾರ್ಯರ ಹತ್ರ ಇರ್ಬೋದಾಗಿತ್ತಲ್ಲ ಅಂತ ಹೇಳ್ತಾರೆ. ಇಲ್ಲ, ಇದೆಲ್ಲ ಕಮಿಟ್ಮೆಂಟ್ ಬೇಡ, ನನಗೆ ಆಚಾರ್ಯರ ಕೈಂಕರ್ಯವೇ ನನಗೆ ಪ್ರಧಾನವಾಗಿದೆ. ಆಚಾರ್ಯ ಕೈಂಕರ್ಯಕ್ಕೆ ನನ್ನ ಸಮಸ್ತವನ್ನು ಬೇರೆ ಎಲ್ಲ ತ್ಯಾಗ ಮಾಡಿ ವೈರಾಗ್ಯದಿದೆ, ಅವ್ರ ಜೊತೆನೇ ಇದ್ದು ನಾನು ಕೈಂಕರ್ಯ ಮಾಡಬೇಕು. ಅದರಿಂದ ಇದನ್ನೆಲ್ಲ ನಾನು ಭದ್ರವಾದ ಕೈಗಳಲ್ಲಿ ಒಪ್ಪಿಸಿ ನಾನು ಶ್ರೀರಂಗಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಆನಂದಾಂಪಿಳ್ಳೆಗೆ ಆಶ್ಚರ್ಯ ಆಗಿಬಿಟ್ಟು ಒಂದು ಮಾತು ಹೇಳ್ತಾರಂತೆ. ಏನಂದರೆ, திருமந்திரத்திலே பறந்து துவயத்திலே வளர்ந்து ದ್ವಯೈಕ ನಿಷ್ಠರಾಯಿ ತಲೆ ಕಟ್ಟುವುದು ಓಂ ಕಾರ್ಯಂ ಎಂದು ಪ್ರಸಾದಿತ್ತಾರ್ ಅಂತ ಹೇಳ್ತಾರೆ. ನೋಡಿ, ತಿರುಮಂತ್ರ ಅಂತ ಹೇಳಿದ್ರೆ ಅದು ನಮಗೆ ಭಗವಂತನಿಗೂ ನಮಗೂ ಇರುವ ಸಂಬಂಧ. ಏನಂದರೆ ನಾವು ಶೇಷರು, ಭಗವಂತನ ಆಳು, ಸೇವಕರು. ಆ ಅಷ್ಟಾಕ್ಷರ ಮಂತ್ರ ಹೇಳುತ್ತೆ, ನಾನು ಭಗವಂತನ ಸೇವಕ, ಶೇಷಪಟ್ಟವನು, ಅವನು ಶೇಷಿ, ನಮಗೆಲ್ಲ ಸ್ವಾಮಿ, ಅದನ್ನು ಹೇಳುತ್ತೆ ತಿರುಮಂತ್ರ. ಸೊ ನಾವು ತಾಯಿ ಗರ್ಭದಿಂದ ಹುಟ್ಟಿದ್ದು ಒಂದು ಜನ್ಮ ಇದ್ದರೂ ನಿಜವಾದ ಜನ್ಮ ಯಾವಾಗ ಅಂದರೆ ನಮಗೆ ಜ್ಞಾನ ಬರಬೇಕು, ನಾವು ಭಗವಂತನ ದಾಸರು. ಸೊ ಅಂತಹ ನಿನಗೆ ಜನ್ಮ ಇವಾಗ ಹುಟ್ಟಿತು ಅಂತ. ಏನಂದರೆ ಯಾವತ್ತು ಪರಾಶರ ಭಟ್ಟರು ವೇದಾಂತಿ ಮಾಧವಾಚಾರ್ಯರಿಗೆ ಉಪದೇಶ ಮಾಡಿದ್ರೋ ತಿರುಮಂತ್ರವನ್ನು ಅವತ್ತು ಹುಟ್ಟಿದಂಗೆ ಲೆಕ್ಕ. ದ್ವಯತ್ತಿಲೇ ವಳರ್ದು, ದ್ವಯತ್ತಿಲೆ ಅಂದರೆ ನಾವು ಭಗವಂತ ಅವನ ಪಾದಾರವಿಂದಕ್ಕೆ ನಾವು ಶರಣಾಗತಿ ಮಾಡಿ ತಾಯಿಗೂ ಭಗವಂತನಿಗೂ ಉಭಯ ದಂಪತಿಗಳಿಗೆ ನಾವು ಸೇವೆ ಮಾಡಬೇಕು. ನಿಮಗೆ ದಾಸರು, ನಿಮಗೆ ಸೇವೆ ಮಾಡಬೇಕು, ನಿಮಗೆ ಕೈಂಕರ್ಯ ಮಾಡಬೇಕು ಅಂತ ಹೇಳ್ತೀವಲ್ಲ, ಅದೇ ನಮಗೆ ವಳರ್ಚಿ, ಅಂದರೆ ನಮ್ಮ ಬದುಕು. ನಾವು ಅದನ್ನೇ ನಮ್ಮ ಎವ್ರಿ ಡೇ ನಮ್ಮ ರೊಟೀನಲ್ಲಿ ಅವನ ಕೈಂಕರ್ಯ ಮಾಡೋದನ್ನೇ ನಾವು ಇಟ್ಕೋಬೇಕು. ಹೀಗೆ ತಿರುಮಂತ್ರದಲ್ಲೇ ಜ್ಞಾನ ಹುಟ್ಟಬೇಕು, ಮತ್ತು ಬೆಳೆಯೋದೆಲ್ಲ ಶರಣಾಗತಿ ಮಾಡಿ ಭಗವಂತನ ದಾಸರು ಅಂತ ಒಳಗಿನ ಅರ್ಥ ತಿಳ್ಕೊಂಡು ಅವ್ರಿಗೆ ಕೈಂಕರ್ಯ ಮಾಡಬೇಕು. ಹೀಗೆಲ್ಲ ಮಾಡಿ ದ್ವಯೈಕ ನಿಷ್ಠರಾಗಿ ಸದಾ ಕೈಂಕರ್ಯವೇ ನಮ್ಮ ಜೀವನದ ನಮ್ಮ ಉದ್ದೇಶ. ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ದಿನವೂ ನಾವು ಆ ದಂಪತಿಗಳಿಗೆ ಕೈಂಕರ್ಯ ಮಾಡಬೇಕು, ಅವನ ಭಕ್ತರಿಗೆ ಕೈಂಕರ್ಯ ಮಾಡಬೇಕು ಅನ್ನೋದೇ ನಮ್ಮ ದಿನನಿತ್ಯದ ದಿನಚರಿ ಆಗಬೇಕು. ಹೀಗೆ ಅವರು ಹೇಳ್ತಾರಂತೆ, ಆಹಾ ನೀನು ಮಾಡಿದ ಕರೆಕ್ಟು, ನೀವು ತಿರುಮಂತ್ರದಲ್ಲಿ ಹುಟ್ಟಿದೀಯಾ, ದ್ವಯದಲ್ಲಿ ಬೆಳೆದಿದೆಯಾ, ದ್ವಯದಲ್ಲೇ ನೀವು ವಾಸ ಮಾಡಬೇಕು ಅಂತ. ಇವಾಗ ನೋಡಿ, ಶಂಖಕ್ಕೂ ಅದನ್ನು ಕಂಪೇರ್ ಮಾಡ್ತಾರೆ ನಮ್ಮ ಪೆರಿವಾಚನ್ ಪಿಳ್ಳೆ ಸ್ವಾಮಿಗಳು. ಹೇಗಂದರೆ ಅವನು ಹುಟ್ಟಿದ್ದು ಕಡಲಿನಲ್ಲಿ, ಕಡಲು ಅಂದರೆ ಆ ಭಗವದ್ಗುಣ ಅನ್ನುವ ಕಡಲಿನಲ್ಲಿ ಹುಟ್ಟಿ ಒಳಗರ್ಥ ಅಂದರೆ, ಇವಾಗ ಶಂಖವನ್ನು ಒಳಗರ್ಥ ಅಂದರೆ ನಾವು ರಾಕ್ಷಸನ ಇದು ಅಂತ ಅನ್ಕೋಬಾರ್ದು. ಅದು ಭಗವಂತನ ಸೇವೆ ಮಾಡೋಕ್ಕೆ ಎಲ್ಲಿ ವಾಸ ಮಾಡಿದ್ರೆ ಭಗವಂತನ ಕೈಗೆ ಹೋಗಿ ಸೇರ್ತೀನೋ ಅನ್ನೋಕ್ಕೋಸ್ಕರ ಕೃಷ್ಣ ಬಂದು ಪಂಚಜನನ ಸಂಹಾರ ಮಾಡ್ತಾನೆ ಅಂತ ಗೊತ್ತು. ಆದ್ದರಿಂದ ಅಲ್ಲಿ ಬೆಳೆದು ನೀನು ಮತ್ತೆ ಭಗವಂತನ ಕೈಂಕರ್ಯ, ಇಬ್ಬರಿಗೂ ತಾಯಿಗೂ ಭಗವಂತನಿಗೂ ನಿನ್ನ ಕೈಂಕರ್ಯ ಮಾಡುವಂತಹ ನಿಂಗೆ ಭಾಗ್ಯ ಸಿಕ್ತಲ್ಲ ಅಂತ ಹೇಳ್ತಾ 2ನೇ ಪಾಶುರಕ್ಕೆ ಮಂಗಳಾಶಾಸನ ಹಾಡ್ತಾರೆ. ಈಗ ನಾವು 3ನೇ ಪಾಶುರದ ಅನುಭವ. ಈಗ 3ನೇ ಪಾಶುರದ ಅನುಭವ. தடவரையின்மீதே சரத்கால சந்திரன் கிடையுவாவில் வந்து எழுந்தாரே போல். தடவரையின் மீதே சரத்கால சந்திரன் இடையுவாவில் வந்து எழுந்தாலே போல் நீயும் வடமதுரையார் மன வாசுதேவன் கையில் குடியேறி வீற்றிருந்தாய் கோல பெருஞ்சங்கே. கோல பெருಂಶಂಗೆ. ಆಂಡಾಳ್ ಅನುಭವ ತುಂಬ ಸ್ವಾರಸ್ಯವಾಗಿದೆ. ಇದರಲ್ಲಿ ನಾವು ಪಂಚಾಯುಧ ಸ್ತೋತ್ರವನ್ನು ಪ್ರತಿದಿನ ಹೇಳ್ತೀವಲ್ಲ, ಅದರಲ್ಲಿ
ವಿಷ್ಣೋರ್ಮುಖೋತ್ಥಾನಿಲಪೂರಿತಸ್ಯ ಯಸ್ಯಧ್ವನಿರ್ದಾನವ ದರ್ಪಹಂತ ತಂ ಪಾಂಚಜನ್ಯಂ ಶಶಿಕೋಟಿಶುಭ್ರಂ ಶಂಖಂ ಸದಾಹಂ ಶರಣಂ ಪ್ರಪದ್ಯೆ ಅಂತ ಪಂಚಾಯುಧ ಸ್ತೋತ್ರದಲ್ಲಿ ಬರುತ್ತೆ. ಸ್ವಲ್ಪ ಅದೇ ಲೈನ್ನಲ್ಲಿ ಈ ಪಾಶುರವನ್ನು ಆಂಡಾಳ್ ಹಾಡಿದಾಳೆ. ತಡವರಯಿನ್ ಮೀದೆ ಶರತ್ಕಾಲ ಚಂದಿರನ್. ಈಗ ಚಂದ್ರ ಎಲ್ಲಿದ್ದಾನೆ ಅಂದರೆ ತಡವರೈ, ಉದಯಗಿರಿ ಅಂತ ಹೇಳ್ತಾರೆ. ಸೂರ್ಯ ಉದಯದು ಉದಯಗಿರಿ ಅಂತ ಹೇಳ್ತಾರೆ ನಮ್ಮ ಸಂಪ್ರದಾಯದಲ್ಲಿ. ಮತ್ತು ಅದು ನಮ್ಮ ಸಾಂಪ್ರದಾಯಿಕ ವಿಷಯವಾಗಿ ಹೇಳುವಾಗ ಉದಯಗಿರಿ ಅನ್ನೋದು ಅದು ಹುಟ್ಟು ಜಾಗ. ಅಲ್ಲಿ ಸೂರ್ಯ ಆಗಲಿ ಚಂದ್ರ ಆಗಲಿ ಅಲ್ಲಿಂದ ಹುಟ್ಟುತ್ತಾನಂತೆ. ನೋಡು, ತಡವರಯಿನ್ ಮೀದೆ ಶರತ್ಕಾಲ ಚಂದಿರನ್. ಶರತ್ಕಾಲ ಅಂತ ಹೇಳಿದ್ರೆ ಎಲೆ ಉದುರುವ ಕಾಲ. ಆಗ ಚಂದ್ರ ತುಂಬ ಪ್ರಕಾಶಿಸ್ತಾನಂತೆ. ಆ ಪ್ರಕಾಶ ಇರೋದ್ರಿಂದಲೇ ಕೃಷ್ಣ ರಾಸಕ್ರೀಡೆ ಮಾಡಿದ್ದು ಶರದ್ ರಾತ್ರಿನಲ್ಲಿ. ಆದ್ದರಿಂದ ಆ ಶರತ್ಕಾಲದ ವೈಭವವನ್ನು ಇಲ್ಲಿ ಆಂಡಾಳ್ ಕೊಂಡಾಡ್ತಾಳೆ. ನೋಡು, ಕೃಷ್ಣನ ವಿಶಾಲವಾದ ತೋಳ್ ಮೇಲೆ ನೀನು ಆ ಪರ್ವತ ಶಿಖರದ ಥರ ಇರುವಂತಹ ಕೃಷ್ಣನ ಕೈ ಮೇಲೆ ಚಂದ್ರ ಮೂಡಿ ಕೊಂಗಳಿಸುವಂತೆ ನೀನು ಅಲ್ಲಿ ಹಾಕಿ ಕೂತಿದೆಯಲ್ಲ ಅಂತ. ಈಗ ಶರತ್ಕಾಲದಲ್ಲಿ ಮೋಡಗಳು ಜಾಸ್ತಿ ಇರಲ್ಲ, ಎಲೆ ಎಲ್ಲ ಇರೋದ್ರಿಂದ ನಾವು ನೋಡಿದ್ರೆ ಪ್ರಕಾಶವಾಗಿ ನಮಗೆ ಚಂದ್ರ ಕಾಣಿಸ್ತಾನೆ, ಬೆಳಕು ಹರಿಸ್ತಾ ಇರ್ತಾನೆ. ಅಂತಹ ಉದಯಗಿರಿನಲ್ಲಿ ಆ ಭಗವಂತನ ತೋಳು ಹೇಗಿದೆ ಅಂದರೆ ಪಚ್ಚೈ ಮಾಮಲೈ ಪೋಲ್ ಮೀನಿ ಪವಳವಾಯ್ ಕಮಲ ಚೆಂಗಣ್ ಅಂತ ತೊಂಡರಡಿ ಪುಡಿಯಾಳ್ವಾರು ಹಾಡ್ತಾರೆ. ಭಗವಂತನದು ಗ್ರೀನಿಶ್ ಕಲರು. ಅಂತಹ ಒಂದು ಉದಯಗಿರಿಯಿಂದ ಚಂದ್ರ ಬಿಳಿ ಚಂದ್ರ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀನು ತೋಳು ಹಾಗೆ ಗ್ರೀನಿಶ್ ಇದೆ, ನೀನು ಬೆಳ್ಳಕ್ಕಿದೆಯಾ ಅಂತ ಆಂಡಾಳ್ ಕೊಂಡಾಡ್ತಾಳೆ ಇಲ್ಲಿ. ಮತ್ತು ವಡ ಮಧುರಯಾರ್ ಮನ್ನನ್ ವಾಸುದೇವನ್ ಅಂದರೆ ಆ ಮಧುರೈನಲ್ಲಿ ಆ ಪ್ರಜೆಗಳಿಗೆಲ್ಲ ಕೃಷ್ಣ ರಾಜನಾಗಿದ್ದಾನೆ. ದ್ವಾರಕೆಯಲ್ಲಾಗಲಿ ದ್ವಾರಕಾಧೀಶ್ ಅಂತ ನಾವು ಇವಾಗ ನೋಡಿದ್ರು, ದ್ವಾರಕಾಧೀಶ್ ಏನು ಅಲಂಕಾರ ದ್ವಾರಕಾಧೀಶನಿಗೆ. ಹಾಗೆ ಅವನು ಮಥುರೆನಲ್ಲೂ ನೀನೇ ರಾಜ. ಮಧುರಯಾರ್ ಮನ್ನನ್, ಲೋಕಕ್ಕೆ ಭಗವಂತ ರಾಜ. ಇನ್ನು ಮಧುರಯಾರ್ ಮನ್ನನ್ ವಾಸುದೇವನ್, ವಸುದೇವನ ಮಗ ವಾಸುದೇವ. ಪಂಚಜನ ಮಗ ಪಾಂಚಜನ್ಯ, ವಸುದೇವನ ಮಗ ವಾಸುದೇವ. ಆ ವಾಸುದೇವ ಅಂತ ಹೇಳಿದ್ರೆ ಅವನಿಗೆ ಎಲ್ಲ ಕಡೆನೂ ವಾಸ ಆಗ್ತಾನೆ. ಆದರೆ ಆ ದೋಷಗಳೆಲ್ಲ ಅವನಿಗೆ ಯಾವುದು ಹತ್ತಲ್ಲ ಅಂತ ಎಲ್ಲ ಕಡೆನೂ ವಾಸಿಸುವ ಭಗವಂತನಿಗೆ ದೋಷವಿಲ್ಲದೆ ತುಂಬ ಪವಿತ್ರನಾಗಿರ್ತಾನೆ ಅಂತ ಆಂಡಾಳ್ ವಾಸುದೇವ ಅಂತ ಆ ಹೆಸರಿಂದ ಕರೀತಾಳೆ. ಅಲ್ಲಿ ನೀನು ಮನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆಯಲ್ಲ ಶಂಖವೇ ಅಂತ ಆಂಡಾಳ್ ಕೊಂಡಾಡ್ತಾಳೆ ಶಂಖವನ್ನು. ಮತ್ತೆ ನೋಡು, ನಮಗೆಲ್ಲ ಭಾಗ್ಯ ಇಲ್ಲ. ಆ ವಾಸುದೇವನ ಸಾಕ್ಷಾತ್ ವಾಸುದೇವನ ಹತ್ರನೇ ಏನು ಅಗಲಿರಲಾರದೆ ಅಲ್ಲೇ ನೀನು ವಾಸ ಮಾಡ್ತೀಯಲ್ಲ, ನೀನು ಸುಂದರವಾದ ಶಂಖವೇ ಅಂತ. ನೋಡಿ, ಬೇರೆ ಆಯುಧಗಳೆಲ್ಲ ಭಗವಂತನ ಬಾಯಿ ಹತ್ರ ಹೋಗೋಕ್ಕಾಗಲ್ಲ. ನಾಲ್ಗೆ ಚಕ್ರವನ್ನು ಬಾಯಿ ಹತ್ರ ಇಟ್ಕೊಳ್ತಾನೆ, ಅವನು ಹೊರಗೆ ಕಳಿಸ್ಬಿಡ್ತಾನೆ. ಗದೆ ಕೌಮುದಿಕೇನು ಹೊರಗೆ ಕಳಿಸ್ತಾನೆ. ಯುದ್ಧ ಮಾಡುವಾಗ ಅದನ್ನು ಬೀಸಿ ಎಸೆದು ಅಸುರ ಸಂಹಾರ ಆಗತ್ತೆ. ಮತ್ತು ಶಾರ್ಗವಿಲ್ ಬಿಲ್ಲಿಂದ ಬಾಣವನ್ನು ಹೊರಗಡೆ ಕಳಿಸ್ತಾನೆ. ಹೀಗೆ ಕೌಮೋದಿಗೆ ಗದೆ, ನಂದಕ ಅನ್ನುವಂತಹ ಅವನ ಕತ್ತಿ, ಶಾರ್ಗ ಅನ್ನೋ ಬಿಲ್ಲು ಎಲ್ಲ ಹೊರಗಡೆ ಹೋಗುತ್ತೆ. ಆದರೆ ಶತ್ರುಗಳು ಬಂದಾಗ ಬಾಯಿ ಹತ್ರ ಹೋಗೋದು ಯಾವುದು ಅಂತ ಹೇಳಿದ್ರೆ ಅದು ಶಂಖ. ಸೊ ಆಂಡಾಳ್ ಪ್ರತಿಯೊಂದು ಕ್ಷಣದಲ್ಲೂ ಆಂಡಾಳಿಗೆ ಕೃಷ್ಣನ ಬಾಯಿ ಮೇಲೆ ಅವಳಿಗೆ ಕಣ್ಣು. ಹೇಗೆ ಅದಿದೆ, ಅದಕ್ಕೆ ಬಾಯಿಗೂ ಶಂಖಕ್ಕೂ ಏನು ಸಂಬಂಧ, ಶಂಖ ಹೇಗೆ ಕಾಣಿಸ್ತಾ ಇದ್ದಂತೆ ಶಂಖನ ಹೊಗಳಿ ಮಾತಾಡ್ತಾಳೆ. ನೋಡು, ನಿನ್ನ ಕೈ ಮೇಲೆ ಕೂತು ಎಂತಹ ಪವಿತ್ರತೆ ನಿನಗೆ ಬಂದಿದೆ. ವಾಸುದೇವ ಅವನೇ ಪವಿತ್ರ, ಪರಮಂ ಪವಿತ್ರಂ ಅಂತ ಹೇಳ್ತಾರೆ. ಅಂತಹ ಪವಿತ್ರನಾದ ವಾಸುದೇವನ ಕೈ ಮೇಲೆ ದಿವ್ಯವಾದ ಸುಂದರವಾಗಿ ಸೌಂದರ್ಯವನ್ನು ಪ್ರಾಪ್ತ ಆಗಿದೆಯಲ್ಲ ನಿನಗೆ ಅಂತ ಆಂಡಾಳ್ ಇನ್ನೊಂದು ಏನು ಹೇಳ್ತಾಳೆ ಅಂದರೆ, ನೋಡಿ, ಭಗವಂತನಿಗೆ ಚಕ್ರ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಕೈ ಬರೀ ಖಾಲಿ ಕೈ ಹೀಗಿದ್ರೆ ಏನೋ ಮಿಸ್ಸಿಂಗು, ಏನೋ ಕಾಣಿಸ್ತಾ ಇಲ್ವಲ್ಲ, ಏನೋ ಇರಬೇಕಾಗಿತ್ತಲ್ಲ ಅಂತ ಹೇಳ್ತಾರೆ. ಆ ಬಿಳಿ ಶಂಖ ನೋಡಿಬಿಟ್ರೆ ಸಂತೋಷ. ಅದಕ್ಕೆ ನೋಡು, ಭಗವಂತನಿಗೆ ನೀನು ಸೌಂದರ್ಯವನ್ನು ಕೊಡುವಂತಹ ನಿನಗೆ ಆ ಉಚ್ಚ ಸ್ಥಾನ ಇದೆ ಅಂತ ಆಂಡಾಳ್ ಈ ಪಾಶುರದಲ್ಲಿ ಆ ಶಂಖವನ್ನು ಇನ್ನೂ ಸ್ವಲ್ಪ ಎತ್ತಿ ಕೊಂಡಾಡ್ತಾಳೆ. ಇವಾಗ ನಾವು 4ನೇ ಪಾಶುರಕ್ಕೆ ನಾವು ಎಂಟರ್ ಆಗ್ತಾ ಇದ್ದೀವಿ. ചന്ദ്ര മണ്ഡലം പോൽ ദാമോദരൻ കയ്യിൽ ചന്ദ്ര മണ്ഡലം പോൽ
தாமோதரன் கையில் அந்தரம் ஒன்றின்றி ஏறியவள் செவியில் மந்திரம் கொள்வாயே போலும் வலம்புரியே இந்திரனும் உன்னோடு செல்வத்துக்கு ஏலானே இந்திரனும் உன்னோடு செல்வத்துக்கு ஏலானே ஏ ಆಂಡಾಳ್ ಮತ್ತೆ ಹೊಗಳ್ತಾಳೆ. ಈ ಪಾಶುರದಲ್ಲಿ ಏನಂದರೆ 2 ಇಂಪಾರ್ಟೆಂಟ್ ಪಾಯಿಂಟ್ಸು. ಒಂದು ನೋಡು, ನೀನು ಯಾವ ಭಗವಂತ ಶ್ರೇಷ್ಠ ಅಂತ ನಾವು ಅಂದ್ಕೊಂಡಿದ್ದೀವೋ ಅವನಿಗಿಂತ ನೀನು ಹಿರಿಮೆನೇ ಅಧಿಕ. ಅಯ್ಯೋ, ಆಂಡಾಳ್ ಯಾವ ರೀತಿ ಕೊಂಡಾಡ್ತಾ ಇದ್ದಾಳೆಪ್ಪ ಈ ಶಂಖವನ್ನು ಅಂತ ಹೇಳಿದ್ರೆ, ಭಗವಂತನಿಗೆ ನಿನ್ನ ಹಿರಿಮೆ ಜಾಸ್ತಿ ಅಂತ ಹೇಳ್ತಾ ಇದ್ದಾಳೆ. ಅದು ಯಾವ ವಿಧದಲ್ಲಿ ಅಂತ ನಾವು ಈ ಪಾಶುರದ ಕೊನೆಯಲ್ಲಿ ನಮಗೆ ಸ್ವಾಮಿ ಪೆರಿಯವಾಚನ್ ಪಿಳ್ಳೆ ತಿಳಿಸ್ತಾರೆ. ಮತ್ತು ಇನ್ನೊಂದು, ಆ ಶಂಖ ಏನಂದರೆ ಯಾವಾಗಲೂ ಭಗವಂತನ ಕಿವಿ ಹತ್ರನೇ ಇರುತ್ತೆ. ನಾವು ತಿರುಮಲೆ ಮೇಲ್ಕೋಟೆ ತಿರುನಾರಾಯಣರನ್ನು ನಾವು ದರ್ಶನ ಮಾಡಿದ್ರೆ ಎಲ್ಲ ಕೈಲೂ ಹೀಗೆ ದೂರಕ್ಕೆ ಶಂಖಚಕ್ರ ಇಟ್ಕೊಂಡು ಅಲ್ಲಿ ಹೀಗೆ ಇಟ್ಕೊಂಡಿದ್ದಾನೆ ನಮ್ಮ ತಿರುನಾರಾಯಣ. ತನ್ನ ಶಂಖಚಕ್ರ ಎಲ್ಲ ಕಿವಿ ಹತ್ರನೇ ಇದೆ. ಆ ಶಂಖವಂತೂ ಭಗವಂತನ ಕಿವಿ ಹತ್ರನೇ ಇದೆ. ಕಿವಿ ಹತ್ರ ಏನಂದರೆ ಯಾವಾಗಲೂ ಗುಟ್ಟು ಹೇಳ್ತಿರಂತೆ, ಮಂತ್ರ ಹೇಳ್ತಾ ಇರುತ್ತೆ ಅಂತ ಆಂಡಾಳಿಲ್ಲಿ ಹೇಳ್ತಾಳೆ. ನೀನು ಹತ್ತಿರ ಇದ್ದು ಅಲ್ಲಿ ನಿನ್ನ ಸಾಮರ್ಥ್ಯ ಏನಂದರೆ ನೀನು ಹತ್ತಿರವೇ ಇದ್ದು ನಿನಗೆ ಅವನಿಗೆ ಏನಾದರೂ ಮಂತ್ರವನ್ನು ಏನಾದರೂ ಗುಟ್ಟು ಏನಾದರೂ ಹೇಳ್ತಾನೇ ಇರ್ತೀಯಾ. ಇವಾಗ ದೊಡ್ಡ ಮನುಷ್ಯರು ಯಾರಾದರೂ ಇದ್ದರೆ ಅವ್ರ ಪಕ್ಕದಲ್ಲಿ ಒಂದು ಪಿ ಎ ಕೂತ್ಕೊಂಡ್ರೆ, ಓ ಆ ಪಿ ಎ ನಮಗೆ ಏನಾದರೂ ಹೇಳ್ತಾನೇ ಇರ್ತಾರೆ. ಆ ಪಿ ಎಗೆ ಒಂದು ಸ್ವಲ್ಪ ನಮ್ಮ ವಿಷಯ ಏನೋ ಒಂದು ರೆಕಮೆಂಡೇಷನ್ ಇದೆಯಲ್ಲ, ಆ ಪಿ ಎ ಹತ್ರ ಹೇಳಿದ್ರೆ ಅವ್ರು ಹೋಗಿ ಅವ್ರ ಕಿವಿನಲ್ಲಿ ಮುಟ್ಟಿಸ್ತಾರೆ. ಕಿವಿ ಮುಟ್ಟಿಸೋದು ಅಂತ ಹೇಳ್ತೀವಲ್ಲ ಹಾಗೆ. ಆಗ ಶಂಖವನ್ನು ಆಂಡಾಳ್ ಕೇಳ್ಕೊಳ್ತಾಳೆ, ನೋಡು ನೀನು ಅಸುರರೆಲ್ಲ ದುಷ್ಟ ರಾಕ್ಷಸರನ್ನೆಲ್ಲ ಅಸುರನ್ನೆಲ್ಲ ಸಂಹಾರ ಮಾಡ್ತೀಯಲ್ಲ, ಕಿವಿ ಹತ್ರನೇ ಇದೆಯಲ್ಲ, ನನ್ನ ವಿಚಾರವನ್ನು ಸ್ವಲ್ಪ ಹೇಳುಪ್ಪ. ಆಂಡಾಳಂತ ಒಬ್ಳಿದ್ದಾಳೆ, ಕೃಷ್ಣನ ಅಗಲಿ ಕಷ್ಟಪಡ್ತಿದ್ದಾಳೆ. ತಿರುವಾಯಮುದುವನ್ನು ಅವನ ಅದರಾಮೃತವನ್ನು ಕನಸಿನಲ್ಲಿ ಕಂಡ್ಲು, ಕನಸಿನಲ್ಲಿ ಸಿಕ್ಕದಂಗಾಗಿದೆ, ತತ್ತಳಿಸ್ತಿದ್ದಾಳೆ. ನನ್ನ ವಿಚಾರವಾಗಿ ಸ್ವಲ್ಪ ಪ್ಲೀಸ್ ಹೇಳು, ನೀನು ಕಿವಿ ಹತ್ರನೇ ಮಂತ್ರ ಹೇಳ್ದಂಗೆ ಕೂತಿದೆಯಲ್ಲ ಹೇಳು ಅಂತ ಹೇಳುವಂತಹ ಈ ಪಾಶುರ ಇದು. ಇಲ್ಲಿ ಅರ್ಥ ಅಂದರೆ ದಾಮೋದರನ್ ಕೈಯಲ್ಲಿ ನೋಡಿ, ಚಂದಿರಮಂಡಲಂ ಪೋಲ್ ದಾಮೋದರನ್ ಕೈಯಲ್ಲಿ ನೀನು ಚಂದ್ರಮಂಡಲದ ಥರ ಪ್ರಕಾಶಿಸ್ತೀಯಾ. ದಾಮೋದರನ್ ಕೈಯಲ್ಲಿ, ದಾಮ ಅಂದರೆ ಉದರ, ಉದರ ಅಂದರೆ ಹೊಟ್ಟೆ, ದಾಮ ಅಂದರೆ ಹಗ್ಗ. ಹಗ್ಗವನ್ನು ಯಶೋದೆ ಬಿಗಿದು ಕಟ್ಟಿದ್ದಾಳೆ. ಯಾವ ದೇವಸ್ಥಾನಕ್ಕೆ ಹೋದರೂ ವಿಗ್ರಹವನ್ನು ನಾವು ತಿರುಮೇನಿನ ನೋಡಿದ್ರೆ ಆ 3 ಲೈನ್ಸ್ ಮಾರ್ಕ್ಸ್ ನಮಗೆ ಕಾಣಿಸುತ್ತಂತೆ. ಅದಕ್ಕೆ ಭಗವಂತ ಅದನ್ನು ಮುಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಅಂತ ಹೇಳ್ತಾರೆ. ನಾವು ಪರಾಶರ ಭಟ್ಟರ್ ಇದರಲ್ಲಿ ಅದೆಲ್ಲ ಬರುತ್ತೆ ಆ ವಿಷಯಗಳು. ಹಾಗೆ ನೀನು ನೋಡು, ತುಂಬ ಭವ್ಯನಾಗಿದ್ದೆ ನಿಮ್ಮ ಅಮ್ಮಂಗೆ, ತುಂಬ ಸಭ್ಯ, ತುಂಬ ಭವ್ಯ, ವೆರಿ ಇನ್ನೋಸೆಂಟ್ ಆ್ಯಂಡ್ ಒಬೀಡಿಯಂಟ್ ಆಗಿರೋನು ನೀನು. ಅಂಥ ಒಂದು ಕೈಯಲ್ಲಿ ಇವಾಗ ನೀನು ಹೋಗಿ ಏರಿ ಕೂತ್ಕೊಂಡ್ಬಿಟ್ಟಿದೆಯಲ್ಲ, ಹತ್ತು ಕೂತ್ಕೊಂಡ್ಬಿಟ್ಟಿದೆಯಲ್ಲ, ಆಂಡಾಳ ಈ ಶಂಖಕ್ಕೆ ಹೇಳ್ತಾಳೆ, ನೋಡು ಅಂದರಂ ಒಂಜಿಂಜು ಇಷ್ಟು ತಡೆ ಇಲ್ಲ, ಪಕ್ಕದಲ್ಲೇ ಇದೆಯಾ, ಪಕ್ಕದಲ್ಲೇ ಕೂತು ಆ ದಾಮೋದರ ಭವ್ಯವಾಗಿದ್ದ ಭಗವಂತನ ಮೇಲೆ ಏರ್ ಕೂತ್ಕೊಂಡ್ಬಿಟ್ಟಿದೆಯಾ ಕೈಯಲ್ಲಿ. ಕೃಷ್ಣ ನೋಡಿದ್ರೆ ತುಂಬ ಭವ್ಯವಾಗಿದ್ದಾನೆ, ನೀನು ನೋಡಿದ್ರೆ ಒಂದು ಸಾತ್ವಿಕ ಅಹಂಕಾರದ ಜೊತೆ ಅಂಥ ಒಂದು ಕೈಯಲ್ಲಿ ನಾನು ಕೂತಿದ್ದೀನಿ ಅಂತ ಒಂದು ಸಾತ್ವಿಕವಾದ ಅಹಂಕಾರದಲ್ಲಿ. ಏನಂದರೆ ಭಗವಂತ ಹೀಗಿಟ್ಕೊಂಡ್ರೆ ಸ್ವಲ್ಪ ಅವನ ತಲೆ ಮೇಲಕ್ಕೆ ಹೋದಂಗೆ ನೀನು ಅಲ್ಲಿ ಕೂತಿದೀಯಾ, ಆದರೆ ಕಿವಿ ಹತ್ರ ಕೂತಿದೀಯಲ್ಲ ನೀನು ಅಂತ ಅವನ ಚೆವಿಯಲ್ಲಿ ಮಂದಿರಂ ಕೊಳ್ವಾಯೇ ಪೋಲಂ. ಅದಕ್ಕೆ ನೋಡು ರಹಸ್ಯ ಹೇಳ್ತೀಯಲ್ಲ, ನಾನು ಒಬ್ಬ ಪ್ರಣಯಿನಿ ಕಾಯ್ತಾ ಇದ್ದೀನಿ, ನೀನು ಅವನ ಬಾಯಿನಲ್ಲಿ ಅವನ ಟೇಸ್ಟ್ ಹೇಗಿದೆ, ಫ್ಲೇವರ್ ಹೇಗಿದೆ, ರುಚಿ ಹೇಗಿದೆ, ಸುವಾಸನೆ ಹೇಗಿದೆ, ಪರಿಮಳ ಹೇಗಿದೆ ಅಂತ ಹೀಗೆ ಒಬ್ಳು ಕಾಯ್ತಾ ಇದ್ದಾಳೆ. ಅದನ್ನು ಅವಳಿಗೂ ನೀನು ಕೊಡು, ಆ ಅಧರಾಮೃತವನ್ನು ಕೊಡು ಅಂತ ನೀನು ಸ್ವಲ್ಪ ರೆಕಮೆಂಡ್ ಮಾಡು ಅಂತ ಆಂಡಾಳ್ ಹೇಳ್ತಾಳೆ ಇಲ್ಲಿ. ನೋಡು, ನೀನು ಇಂದಿರನೂ ಮುನ್ನೋಡು ಶೆಲ್ವತ್ತಕ್ಕೆ ಏಲಾನೆ. ಈಗ ಆಂಡಾಳಿ ಪಾಶುರದಲ್ಲಿ ಗೋಪಿಕಾ ಭಾವನೆಯಲ್ಲಿ ಹಾಡ್ತಾಳೆ. ಅವಳಿಗಿನ್ನೂ ಗೋಪಿ ಭಾವನೆ ಹೋಗಿಲ್ಲ. ತಿರುಪಾವಿ ಎಲ್ಲ ಗೋಪಿ ಭಾವನೆಯಲ್ಲಿ ಹಾಡಿದ್ರು. ಇದರಲ್ಲಿ ಇನ್ನೂ ಇದೆ ಅಂತ ಪೆರಿವಾಚನ್ ಪಿಳ್ಳೆ ಹೇಳ್ತಾರೆ. ಯಾಕೆಂದರೆ ಆವಾಗ ಗೋಕುಲದಲ್ಲಿ ತುಂಬ ಹಣವಂತ ಶ್ರೀಮಂತ ಅಂತ ಹೇಳಿದ್ರೆ ಇಂದ್ರನೇ, ದೇವೇಂದ್ರ. ಯಾಕೆಂದರೆ ಅವನು ಮಳೆ ಕೊಟ್ಟರೆ ತಾನೇ ಬೆಳೆ ಬೆಳೆಯೋದು, ಹುಲ್ಲು ಬೆಳೆಯೋದು, ಹಸುಗಳೆಲ್ಲ ಹುಲ್ಲು ತಿಂದು ಮೇಯ್ದು ಅವರೆಲ್ಲ ಹಾಲು ಸಿಗೋದು.
ಅವ್ರಿಗೆ ಹಾಲು ತಾನೇ ಮೇನ್ ಸ್ಟೇ, ಅವ್ರದ್ದು ಮೇನ್ ಕಲ್ಟಿವೇಷನ್ನು, ಅವರ ಹಾರ್ಟಿಕಲ್ಚರೇ ಅವರ ಆಕ್ಯುಪೇಷನು. ಆದ್ದರಿಂದ ನೀನು ಹಾರ್ಟಿಕಲ್ಚರ್ ಅಂದರೆ ಹಸುಗೆ ಅವ್ರಿಗೆ ಮೇವು ಸಿಗಬೇಕು. ಅದಕ್ಕೆ ದೇವೇಂದ್ರ ಮಳೆ ಕೊಟ್ಟರೆ ತಾನೇ ಅದು ಹಸುವಿಗೆ ಮೇವೆಲ್ಲ ಸಿಗೋದು. ಅದಕ್ಕೆ ತುಂಬ ಐಶ್ವರ್ಯವಂತ ಅಂತ ಹೇಳಿದ್ರೆ ಇಂದ್ರ. ಸೊ ಆಂಡಾಳ್ ಆ ಊರಿನಲ್ಲಿ ಅದಕ್ಕೆ ಭಗವಂತನಿಗೆ ಕೃಷ್ಣ ಇದ್ದಾಗ ನೋಡು ಗೋವರ್ಧನಕ್ಕೆ ಪೂಜೆ ಮಾಡ್ತೀವಿ, ಯಾಕೆಂದರೆ ದೇವೇಂದ್ರ ಬರ್ತಾನೆ, ಅವನಿಗೆ ನಾವು ಇದನ್ನೆಲ್ಲ ಊಟ ಎಲ್ಲ ಕೊಡಬೇಕು ಅಂತ. ಅಟ್ಟುಕ್ಕು ವಿಶ್ವತ್ತುಪ್ಪರಪದುವಂ ತೈರ್ವಾವಿಯಂ ನೈಲರಮಡಂಗ ಪುಟ್ಟತ್ತುತಿ ಅಂತ ಪೆರಿಯಾಳ್ವಾರ್ ಹಾಡಿದಾರಲ್ಲ, ಹಾಗೆ ಗೋವರ್ಧನ್ ನಾವು ಇಂದ್ರನಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಭಗವಂತ ಹೇಳಿ ಇಂದ್ರನಿಗೆ ಕೊಡಬೇಡಿ, ಅವನ ಸ್ವಾರ್ಥಿ, ಅವನ ಕೈಂಕರ್ಯ ಅವನ ಡ್ಯೂಟಿ ಮಾಡ್ತಾ ಇದ್ದಾನೆ, ಮಳೆ ಕೊಟ್ಟು ಅದು ಬೇಡ ಅಂತ ಆ ಇಂಟೆನ್ಷನ್ ಹೇಳಿ ಗೋವರ್ಧನಿಗೆ ಮಾಡಿ ಅವರನ್ನೆಲ್ಲ ಕಾಪಾಡ್ದ ತಾನೆ ಕೃಷ್ಣ. ಸೊ ಇವಾಗ ಇಂದ್ರನಿಗಿಂತಲೂ ನಿನಗೆ ತುಂಬ ಐಶ್ವರ್ಯವಂತ ಅಂತ ಹೇಳ್ತಾಳಲ್ಲ, ಅದಕ್ಕೆ ಇಲ್ಲಿ ಪೆರಿಯವಚನ್ ಪಿಳ್ಳೆ ನೋಡ್ತಾರೆ, ಏನಪ್ಪ ಇದು ದೇವೇಂದ್ರನಿಗೆ ಆಂಡಾಳ್ ದೇವೇಂದ್ರನಿಗೆ ನೀನು ರಿಚ್, ಅವನಿಗಿಂತ ನೀನು ಶ್ರೀಮಂತ ಅಂತ ಹೇಳಿದ್ರೆ ಅಷ್ಟು ಸರಿ ಹೋಗಲ್ವಲ್ಲ. ಇಲ್ಲಿ ಬೇರೆ ಥರ ಹೇಳಬೇಕಿದ್ದಕ್ಕೆ ಏನಂತ ಹೇಳಿದ್ರೆ, ಇವಾಗ ದೇವೇಂದ್ರನ ಕಂಪೇರ್ ಮಾಡಿದ್ರೆ ಇವಾಗ ವಸಿಷ್ಠನು ತುಂಬ ಜ್ಞಾನಶೀಲರು, ಜ್ಞಾನವಂತರು. ಹೇಗೆಂದರೆ ಒಬ್ಬ ಚಂಡಾಳನಿಗಿಂತ ಅವ್ರ ಜ್ಞಾನ ಇದೆ ಅಂತ ಹೇಳಿದ್ರೆ ಎಷ್ಟು ಅವಮಾನ. ಹಾಗೆ ಇವಾಗ ಪಾಂಚಜನ್ಯವನ್ನು ಇಂದ್ರನಿಗೆ ಹೋಲಿಸಿದ್ರೆ ವಸಿಷ್ಠನಿಗೂ ಚಂಡಾಳನಿಗೂ ಹೋಲಿಸಿದ ಹಾಗೆ. ಇವಾಗ ದೇವೇಂದ್ರನಿಗಿಂತ ತುಂಬ ಹಿರಿಯರು ಶ್ರೀಮಂತರು ಯಾರು ಅಂದರೆ ಬೃಹಸ್ಪತಿಯನ್ನೇ ಹೇಳ್ತಾರೆ. ಚತುರ್ಮುಖ ಬ್ರಹ್ಮ ಇದ್ದಾನೆ, ಅವರಿಗೇನೆಲ್ಲ ಕಂಪೇರ್ ಮಾಡಿದ್ರೆ ಆಗ್ತಿತ್ತು. ಸೊ ಆಂಡಾಳಿಲ್ಲಿ ಹೇಳಿದ್ದು ಈ ದೇವೇಂದ್ರನಲ್ಲ, ಆ ಭಗವಂತ ಶ್ರೀಮನ್ನಾರಾಯಣನಿಗೆ ದೇವೇಂದ್ರ ಅಂತ ಒಂದು ಹೆಸರಿದೆ. ನಮ್ಮ ಶ್ರೀಭಾಷ್ಯದಲ್ಲಿ ಸ್ವಾಮಿ ರಾಮಾನುಜರು 1ನೇ ಅಧ್ಯಾಯ ಅದರಲ್ಲಿ 2ನೇ ಪಾದ 21ನೇ ಸೂತ್ರದಲ್ಲಿ ಹೇಳ್ತಾರೆ. ಏನಂದರೆ ಈ ವೇದದಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ, ಅಗ್ನಿ, ವಾಯು, ವರುಣ, ಇಂದ್ರ ಅಂತೆಲ್ಲ, ಇದೆಲ್ಲ ಭಗವಂತನನ್ನೇ ಕುರಿತು ಹೇಳುತ್ತೆ. ಕೆಲವರು ಅಂತರ್ಯಾಮಿ ಭಗವಂತ ಅಂತ ಹೇಳಿದ್ರು, ಇಲ್ಲ ಡೈರೆಕ್ಟಾಗಿ ಭಗವಂತನನ್ನೇ ಕುರಿತು ಹೇಳುತ್ತೆ ಅಂತ ಸ್ವಾಮಿ ರಾಮಾನುಜರು ಹೇಳಿದ್ರು. ಯಾಕೆಂದರೆ ಅವರೆಲ್ಲ ಅಗ್ರಂ ನಯತಿ ಇತಿ ಅಗ್ನಿ, ಭಗವಂತ ನಮ್ಮನ್ನೆಲ್ಲ ನಮಗೆ ಜ್ಞಾನ ಕೊಟ್ಟು ಭಕ್ತಿ ಕೊಟ್ಟು ಅವನ ಹತ್ರ ನಮ್ಮನ್ನು ಸೇರಿಸ್ಕೊಳ್ತಾನಂತೆ. ಮತ್ತು ರುದ್ರ ಅಂತ ಹೇಳಿದ್ರೆ ಅಳಿಸುವವನು ಅಂತ. ಅಳಿಸುವವನು ಅಂದರೆ ನಮ್ಮನ್ನು ಭಗವಂತನ ಆರಾಮದೇ ಅಡಿಯೇನುಡಲಂ ನಿನ್ಬಾಲನ್ಬಾಯೇ ನೀರಾಯಲ್ದ ಕರಿಯ ಉರುಕ್ಕಹಿಂದ್ರ ನೆಡುಮಾಲೆ ಅಂತ ಭಗವಂತನನ್ನು ನೋಡಿದ ತಕ್ಷಣ ಭಕ್ತರಿಗೆ ಹಾಗೆ ಕಣ್ಣೀರು ಬರುತ್ತಂತೆ, ಆಳ್ವಾರಂಥವರಿಗೆ. ಆಗ ಅವರ ಉಡಲೇ ಕರಗಿ ಹೋಗುತ್ತಂತೆ, ಅವರ ದೇಹವೇ ಕರಗಿ ಹೋಗಿ ನೀರಾಗಿ ಹೋಗುತ್ತಂತೆ, ಹಾಗೆ ಅನುಭವಿಸ್ತಾರೆ. ಹೀಗೆ ರುದ್ರಾಂದ್ರನೂ ಭಗವಂತನೇ, ಅವನ ಹೆಸರೇ. ಆ್ಯಕ್ಚುಲಿ ಬೇರೆಯವರಿಗೆ ಇವ್ರ ಹೆಸರು ಇಟ್ಟಿದ್ದಾರೆ ಅಷ್ಟೇ. ಸೊ ಅಗ್ನಿ, ರುದ್ರ ಎಲ್ಲ ಇಂದ್ರ ಅನ್ನೋ ಹೆಸರೆಲ್ಲ ಅದು ಭಗವಂತನಿಗೆ ಸೇರಿದ್ದು ಅಂತ ಅಂಚಲ್. ಇಂದ್ರನಿಗಿಂತ ನಿನ್ನ ಶ್ರೀಮಂತಿಗೆ ಹೆಚ್ಚು ಅಂತ ಹೇಳೋಕ್ಕೆ, ಭಗವಂತ ಅಂತ ಹೇಳೋಕ್ಕೆ ಏನದು, ಹೌ ಇಸ್ ಹಿ ಗ್ರೇಟ್ ಅಂತ ಹೇಳೋಕ್ಕೆ ಆಂಡಾಳಿಲಿ ಪೆರಿಯವಚನ್ ಪಿಳ್ಳೆ ಅರ್ಥ ಹೇಳ್ತಾರೆ. ಏನಂದರೆ ಇವಾಗ ರಾಮಾಯಣದಲ್ಲಿ ಒಂದು ವಿಷಯ ಹೇಳ್ತಾರೆ. ಏನಂದರೆ ಶ್ರೀರಾಮ ಕಾಡಿಗೆ ಹೋದಾಗ ರಾಮನಿಗೆ ಕಿರೀಟ ಎಲ್ಲ ತೆಗೆದಿಟ್ಟು ಹೋದ. ಆದರೆ ಲಕ್ಷ್ಮಣ ಜೊತೆಯಲ್ಲಿ ಹೋದ್ನಲ್ಲ, ಅವನು ವಲ್ಕಲ, ನಾರುಮಡಿ, ಜಿಂಕೆ ಚರ್ಮ, ಕೃಷ್ಣಜಿನ ಅದನ್ನೆಲ್ಲ ಹಾಕ್ಕೊಂಡು ಹೋದ. ಮೊದಲು ಬಂದು ನಿಂತ್ಬಿಟ್ಟ ಲಕ್ಷ್ಮಣ, ರಾಮ ನಾನು ನಿನ್ನ ಜೊತೆ ಬರ್ತೀನಿ ಅಂತ. ಇವಾಗ ಲಕ್ಷ್ಮಣಗೆ ಏನಾಯಿತು ಅಂದರೆ ಅವನ ಕೈಂಕರ್ಯ ಸಾಮ್ರಾಜ್ಯಕ್ಕೆ ಅವನು ಮುಕುಟ ಹಾಕ್ಕೊಂಡಂಗಾಯಿತು, ಅವನು ಕಿರೀಟ ಹಾಕ್ಕೊಂಡಂಗಾಯಿತು. ರಾಮನಿಗೆ ರಾಜ್ಯ ಹೋಯಿತು, ಅವನ ಕಿರೀಟವನ್ನು ತೆಗೆದಿಟ್ಟ. ಆದರೆ ಲಕ್ಷ್ಮಣನಿಗೆ ಕೈಂಕರ್ಯ ಲಕ್ಷ್ಮಿ ಸಿಕ್ತು. ಹಾಗೆ ಲಕ್ಷ್ಮಣನಿಗೆ ಕೊನೆಯಲ್ಲಿ ರಾಮ ಬಂದ್ಬಿಟ್ಟು ಪಟ್ಟಾಭಿಷೇಕ ಮಾಡ್ಕೊಳ್ತಾನೆ 14 ವರ್ಷ ವನವಾಸ ಆದಮೇಲೆ. ಆಗ ರಾಮ ಲಕ್ಷ್ಮಣನ ಕೇಳ್ತಾನೆ, ಲಕ್ಷ್ಮಣ ನೀನು ಪಟ್ಟಾಭಿಷಿಕ್ತನಾಗು, ಯುವರಾಜ ಪಟ್ಟಾಭಿಷೇಕ ಮಾಡ್ಕೊ ಅಂತಿದ್ದ. ಇಲ್ಲ ನನಗೆ ಕೈಂಕರ್ಯ ಸಾಮ್ರಾಜ್ಯಕ್ಕೆ ನನಗೆ ಅವಾಗಲೇ ಅಭಿಷೇಕ ಆಗೋಯ್ತು, ನನಗೆ ಅದೇ ಸಾಕು, ಅದೇ ಅಭಿಷೇಕ ನನಗೆ ದೊಡ್ಡದು, ಅದೇ ಕಿರೀಟ ನನಗೆ ದೊಡ್ಡದು. ಅಭಿಷೇಕ ಅಂದರೆ ತಮಿಳಿನಲ್ಲಿ ಕಿರೀಟ ಅಂತ ಹೇಳ್ತಾರೆ. ಆ ಕಿರೀಟ ರಾಜ್ಯಕ್ಕೆ ಅದೇ ನನಗೆ ಸಾಮ್ರಾಜ್ಯ ಕೊಟ್ಟಾಯಿತು, ಆ ಕೈಂಕರ್ಯವನ್ನೇ ಮಾಡ್ತಾ ನಾನು, ಅದೇ ನನಗೆ ಶ್ರೀಮಂತಿಕೆ ಅಂತ. ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಲಕ್ಷ್ಮಣನ ನೋಡಿ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಅಂತ ಹೇಳ್ತಾರೆ. ಲಕ್ಷ್ಮೀ ಸಂಪನ್ನ ಅಂದರೆ ಅವನಿಗೆ ಕೈಂಕರ್ಯ ಅನ್ನುವಂತಹ ಲಕ್ಷ್ಮಿ ಅವನಿಗೆ ಅಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕೊಟ್ಟಂತೆ. ರಾಮ ರಾಜ್ಯದಲ್ಲಿದ್ದಾಗ, ಅರಮನೆಯಲ್ಲಿದ್ದಾಗ ತುಂಬ ಜನ ಸೇವಕರಿದ್ದರು. ಕಾಡಿಗೆ ಹೋದಾಗ ಲಕ್ಷ್ಮಣ ಒಬ್ಬನೇ ಅಹಂ ಸರ್ವಂ ಕರಿಷ್ಯಾಮಿ ಅಂತ ಅಷ್ಟು ಕೈಂಕರ್ಯವನ್ನು ಲಕ್ಷ್ಮಣ ಮಾಡ್ದ. ಎಂತಹ ಒಂದು ಅನುಭವ ಅವನಿಗೆ. ಆದಿಶೇಷ ಚಂದ್ರಾಲ್ ಕುಡೆಯಾಮ್ ಇರಂದಾಲ್ ಸಿಂಹಾಸನವಾಮ್ ಅಂತ ಆದಿಶೇಷ ಮಾಡುವಂತಹ ಕೈಂಕರ್ಯವನ್ನು ಲಕ್ಷ್ಮಣನೂ ಆದಿಶೇಷ ಅಲ್ವೇ, ಆ ರೀತಿ ಕೈಂಕರ್ಯ ಮಾಡ್ದ. ನಮ್ಮ ಸ್ವಾಮಿ ರಾಮಾನುಜರು ಅಷ್ಟೇ, ಅವರು
ರಾಮಾನುಜರಿಗೆ ಅವತಾರ ಮಾಡಿದಾಗ ಎಷ್ಟೆಷ್ಟು ಅವರು ಕೈಂಕರ್ಯಗಳನ್ನು ಮಾಡಿದ್ರು, ಜನರನ್ನು ಉದ್ಧಾರ ಮಾಡಿದ್ರು. ಜಗದಾಚಾರ್ಯರಾಗಿ ಎಲ್ಲರನ್ನೂ ಮೋಕ್ಷಕ್ಕೆ, ವಿಷ್ಣುಲೋಕ ಮಣಿಮಂಟಪ ಮಾರ್ಗದಾಯಿ ಅಂತ ಮೋಕ್ಷಕ್ಕೆ ಅವರು ದಾರಿ ತೋರಿಸ್ಕೊಟ್ರು. ಜನರ ಮೇಲೆ ಅಷ್ಟು ಕರುಣೆ, ಕಾರೈ ಕರುಣಿ ರಾಮಾನುಜ ಅಂತ ಅವರು ಹಾಗೆ ಆಶ್ರಿತರನ್ನು ಹಾಗೆ ಕಾಪಾಡಿ ಶರಣಾಗತಿ ಮಾರ್ಗವನ್ನು ನಾಮ ಸಂಕೀರ್ತನೆಯಿಂದ ಭಗವಂತನಿಗೆ ಶರಣಾಗತಿ ಮಾಡಿ ಆಚಾರ್ಯರ ಮುಖೇನ ಅವರು ಎಲ್ಲಿ ಮೋಕ್ಷ ಅಂತ ಹೇಳ್ತಾರೋ ಅಲ್ಲಿ ಭಗವಂತನ ಇದ್ದು ಅವ್ರು ಕರ್ಕೊಂಡು ಹೊರಟೋದ್ರು. ಅಂತಹ ರಾಮಾನುಜರು ಮಾಡಿದ ಕೈಂಕರ್ಯವನ್ನು ನಮ್ಮ ಜಿ ಆರ್ ಸ್ವಾಮಿನೂ ನಡೆಸ್ತಾ ಇದ್ದಾರೆ. ಅಭಿನವ ರಾಮಾನುಜರು ಅಂತಲೇ ಎಲ್ಲರೂ ನಾವು ಕೊಂಡಾಡ್ತೀವಿ. ಅವ್ರು ಮಾಡುವಂತಹ ಕೈಂಕರ್ಯಗಳು ಅನೇಕ ಕೈಂಕರ್ಯ. ಅಹಂ ಸರ್ವಂ ಕರಿಷ್ಯಾಮಿ ಅಂತ ಯಾವಾಗಲೂ ಜನರಿಗೇನು ಒಳ್ಳೆಯದಾಗಬೇಕು, ಎಲ್ರಿಗೂ ಕರುಣೆಯಿಂದ ಮಾತ್ರ ವಾತ್ಸಲ್ಯದಿಂದ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಮಿಡ್ ಡೇ ಮೀಲ್ ಏನು ಎಲ್ರಿಗೂ ಊಟ, ಹಸುವಾದಾಗ ಸ್ಕೂಲಿಂದ ಬಂದರೆ ಅವ್ರಿಗೂ ಊಟ, ಹಸಿದು ಮಧ್ಯದಲ್ಲಿ ಆಟೋ ರಿಕ್ಷಾ ಡ್ರೈವರ್ ಅವ್ರಿಗೆಲ್ಲ ಪಾಪ ಅಲ್ಲಿ ಇಲ್ಲಿ ತಿರುಗಾಡ್ತಿರ್ತಾರೆ, ಮನೆಯಿಂದ ಬುತ್ತಿ ತರಕ್ಕೂ ಟೈಮ್ ಇಲ್ಲ, ಎಲ್ಲರೂ ಕಾಯ್ತಾ ಬಂದು ಒಬ್ಬರು ಭಿಕ್ಷಕರೇ ಇರಬಾರ್ದು ಬೆಂಗಳೂರಿನಲ್ಲಿ. ಆ ರೀತಿ ಅವರು ವಿಧವಾದ ಕೈಂಕರ್ಯ, ಇದು ಒಂದೇ ಅಲ್ಲ, ಸಾಂಪ್ರದಾಯಿಕ ಕೈಂಕರ್ಯ, ರಿಲಿಜಿಯಸ್ ಕೈಂಕರ್ಯ, ದಿವ್ಯ ಪ್ರಬಂಧಧಾರ, ಸ್ತೋತ್ರಧಾರ, ಹೀಗೆ ಮನಸ್ಸಿಗೆ ಸ್ಪಿರಿಚುವಲ್ಲು, ರಿಲಿಜನ್ನು ಪ್ಲಸ್ ನಮ್ಮ ಹ್ಯುಮ್ಯಾನಿಟಿ ಎಲ್ಲದಕ್ಕೂ ಸೇರಿ ನಮ್ಮ ಸ್ವಾಮಿಗಳು ಹಾಗೆ ಕೈಂಕರ್ಯ ಮಾಡ್ತಿರ್ತಾರೆ. ಹೀಗೆ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನಃ ಅಂತ ಅಂತಹ ಶ್ರೀಮಂತಿಕೆ ಇತ್ತು. ನೋಡು ಶಂಖ, ನೀನು ಹಾಗೇನೆ. ಯಾಕೆಂದರೆ ಶಂಖಕ್ಕೆ ಹೇಳ್ತಾರೆ, ನೋಡು ನಿನಗೆ ಆಗ ಪಾರತಂತ್ರ್ಯ ಲಕ್ಷ್ಮಿ ಇದೆ ನಿನಗೆ. ಎಂದರೆ ಭಗವಂತನಿಗೆ ಸೇವಕ ಅನ್ನುವಂತಹ ಪಾರತಂತ್ರ್ಯ ಲಕ್ಷ್ಮಿ. ಭಗವಂತಗೆ ಯಾವಾಗ ಕರೀತಾನೋ ಆಗ ಹೋಗಿ ಊದತ್ತೆ ಶಂಖ, ಇಲ್ಲೇ ಇದ್ದರೆ ಸುಮ್ಮನೆ ಕೂತಿರುತ್ತೆ. ಹಾಗೆ ನೀನು ಭಗವಂತ ಪಕ್ಕದಲ್ಲೇ ಇದ್ದು ಯಾವಾಗಲೂ ಅವನ ಸೌಂದರ್ಯವನ್ನು ಅನುಭವಿಸ್ತಾ, ಅವನು ಹೇಳಿದಾಗ ಅವನ ಕೈಂಕರ್ಯ ಮಾಡ್ತಾ ಸೇವೆ ಮಾಡ್ತಾ ನೀನು ಪಾರತಂತ್ರ್ಯ, ಭಗವಂತನಿಗೆ ಸ್ವಾತಂತ್ರ್ಯ ಲಕ್ಷ್ಮಿ, ಅವನೆಲ್ಲರನ್ನೂ ಆಳುವವನು. ಅದೇ ನೀನು ಸೇವಕ ಅನ್ನೋ ಸೇವಕ ಲಕ್ಷ್ಮಿ ನಿನಗೆ ಪಾರತಂತ್ರ್ಯ ಲಕ್ಷ್ಮಿಯಿಂದ ಕೂಡಿದೆಯಲ್ಲ. ನೋಡು, ಆಗ ದಾಸ್ಯ ಐಶ್ವರ್ಯ ನಿನ್ನ ಹತ್ರ ಇದೆ. ನೀನು ಖಂಡಿತ ಭಗವಂತನಿಗಿಂತ ಗ್ರೇಟ್ ತಾನೇ. ನೋಡು, ಭಗವಂತನ ಅಮೃತವನ್ನು ನೀನು ಸವಿತೀಯ, ಭಗವಂತನಿಗೆ ಗೊತ್ತಿಲ್ಲ ಅದೆಷ್ಟು ರುಚಿ ಅಂತ. ಅಂತಹ ರುಚಿಯನ್ನು ನೀನು ಸ್ವಾದಿಸಿ ನೀನೇ ಶ್ರೀಮಂತ. ಭಗವಂತ ಇಂದ್ರನಕ್ಕೆ ಏಲಾನೆ, ಇಂದ್ರನಕ್ಕೂ ಅವನಿಗಿಂತ ನೀನು ಶಲ್ವತ್ತಕ್ಕೆ ಏಲಾನೆ, ನಿನ್ನ ಐಶ್ವರ್ಯವನ್ನು ಕೊಂಡಾಡ್ತೀನಿ ಅಂತ ಆಂಡಾಳ್ 4ನೇ ಪಾಶರಕ್ಕೆ ಮಂಗಳಾಶಾಸನ ಮಾಡ್ತಾಳೆ. ಇವತ್ತಿನ ಕೊನೆಯ ಪಾಶರ 5ನೇ ಪಾಶರ. ಇದರಲ್ಲಿ உன்னோடுடனே ஒரு கடலில் வாழ்வாரை இன்னார் இணையார் என்று எண்ணுவார் இல்லை காண். மன்னாகி நின்ற மதுசூதம் வாயமுதம் பன்னாளும் உண்கின்றாய் பாஞ்சசன்னியமே. ಇಲ್ಲಿ ಆಂಡಾಳ್ ಭಗವಂತನ ಈ ಪಾಂಚಜನ್ಯವನ್ನು ನೋಡಿಬಿಟ್ಟು, ಪಾಂಚಜನ್ಯ ನೀನು ಎಷ್ಟು ಲಕ್ಕಿ, ಎಷ್ಟು ಭಾಗ್ಯವಂತ ಅಂತ ಹೇಳ್ತಾಳೆ. ನೋಡು, ನೀನು ಕಡಲ್ನಲ್ಲಿ ಹುಟ್ಟಿದೆ, ಕಡಲ್ನಲ್ಲಿ ತುಂಬ ಶಂಖಗಳಿತ್ತು. ಆ ಶಂಖಗಳಿಗೆಲ್ಲ ಯಾರಾದರೂ ಒಂದು ಐಡೆಂಟಿಫಿಕೇಷನ್ ಕೊಟ್ಟಿದ್ದಾರಾ? ನೀನು ಇಂಥವನು, ನಿನ್ನ ಹೆಸರು ಹೀಗೆ, ನೀನು ತ್ರಿಜನ್ಯ, ನೀನು ಸಪ್ತಜನ್ಯ ಅಂತ ಏನಾದ್ರು ಹೆಸರು ಕೊಟ್ಟಿದ್ದಾರಾ? ಯಾವ ಶಂಖಕ್ಕೂ ಯಾವ ಹೆಸರು ಇಲ್ಲ. ಉನ್ನೋಡುಡನೆ ஒரு கடலில் வாழ்வாರೆ, ನಿನ್ನ ನೇಬರ್ಸ್, ನಿನ್ನ ಸಹಪಾಠಿಗಳು, ಅವ್ರಿಗೆ ಯಾರಿಗೂ ಹೆಸರೇ ಇಲ್ಲ. ನಿನಗೆ ಮಾತ್ರ ಇನ್ಯಾರ್ ಎಂದು ಎಣ್ಣುವಾರ್ ಇಲ್ಲ ಕಾಣ್. ಇವ್ರು ಇಂಥವ್ರು, ಇವ್ರ ಸ್ವರೂಪ ಹೀಗೆ, ಇವ್ರ ಪ್ರಕಾರ ಹೀಗೆ ಅಂತ ಯಾರೂ ಏನೂ ಹೇಳಿಲ್ಲ. ಆದರೆ ನಿನಗೆ ನೋಡು ಒಂದು ಹೆಸರು ಕೊಟ್ಟಿದ್ದಾರೆ. ಯಾಕೆ ಅಂದರೆ ನೀನು ಹೋಗಿ ಕೈಂಕರ್ಯ ಮಾಡ್ತೀಯಲ್ಲ ಭಗವಂತನಿಗೆ, ಕೈಂಕರ್ಯ ಶ್ರೀಮಂತಿಕೆ ಇದೆಯಲ್ಲ. ನೋಡು, ಹಾಗೆ ನಿನಗಂಥ ಹೆಸರು ಕೊಟ್ಟಿದ್ದಾರೆ. ನೋಡಿ, ಮನ್ನಾಹಿನಿಂದ್ರ ಮಧುಸೂದನ್ ವಾಯುಮುದಂ. ನೋಡು, ಭಗವಂತ ರಾಜಾಧಿರಾಜ, ಅವನು ಮಧುಸೂದನ್ ಅಂತ ಹೇಳಿದ್ರೆ ಇಲ್ಲಿ ಮಧು ಕೈಟಭ ಅನ್ನೋ ರಾಕ್ಷಸರನ್ನು ಕೊಂದ ಅವನು ಭಗವಂತ. ಏನೆಂದರೆ ಬ್ರಹ್ಮ ಅವನು ವೇದ ಜ್ಞಾನವನ್ನು ಕಳ್ಕೊಂಡ್ಬಿಟ್ಟ, ವೇದ ಅಪಹಾರ ಆಗೋಯ್ತು.
ವೇದ ಜ್ಞಾನ ಹೊರಟೋದ್ರೆ ಅವನಿಗೆ ಸೃಷ್ಟಿ ಮಾಡೋಕ್ಕೆ ಆಗಲ್ಲ. ಆವಾಗ ಆ ರಾಕ್ಷಸರನ್ನೆಲ್ಲ ಕೊಂದು ಭಗವಂತನಿಗೆ ಆ ಜ್ಞಾನ ಕೊಟ್ಟನಂತೆ. ಹಾಗೆ ನಮಗೆ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದನ್ನೆಲ್ಲ ಭಗವಂತ ನಮ್ಮಲ್ಲಿ ಇರೋದನ್ನೆಲ್ಲ ಅವನು ಓಡಿಸಿ ಸಂಹಾರ ಮಾಡಿ ನಮಗೆ ಭಗವಂತನಲ್ಲಿ ಆಸೆ, ಭಾಗವತರ ಆಚಾರ್ಯರ ಮೇಲೆ ಪ್ರೀತಿ, ಆಕಾಂಕ್ಷೆ ಅದನ್ನೆಲ್ಲ ಕೊಡುವಂತಹ ಅವನು ಮಧುಸೂದನ್. ಅಂತಹ ಮಧುಸೂದನ್ ವಾಯಮುದ ಅವನ ತಿರುಪ್ಪವಳದಲ್ಲಿ ದಿವ್ಯವಾದ ಹವಳದಂಥ ತುಟಿಯಿಂದ ಬರುವಂತಹ ಅಧರಾಮೃತವನ್ನು ಪನ್ನಾಳು ಉಣ್ಣಿಹಿಂಡ್ರೆ ಯಾವಾಗಲೂ ನೀನು ಕುಡಿತಾನೇ ಇರ್ತೀಯ. ಪಾಂಚಜನ್ಯವೇ, ಪಾಂಚಜನ್ಯವೇ, ನೀನು ಯಾವಾಗಲೂ ಕುಡಿತಿರ್ತೀಯಲ್ಲ, ಎಂತಹ ಭಾಗ್ಯಪ್ಪ ನಿಂದು ಅಂತ. ಇವಾಗ ನೋಡಿ, ಅವನು ಕಡಲಿಲ್ ಪಿರಂದು ಅಂತ, ಕಡಲಿಲ್ ವಾಳ್ವಾರೆ, ನೀನು ಸಮುದ್ರದಲ್ಲಿ ಹುಟ್ಟಿದೆ. ಆದರೆ ಹುಟ್ಟಿದ ಜಾಗ ಇಂಪಾರ್ಟೆಂಟ್ ಇಲ್ಲ, ಎಲ್ಲಿ ಹೋಗಿ ಸೇರ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾವೆಲ್ಲ ಎಲ್ಲೆಲ್ಲೋ ಹುಟ್ಟಿರ್ತೀವಿ ಯಾವುದ್ಯಾವುದೋ ಎನ್ವೈರ್ನ್ಮೆಂಟಲ್ಲಿ. ಆದರೆ ಭಾಗವತರ ಸೇವೆ, ಸತ್ಸಂಗ ತುಂಬ ಇಂಪಾರ್ಟೆಂಟ್. ಸತ್ಸಂಗದಿಂದ ನಮಗೆ ಭಗವಂತ ಹೇಳ್ಕೊಂಡು ಹೋಗಿ ಮೇಲೆ ಉಚ್ಚಸ್ಥಾನ ಕೊಟ್ಬಿಡ್ತಾನೆ. ಆ ಉಚ್ಚಸ್ಥಾನ ಏನಂದರೆ ಎಲ್ಲರ ಭಾಗವತರ ಪಾದವನ್ನು ಆಶ್ರಯಿಸುವಂತಹ ಕೆಳಗಡೆ ಹೋಗ್ತೀವಿ. ಆದರೆ ಅದರ ಇಂಟೆನ್ಷನ್ ಏನಂದರೆ ಭಗವಂತನನ್ನು ಸೇರುವಂತಹ ಇಂಟೆನ್ಷನ್. ಆಚಾರ್ಯರು, ಭಾಗವತರು, ಭಕ್ತರು ಅವರ ಸೇವೆ ಸಿಕ್ಕಿದ್ರೆ ಅದೇ ನಮಗೆ ಹೈಯೆಸ್ಟ್ ಸ್ಟೇಟಸ್ ಅಂತ ಹೇಳೋದು. ನೋಡು, ನೀನು ಭಗವಂತನ ಎಲ್ಲೋ ಹುಟ್ಟಿದೆ, ನೀನು ಎಷ್ಟೋ ಶಂಖಗಳಿತ್ತು, ಆದರೂ ಮಧ್ಯದಲ್ಲಿ ನೀನು ಹುಟ್ಟಿದವನು. ಆದರೆ ಎಲ್ಲಿ ಹೋಗಿ ಕೂತಿದೀಯಾ, ಚಕ್ರಕ್ಕೆ ಸಮಾನವಾಗಿ ನಿತ್ಯ ಸೂರಿಯಾಗಿ ಭಗವಂತನ ಕೈಯನ್ನೇ ಸೇರಿಬಿಟ್ಟಿಯಲ್ಲ. ಸೇರಿದ ಒಂದೇ ಅಲ್ಲ, ಎಲ್ಲದು ಇವಾಗ ಬೇರೆ ಆಯುಧಗಳೆಲ್ಲ ಬಿಟ್ಟು ಆಪತ್ತು ಬಂದಾಗ ಬಿಟ್ಟು ಹೊರಟೋಗತ್ತೆ. ಶಂಖ ನೀನು ಹತ್ರದೇ ಇದ್ದು ಅವನಿಗೆ ಸೇವೆ ಮಾಡ್ತಿರ್ತೀಯಲ್ಲ. ಸೇವೆ ಮಾಡೋದು ಒಂದೇ ಅಲ್ಲ, ಅವನ ಶಂಖಭೃತ್ ನಿನಗೆ ಊಟ ಬೇರೆ ಕೊಡ್ತಾನೆ. ನಾದ ಮಾಡಿ ಶತ್ರುಗಳನ್ನೆಲ್ಲ ನೀನು ಕಂಪಿಸಿ ಅವರನ್ನೆಲ್ಲ ನಾಶ ಮಾಡ್ತೀಯ. ಅವನ ಸವಿತಾ ಇರ್ತೀಯ ಅವನನ್ನು, ಅಧರಾಮೃತವನ್ನು. ನೀನು ಎಂತಹ ಒಂದು ಯಾವಾಗಲೂ ನೀನು ಸವಿತಾ ಇರ್ತೀಯಲ್ಲ. ನೋಡು, ನಿನ್ನ ಭಾಗ್ಯ ನಮಗೆ ಯಾರಿಗಾದರೂ ಇದೆಯಾ ನೋಡು. ನಾವೆಲ್ಲ ಯಾವುದನ್ನು ಆಸೆ ಪಡ್ತಾ ಇದ್ದೀವೋ ಅದನ್ನು ನೀನು ಕಂಟಿನ್ಯೂಸ್ ಆಗಿ ನೀನು ಅನುಭವಿಸ್ತೀಯಾ. ನಮಗೇ ಸಿಕ್ಕಿಲ್ಲ. ಪಾಂಚಜನ್ಯವೇ ಅಂತ ಹೇಳ್ತಾರೆ ಇಲ್ಲಿ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ. ಪಾಂಚಜನ್ಯವೇ ಅಂತ ಹೇಳಿದ್ದಕ್ಕೂ ಒಂದು ಸ್ವಾರಸ್ಯವಾದ ಅರ್ಥ ಹೇಳ್ತಾರೆ. ನೋಡು, ನಾನು ಎಷ್ಟೋ ದಿವಸ ಆಸೆ ಪಟ್ಟೆ, ಸ್ವಪ್ನದಲ್ಲಿ ಭಗವಂತನನ್ನು ಅಧರಾಮೃತವನ್ನು ಕುಡ್ದಂಗೆ ನನಗೆ ಒಂದು ಅನುಭವ ಆಯಿತು. ಆದರೆ ಅಲ್ಲಿಗೆ ಮುಗಿದೋಯ್ತು. ಗೋಪಿಯರಿಗೆ ರಾಸಲೀಲೆಯಲ್ಲಿ ಸಿಕ್ಕಲಿಲ್ಲ. ಎಷ್ಟು ತಾಪ ಪಡ್ತೀವಿ. ನೀನು ನೋಡಿದ್ರೆ ಅದನ್ನು ಎಂಜಾಯ್ ಮಾಡ್ತಾ ಇದೀಯಾ, ಅನುಭವಿಸ್ತಾ ಇದೀಯಾ. ನೀನು ಎಂಥ ಭಾಗ್ಯಶಾಲಿ. ನೋಡು, ನೀನು ಪಾಂಚಜನ್ಯವೇ ಅಂತ ಹೇಳಿದಾಗ ನೋಡು, ನಾನು ಪೆರಿಯಾಳ್ವಾರ್ ಮಗಳು. ಪೆರಿಯಾಳ್ವಾರ್ ಎಂತಹ ವೇಂಡಿಯ ವೇದಂಗಳೋದಿ ವಿರೈಂದು ಕಿಳಿಯರುತ್ತಾನ್ ಪಾದಂಗಳು ಯಾಮುಡಿಯ ಪೆರಿಯಾಳ್ವಾರನವರು ತುಂಬ ಒಂದು ಭಗವಂತನಿಗೆ ಬೇಕಾದವರು. ಭಗವಂತನಿಗೆ ಮಂಗಳಾಶಾಸನ ಮಾಡಿದಂತಹ ಪೆರಿಯಾಳ್ವಾರ್ ಮಗಳು ನನಗೆ ಸಿಕ್ಕಿಲ್ಲ. ನೀನು ಕಡಲ್ನಲ್ಲಿ ಹುಟ್ಟಿ ಬೇರೆ ಶಂಖದಲ್ಲಿ ಜೊತೆಯಲ್ಲಿದ್ದು ನಿನಗೆ ಭಗವಂತನ ಅಧರಾಮೃತ ಸಿಕ್ಕಿದೆಯಲ್ಲ. ನೋಡು, ನಿನ್ನ ನಿತ್ಯಾನುಭವ ಮಾಡ್ತಾ ಇದೆಯಲ್ಲ. ಅಂತಹ ನೀನು ಎಷ್ಟು ಅದೃಷ್ಟವಂತ. ನನಗೆ ನೀನು ಅದೃಷ್ಟವಂತ ಆದರೂ ನಿನಗೆ ಕರುಣೆ ಇದೆ. ನೀನು ಅನುಗ್ರಹ ಮಾಡಬೇಕು ಭಾಗವತರಿಗೆ. ಆದ್ದರಿಂದ ನಾನು ವಿರುಪುಟ್ರು ಕೇಳಿದ್ರೆ ಆಸೆಯಿಂದ ಕೇಳ್ತಿದ್ದೀನಿ. ಆ ಭಗವಂತನ ಚೊಲ್ಲಾಳಿ ವೆಂಚಂಗೆ ಅವನ ಅದರ ಟೇಸ್ಟು, ಅದರ ರುಚಿ, ಅದರ ಪರಿಮಳ ಹೇಗಿದೆ ಅಂತ ನೀನು ನನಗೆ ಹೇಳಬೇಕು ಅಂತ ಆಂಡಾಳ್ ಪ್ರಾರ್ಥಿಸ್ತಾಳೆ. ಇದಕ್ಕೆಲ್ಲ ತುಂಬ ತುಂಬ ವಿಶೇಷವಾದ ಅರ್ಥಗಳೆಲ್ಲ ಇದೆ. ಇಲ್ಲಿ ನಮಗೆ ನಮ್ಮ ಸಂದರ್ಭಕ್ಕೆ, ನಮ್ಮ ಕಾಲಾವಕಾಶಕ್ಕೆ ಎಷ್ಟು ಸಾಧ್ಯವಾಯಿತೋ ಆಚಾರ್ಯರ ಕೃಪೆಯಿಂದ ಮನಸ್ಸಿಗೆ ಪೆರಿಯವಾಚಾನ್ ಪಿಳ್ಳವರ ವ್ಯಾಖ್ಯಾನದಲ್ಲಿ ಏನು ಕೊಟ್ಟಿದ್ದೋ ಅದನ್ನೆಲ್ಲ ನಮ್ಮ ಜ್ಞಾನಾಚಾರ್ಯರು ಉಪದೇಶ ಮಾಡಿದ ರೀತಿಯಲ್ಲಿ ಹೇಳಕ್ಕೆ ಒಂದು ಅವಕಾಶವನ್ನು ಸ್ವಾಮಿ ನಮ್ಮ GR ಸ್ವಾಮಿ ನಮಗೆ ಕರುಣಿಸಿಕೊಟ್ಟಿದ್ದಾರೆ. ನಾವು ಅಡಿಯೇನು ಮಾಡಿರೋದು ತಪ್ಪುಗಳಿರಬಹುದು, ಮಾತಾಡಿದ್ರಲ್ಲಿ, ವಿಷಯವನ್ನು ತಿಳಿಸಿದ್ರಲ್ಲಿ, ಅದಕ್ಕೆಲ್ಲ ತಾವು ಕ್ಷಮಿಸಬೇಕು. ಆಚಾರ್ಯರಲ್ಲಿ ಕ್ಷಮಾಪಣೆಯನ್ನು ಕೇಳ್ಕೊಳ್ತೀನಿ. ಇವತ್ತಿಗೆ 5 ಪಾಶರಗಳ ಅನುಭವ ಆಗಿದೆ. ನಾಳೆ ಇನ್ನೂ 5 ಪಾಶರಗಳನ್ನು ನಾವು ಅನುಭವಿಸಿ ಆಂಡಾಳ್ ಮಾತೆಯ ಆ ಶಂಖಕ್ಕೆ ಎಷ್ಟು ನಾವಿವಾಗ ಚಕ್ರಕ್ಕೆ ಹೋಮ ಮಾಡ್ತೀವಿ, ಅಷ್ಟೋತ್ತರ ಹೇಳ್ತೀವಿ, ಪ್ರದಕ್ಷಿಣ ಮಾಡ್ತೀವಿ, ಒಂದು ಸೆಪ್ರೇಟ್ ಸನ್ನಿಧಿ ಇದೆ. ಆದರೆ ಶಂಖಕ್ಕೆ ಯಾವುದೂ ಇಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ಆಂಡಾಳಿ 10 ಪಾಶರದಲ್ಲಿ ಹಾಗೆ ಶಂಖವನ್ನು ಹೊಗಳಿ ಶಂಖಕ್ಕೆ ಒಂದು ಉಚ್ಚ ಸ್ಥಾನವನ್ನು ಕರುಣಿಸಿದ್ದಾಳೆ. ಆದ್ದರಿಂದ ಆ ತಾಯಿಯ ಪಾದಾರವಿಂದಕ್ಕೆ ನಾವು ನಮನ ಮಾಡಿ ನಮ್ಮ ಇವತ್ತಿನ ಮಾತನ್ನು ಅದನ್ನು ಮುಗಿಸೋಣ.
श्रीमत्यै विष्णुचित्तार्य मनोनन्दनहेतवे नन्दनन्दनसौन्दर्यैर्गोदायै नित्यमङ्गलम् मादृशात् किञ्चन त्राणबद्धकङ्कण पाणये विष्णुचित्ततनूजायै गोदायै नित्यमङ्गलम् मङ्गलाशासनपरैः मदाचार्यपुरोगमैः सर्वैश्च पूर्वैराचार्यैः सत्कृतायास्तु मङ्गलम् ஆழ்வார் திருவடிகளே சரணம், எம்பெருமானார் திருவடிகளே சரணம், ஜீயர் திருவடிகளே சரணம், ஆண்டாள் கிருஷ்ணர் திவ்யமங்கல திருவடிகளே சரணம். சர்வாபராதான் க்ஷமஸ்வ க்ஷமச புருஷோத்தமா. சர்வம் ஸ்ரீ கிருஷ்ணார்ப்பணமஸ்து. ஸ்ரீமதே ராமானுஜாய நமஹ. பற்பமென திகழ் பைங்கழலும் தன் பல்லவமே விரலும் பற்பமென திகழ் பைங்கழலும் தன் பல்லவமே விரலும் பாவனமாகிய பைந்துவராடை பதிந்த மருங்கழகோ பாவனமாகிய பைந்துவராடை பதிந்த மருங்கழகும் முப்புரி நூலோடு முன்கையில் ஏந்திய முக்கோல் தன்னழகும் எப்பொழுதும் யதிராசன் வடிவழகு என் இதயத்துள்ளதால் இல்லை எனக்கெதிர் இல்லை எனக்கெதிர் இல்லை எனக்கெதிரே இல்லை எனக்கெதிர் இல்லை எனக்கெதிர் இல்லை எனக்கெதிரே இல்லை எனக்கெதிரே இல்லை எனக்கெதிரே இல்லை எனக்கெதிரே.